दलहरी निर्वाण निर्व्याकुलम स्रस्त निबद्धनी विविलसत् गोपी सहस्रावृतम हस्तन्यस्तनतापवर्गमखिलो धारं किशोराकृतिः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ते यत्सूरयः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सदा वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि। ॐ नमो भगवते वासुदेवाय ॐ नमो भगवते वासुदेवाय ॐ नमो नारायणाय श्रीकृष्ण परब्रह्मणे नमः। ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಮಳೂರು ಶ್ರೀ ಅಪ್ರಮೇಯನ ದಿವ್ಯಾನುಗ್ರಹ, ಆ ನವನೀತ ಕೃಷ್ಣನ ಪರಮ ಕೃಪೆ ಮತ್ತು ಆ ಪರವಾಸುದೇವನ ಆಶೀರ್ವಾದದಿಂದ ನಡೆಯುತ್ತಿರುವ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನ ಯಜ್ಞದ ಮಂಗಳದ ದಿನ. ಇಂದು ಕೊನೆಯ ಉಪನ್ಯಾಸ, 13ನೆಯ ಉಪನ್ಯಾಸ. ಇಂದು ಉಪನ್ಯಾಸಕ್ಕೆ ಕೃಷ್ಣನ ಪರಮ ಭಕ್ತನಾದಂತಹ ಮುಚುಕುಂದನ ಸ್ತುತಿ ಮತ್ತು ರುಕ್ಮಿಣೀ ಕಲ್ಯಾಣವನ್ನ ಇವತ್ತಿನ ದಿನ ಉಪನ್ಯಾಸಕ್ಕೆ ಇಟ್ಟುಕೊಂಡಿದ್ದೇನೆ. ನೋಡಿ, ಆ ಮುಚುಕುಂದನು ಸಾಕ್ಷಾತ್ತಾಗಿ ಮಾಂಧಾತ ಮಹಾರಾಜನ ಮಗ. ಎಷ್ಟೋ ಯುಗಗಳ ಹಿಂದೆ ದೇವತೆಗಳಿಗೆ ಅವನು ಸಹಾಯವನ್ನ ಮಾಡಿದಾಗ ಕೊನೆಯದಾಗಿ ಅವನ ಒಂದು ಆಶೀರ್ವಾದವನ್ನ ದೇವತೆಗಳ ಆಶೀರ್ವಾದವನ್ನು ಪಡೆದ ನಂತರ ಏನು ಅನುಗ್ರಹ ಬೇಕಪ್ಪ ಅಂದ್ರೆ, ಬಹಳ ಮಟ್ಟಿಗೆ ನನಗೆ ಈ ಯುದ್ಧದೊಳಗೆ ಸುಸ್ತಾಗಿದ್ದೇನೆ, ನನಗೆ ನಿದ್ರೆಯನ್ನ ಅನುಗ್ರಹಿಸಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ. ಇದೇ ಮಾತನ್ನ ಹೋಗಿ ದೇವತೆಗಳು ಮಹಾವಿಷ್ಣುವಿಗೆ ಹೇಳ್ತಾರೆ. ಮಹಾವಿಷ್ಣು ಮುಚುಕುಂದನು ಪ್ರಾರ್ಥನೆಯನ್ನ ಮಾಡಿದಾಗ ಅವನು ನಿದ್ರೆಯನ್ನ ಕೇಳ್ದ, ಏನಿದಕ್ಕೆ ಉದ್ದೇಶ ಏನು ಅಂತ ಕೇಳಿದಾಗ ನೋಡಿ, ಮಹಾವಿಷ್ಣು ಒಂದು ಮಾತನ್ನ ಹೇಳ್ತಾನೆ, ಅದ್ಭುತವಾದ ಮಾತು. ದೇವತೆಗಳ ಅನುಗ್ರಹ ಎಂದೂ ಕೂಡ ನಾನು ವಿಫಲವಾಗುವುದಕ್ಕೆ ಬಿಡೋದಿಲ್ಲ. ದೇವತೆಗಳ ಅನುಗ್ರಹ ಏನಿದೆ ಅದು ಎಂದೂ ಕೂಡ ವಿಫಲವಾಗುವುದಕ್ಕೆ ನಾನು ಬಿಡೋದಿಲ್ಲ. ಅವನ ನಿದ್ರೆಯನ್ನೂ ಕೂಡ ದೇವತೆಗಳ ಮಂಗಳಕ್ಕಾಗಿಯೇ ಉಪಯೋಗಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಅದಾಗಿ ಅನೇಕ ದಿನಗಳ ನಂತರ, ಅನೇಕ ಯುಗಗಳೇ ಆಗೋಗುತ್ತೆ. ಮಾಂಧಾತನು ಸತ್ಯಯುಗದವನು, ಕೃಷ್ಣನು ದ್ವಾಪರ ಯುಗದ ಕೊನೆ. ಅನೇಕ ಯುಗದ ನಂತರ ಕಾಲಯವನ ಅವನು ಯಾವಾಗ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾನೆ, ಅವನು ಮಹಾನ್ ಪರಾಕ್ರಮಿಯಾಗಿರ್ತಾನೆ. ಅನೇಕ ಅಕ್ಷೋಹಿಣಿ ಸೈನ್ಯದ ಜೊತೆಗೆ ಒಂದು ಕಡೆಗೆ ಜರಾಸಂಧ, ಇನ್ನೊಂದು ಕಡೆಗೆ ಕಾಲಯವನ, ಇಬ್ಬರೂ ಕೂಡ
ಇಬ್ಬರೂ ಕೂಡ ಯಾವಾಗ ಮಥುರಾ ಪಟ್ಟಣವನ್ನು ಮುತ್ತಿಗೆ ಹಾಕ್ತಾರೆ, ಆಗ ಕೃಷ್ಣನು ಲೀಲಾ ನಾಟಕ ಸೂತ್ರಧಾರಿ. ಅವನು ಏನ್ ಮಾಡ್ತಾನೆ ಅಂದ್ರೆ, ಅವನಿಂದ ರಕ್ಷಿಸಿಕೊಂಡು ಕೃಷ್ಣನು ಓಡೋದಿಕ್ಕೆ ಆರಂಭವನ್ನ ಮಾಡ್ತಾನೆ. ಓಡೋದಿಕ್ಕೆ ಆರಂಭ ಮಾಡ್ತಾನೆ. ಆ ಒಂದು ಮಾಡಿದಾಗ ಒಂದು ಪ್ರಾಚೀನ ಗುಹೆ ಒಳಗೆ ಹೋಗ್ತಾನೆ. ಅಲ್ಲಿ ಮುಚುಕುಂದನು ಮಲಗಿರ್ತಾನೆ. ಕೃಷ್ಣನು ಮರೆಯಾದಾಗ ಈ ಕಾಲಯವನ ಅವನೇ ಕೃಷ್ಣ ಅಂತ ಬಂದು ಕಾಲಿಂದ ಒದಿತಾನೆ. ದೇವತೆಗಳ ಅನುಗ್ರಹ ಇನ್ನೊಂದು ಏನಿರುತ್ತಪ್ಪ ಅಂದ್ರೆ, ಯಾರು ನಿನ್ನಗೆ ನಿದ್ರಾ ಭಂಗವನ್ನ ಮಾಡ್ತಾರೆ, ಆ ಭಂಗ ಮಾಡಿದವನನ್ನ ನೀನು ನೋಡಿದ ತಕ್ಷಣವೇ ಅವರು ಭಸ್ಮವಾಗಿ ಹೋಗ್ತಾರೆ ಎಂಬ ಒಂದು ಅನುಗ್ರಹ ಇರುತ್ತೆ. ಅದನ್ನ ಅರತಂಥವನು ಕೃಷ್ಣ ಆ ಕಾಲಯವನ ಸಮೀಪಕ್ಕೆ ಹೋಗ್ತಾನೆ. ಆ ಮುಚುಕುಂದನ ಸಮೀಪಕ್ಕೆ ಹೋದಾಗ ಅವನು ಏನ್ ಮಾಡ್ತಾನೆ, ಒದಿತಾನೆ, ಕಣ್ಣು ಬಿಡ್ತಾನೆ. ಕಾಲಯವನ ಭಸ್ಮವಾಗಿ ಹೋಗ್ತಾನೆ. ಅವನು ನಿದ್ದೆಯಿಂದ ಎದ್ದಾಗ, ನೀನು ಯಾರಪ್ಪ ಅಂತ ಕೇಳಿದಾಗ ಹೇಳ್ತಾನೆ ಕಾಲಯವನ, ಮುಚುಕುಂದ ಹೇಳ್ತಾನೆ, ನಾನು ಇಕ್ಷ್ವಾಕು ವಂಶದೊಳಗೆ ಹುಟ್ಟಿದಂತಹ ಮಾಂಧಾತ ಮಹಾರಾಜನ ಮಗನು, ನೀನು ಯಾರು ಅಂತ ಕೇಳಿದಾಗ ನೋಡಿ, ಭಗವಂತ ಹೇಳ್ತಾನೆ, ಆ ಕೃಷ್ಣನು ನಗುತ್ತ ಗಂಭೀರ ಧ್ವನಿಯಿಂದ ಆ ಭಗವಂತ ಆ ಮುಚುಕುಂದನಿಗೆ ಹೇಳ್ತಾನೆ, ನೋಡಿ, ಜನ್ಮ ಕರ್ಮಾಭಿಧಾನಾನಿ, ನೀನ್ ಯಾರಪ್ಪ ಅಂತ ಕೇಳಿದಾಗ, ಈಗ ನೋಡಿ, ಸಾಕ್ಷಾತ್ ಭಗವಂತನಿಗೆ ನೀನ್ ಯಾರು, ಹೂ ಆರ್ ಯು ಅಂದ್ರೆ ಭಗವಂತನ ಉತ್ತರ ಏನಾಗಿರುತ್ತೆ ಹೇಳಿ ನೋಡೋಣ. ನೇರವಾಗಿ ಹೋಗಿ ಭಗವಂತನ ಹತ್ರನೇ ಕೇಳ್ಬಿಟ್ನಪ್ಪ ನಾನು, ನೀನ್ ಯಾರಪ್ಪ ನೀನು ಅಂತ. ಅದಕ್ಕೆ ಭಗವಂತ ತನ್ನಂತಾನೆ ಹೆಂಗ್ ಪರಿಚಯ ಮಾಡ್ಕೋಬೇಕು? ಕೃಷ್ಣ ಅವನು ಪರಿಚಯ ಮಾಡ್ಕೊಂಡಿದ್ದಾನೆ. ಹೆಂಗ್ ಪರಿಚಯ ಮಾಡ್ಕೊಂಡೇನು ಗೊತ್ತಾ? ಜನ್ಮ ಕರ್ಮಾಭಿಧಾನಾನಿ ಸಂತಿ ಮೇಂಗ ಸಹಸ್ರಶಃ ನ ಶಕ್ಯಂತೆ ಅನುಸಂಖ್ಯಾತುಂ ಅನಂತಂತ್ವಾನ್ಮಯಾಪಿ ಕ್ವಚಿದ್ರಾಜಾಂಸಿ ವಿಮಮೇ ಪಾರ್ಥಿವಾನಿರುಜನ್ಮಭಿ ಗುಣಕರ್ಮಾಭಿಧಾನಾನಿ ನಮೇ ಜನ್ಮಾನಿ ಕರ್ಹಿಚಿತ್. ಪ್ರಿಯ ಮುಚುಕುಂದ, ನನ್ನನ್ನು ನೀನು ಯಾರು ಅಂತ ಕೇಳ್ತಿದ್ಯಲ್ಲಪ್ಪ, ನಾನು ಏನ್ ಹೇಳಿ? ನನ್ನ ಹೆಸರು ಏನು ಅಂತ ಹೇಳಿ? ನನ್ನ ಜನ್ಮ ಕರ್ಮ ಇವುಗಳಿಗೆಲ್ಲಕ್ಕೂ ಕೂಡ ನನ್ನ ಹೆಸರೇ ಸಾವಿರಾರಿದೆ. ಜಗತ್ತು ನನ್ನನ್ನು ಸಾವಿರಾರು ಹೆಸರಿಂದ ಕೂಗ್ತಾರೆ ನನ್ನನ್ನ. ನನ್ನ ಹೆಸರು ಅನಂತವಾಗಿದೆ. ಅವುಗಳನ್ನ ವಿವರಿಸಿ ಹೇಳೋದಿಕ್ಕೆ ನನ್ನ ಕೈಯಲ್ಲೂ ಸಾಧ್ಯ ಇಲ್ಲ. ನೋಡಿ, ಅದಕ್ಕೆ ಎಲ್ಲರೂ ಕೂಡ ಹೇಳೋದು, ಭಗವಂತನಿಗಿಂತಲೂ ಕೂಡ ಯಾವುದಕ್ಕಾದ್ರೂ ಬಹಳ ಒಂದು ಶಕ್ತಿ ಇದೆ ಅಂದ್ರೆ ಅದು ಭಗವಂತನ ನಾಮಕ್ಕಿದೆಯಂತೆ. ಭಗವಂತನೇ ಹೇಳ್ತೇನೆ, ನನ್ನ ನಾಮದ ಮಹಿಮೆಯನ್ನ ನಾನು ವರ್ಣಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ. ನಾಮದ ಮಹಿಮೆಯನ್ನ ನಾನು ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಯಾವನಾದರೂ ಮನುಷ್ಯನು ಹಲವಾರು ಜನ್ಮಗಳಲ್ಲಿ ಭೂಮಿಯಲ್ಲಿರುವಂತಹ ಧೂಳಿನ ಕಣಗಳನ್ನಾದ್ರೂ ಎಣಿಸಬಹುದು. ಆದರೆ ನನ್ನ ಜನ್ಮ ಗುಣ ಕರ್ಮ ನಾಮಗಳನ್ನ ಯಾರೂ ಏಣಿಕೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಹೇಳ್ತಾ ಇರೋದು ನೋಡಿ, ಹೇಗೆ ಹೇಳ್ತೇನೆ, ಅನೇಕ ಯುಗಗಳು ಒಬ್ಬ ಮನುಷ್ಯ ಕುತ್ಕೊಂಡು ಭೂಮಿಯ ಮೇಲೆ ಎಷ್ಟು ಕಣ ಇದೆ ಅಂತ ಬೇಕಾದ್ರೂ ಎಣಿಸ್ಬಿಡ್ಬೋದಂತೆ. ಭಗವಂತನ ಗುಣಕರ್ಮವನ್ನ ನಾಮವನ್ನ ಎಣಿಸೋಕೆ ಸಾಧ್ಯ ಇಲ್ಲ. ಮಹಾರಾಜ ಸನಕ ಸನಂದನಾದಿ ಮುಂತಾದಂತಹ ಮಹರ್ಷಿಗಳೇ ತ್ರಿಕಾಲ ಸಿದ್ಧವಾದ ಜನ್ಮ ಕರ್ಮಗಳನ್ನ ವರ್ಣಿಸ್ತಾಲೇ ಇರ್ತಾರೆ. ನನ್ನ ಒಂದು ಆ ಸನಕ ಸನಂದನಾದಿ ಮಹರ್ಷಿಗಳಿದಾರಲ್ಲ, ಅವ್ರು ಏನ್ ಮಾಡ್ತಿದ್ದಾರೆ, ಎಲ್ಲಾ ಒಂದು ಜನ್ಮಗಳ ನನ್ನ ಗುಣವನ್ನ ನನ್ನ ನಾಮವನ್ನ ವರ್ಣನೆಯನ್ನ ಅವರು ಮಾಡ್ತಾನೆ ಇದ್ದಾರಪ್ಪ. ಆದ್ರಿಂದ ಅವರೂ ಕೂಡ ಅದನ್ನು ಮುಗಿಸಕ್ಕೆ ಆಗಿಲ್ಲ. ನಿಮಗೆಲ್ಲ ಒಂದು ಪ್ರಸಿದ್ಧವಾದ ಶ್ಲೋಕ ಗೊತ್ತಿರಬಹುದು. ಸಾಕ್ಷಾತ್ ಬ್ರಹ್ಮ ಭಗವಂತನ ನಾಮವನ್ನು ಅವನ ಗುಣವನ್ನು ಬರಿತೀನಿ ಅಂತ ಶುರು ಮಾಡದ್ನಂತೆ. ಬರೆಯಕ್ಕೆ ಶುರು ಮಾಡಿದ್ಯಾರೋ ಬ್ರಹ್ಮ. ಅದಕ್ಕೆ ಆಕಾಶವನ್ನೇ ಹಾಳೆಯಾಗಿ ಉಪಯೋಗಿಸುತ್ತಂತೆ, ಸಮುದ್ರವನ್ನ ಇಂಕಾಗಿ ಉಪಯೋಗಿಸುತ್ತಂತೆ, ಇಡೀ ಸಮುದ್ರಗಳನ್ನ, ಭೂಮಿಯ ಮೇಲಿರುವ ಗಿಡಮರ ಬಳ್ಳಿಗಳನ್ನ ಪೆನ್
ಪೆನ್ನಾಗಿ ಉಪಯೋಗಿಸುದಂತೆ. ಅಷ್ಟು ಆಮೇಲೆ ಬ್ರಹ್ಮ ಬರೀತಿದ್ದಾನೆ, ಸರಸ್ವತಿ ಹೇಳಕ್ಕೆ ಕುತ್ಕೊಂಡಂತೆ ಭಗವಂತನ ಹೆಸರನ್ನ. ಭಗವಂತನ ಹೆಸರು ಎಷ್ಟಿದೆ ಅಂತ, ಭಗವಂತನ ಹೆಸರು ಎಷ್ಟಿದೆ. ಅದು ಹೆಂಗ್ ಬರೀತಿದ್ದಂತೆ ಅಂದ್ರೆ ಅಕಾರದಿಂದ ಶುರು ಮಾಡಿ ಲಕಾರ ತನಕ. ಫಸ್ಟ್ ಆ ಇಂದ ಶುರು ಮಾಡೋ ಎಲ್ಲ ಹೆಸರು ಬರೆದು ಬಿಡ್ಬೇಕು, ಆಮೇಲೆ ಆಗ ಬರಬೇಕು, ಆಮೇಲೆ ಈಗ ಬರಬೇಕು, ಆಮೇಲೆ ಈಗ ಬರಬೇಕು. ಈ ರೀತಿ ಶುರು ಮಾಡುತ್ತಂತೆ. ಬ್ರಹ್ಮನ ಮಸಿ ಖಾಲಿ ಆಯ್ತಂತೆ, ಬ್ರಹ್ಮನ ಇಂಕ್ ಖಾಲಿ ಆಯ್ತಂತೆ, ಪೆನ್ಗಳೆಲ್ಲ ಮುರಿದು ಹೋಯ್ತಂತೆ, ಆಕಾಶವೂ ಮುಗೀತಂತೆ, ಸರಸ್ವತಿ ಆ ಅಕ್ಷರವನ್ನು ಮುಗ್ಸಕ್ಕಾಗ್ಲಿಲ್ಲ ಅಂತ. ಏನ್ ಹೇಳಿ, ಆಗು ಬರಕ್ಕಾಗ್ಲಿಲ್ಲ ಒಂದು ಸರಸ್ವತಿ, ಅಷ್ಟ್ರಲ್ಲೆಲ್ಲ ಮುಗಿದು ಹೋಯ್ತು ಅಂತ. ಅಷ್ಟರಲ್ಲಿ ಎಲ್ಲವೂ ಕೂಡ ಮುಗಿದು ಹೋಯ್ತು ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ, ಭಗವಂತನ ಗುಣಕರ್ಮವನ್ನ ನಾವುಗಳು ಅಳಿಯೋದಿಕ್ಕಾಗಲಿ ಅವನದು ಇಷ್ಟಿದೆ ಅಂತ ಹೇಳೋದಿಕ್ಕಾಗ್ಲಿ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಆದ್ರಿಂದ ಪ್ರಿಯ ಮುಚುಕುಂದ, ಹೀಗಿದ್ರೂ ಕೂಡ ಈ ವರ್ತಮಾನ ಯುಗದೊಳಗೆ ನಾನು ಆ ಬ್ರಹ್ಮನ ಬ್ರಹ್ಮನು ನನಗೊಂದು ಆದೇಶ ಮಾಡಿದನಪ್ಪ, ಭೂಭಾರವನ್ನು ಹರಣ ಮಾಡಬೇಕು ಅಂತ ಆದೇಶ ಮಾಡಿದ್ದಾನೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೇನೆ ಅಂದ್ರೆ, ಆ ಚತುರ್ಮುಖನ ಪ್ರಾರ್ಥನೆಯಂತೆ ನಾನು ವಸುದೇವನ ಮಗನಾಗಿ ಹುಟ್ಟಿದ್ದೇನೆ. ಈಗ ನನಗೆ ವಾಸುದೇವ ಅಂತಲೂ ಕೃಷ್ಣ ಅಂತಲೂ ಎಲ್ಲರೂ ಕೂಡ ನನ್ನನ್ನು ಕರೀತಾರೆ. ವಾಸುದೇವ ಕೃಷ್ಣ ಅಂತಲೂ ಕೂಡ ಕರೀತಾರೆ. ನೋಡಪ್ಪ, ಆ ಮುಂದೆ ನಾನು ಕಂಸನಾಗಿ ಹುಟ್ಟಿದಂತಹ ಕಾಲನೇಮಿಯನ್ನ, ಅದೇ ಪ್ರಲಂಬ ಮುಂತಾದಂತಹ ದೊಡ್ಡ ದೊಡ್ಡ ರಾಕ್ಷಸರುಗಳನ್ನ ಎಲ್ಲರನ್ನೂ ಕೂಡ, ಮತ್ತು ಈ ಕಾಲಯವನನ್ನೂ ಕೂಡ, ಮಹಾನ್ ರಾಕ್ಷಸ ಇವನು, ಕಾಲಯವನನ್ನು ಕೂಡ ಅವನ ಕೆಟ್ಟ ವೃತ್ತಿಗೆ ಕೆಟ್ಟ ಗುಣಗಳನ್ನ ಇಟ್ಟುಕೊಂಡಿದ್ರಿಂದ ಅವನನ್ನು ಕೂಡ ನಾನು ನಾಶ ಮಾಡುತ್ತಪ್ಪ ಅಂತ ಹೇಳಿ, ನಾನು ಇಂಥವನು ಭಗವಂತ ಅಂತ ಆ ಭಗವಂತನ ದಿವ್ಯ ಮೂರ್ತಿಯನ್ನ ಆ ಕಾಲಯವನಿಗೆ ತೋರಿಸ್ತಾನೆ. ಮುಚುಕುಂದನಿಗೆ ತೋರಿಸ್ತಾನೆ. ಆ ಮುಚುಕುಂದನಿಗೆ ತೋರಿಸಿದಾಗ ಆ ಗರ್ಗರ ಮಾತು ಅವನಿಗೆ ನೆನಪು ಬರುತ್ತೆ. ಯಾರಿಗೆ? ಆ ಮುಚುಕುಂದನಿಗೆ ಗರ್ಗರ ಮಾತು ನೆನಪು ಬರುತ್ತೆ. ನೋಡಪ್ಪ, ಯದುವಂಶದೊಳಗೆ ಭಗವಂತನು ಹುಟ್ಟುತ್ತಾನೆ, ಹುಟ್ಟಿ ನಿನಗೆ ಮಂಗಳ ಮಾಡ್ತಾನೆ ಅಂತ ಹೇಳಿದಂತಹ ಮಾತು ನೆನಪು ಬಂದಾಗ, ಓ ಇವನೇ ಆ ಸಾಕ್ಷಾತ್ ಭಗವಂತ ಅಂತ ಅಂದುಕೊಂಡು ಆ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾನೆ. ಅದರಲ್ಲಿ 1-2 ಸ್ತೋತ್ರವನ್ನ ಓದ್ಬಿಟ್ಟು ಮುಂದಕ್ಕೆ ಹೋಗ್ತೇನೆ. ಮುಚುಕುಂದ ಉವಾಚ ವಿಮೋಹಿತೋಯಂ ಜನೈಷ ಮಾಯಯ ತ್ವದೀಯಯ ತ್ವಾನ್ನ ಭವತ್ಯನರ್ಥದೃಕ್ ಸುಖಾಯ ದುಃಖ ಪ್ರಭವೇಷು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತಃ. ಈ ಜನರೆಲ್ಲರೂ ಕೂಡ ನಿನ್ನಿಂದ ವಿಮುಖರಾದವರಾಗಿ, ಈ ಜನರೆಲ್ಲರೂ ಕೂಡ ನಿನ್ನಿಂದ ವಿಮುಖರಾದವರಾಗಿ ಅವರು ಈ ಅನರ್ಥವಾದ ಈ ಸಂಸಾರದೊಳಗೇನೆ ಪರಿಪೂರ್ಣವಾಗಿ ಮುಳುಗಿದಂಥವರು ಆಗಿದಾರಪ್ಪ. ಯಾರೂ ಕೂಡ ನಿನ್ನನ್ನ ಭಜಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಮುಂದೆ ಏನಪ್ಪ ಅಂದ್ರೆ ಅವರು ಸ್ತ್ರೀ ಪುರುಷರು ಮುಂತಾದಂಥವುಗಳು ಸುಖ ಅಂತ ಹತ್ರಕ್ಕೆ ಹೋಗ್ತಿದ್ದಾರೆ. ನೋಡಿ, ಯಾವ ವಸ್ತುವಿನ ಸಮೀಪಕ್ಕೆ ನಾವು ಸುಖ ಅಂತ ಹೋಗ್ತೇವೆ, ಆ ಸುಖದ ಕೊನೆ ದುಃಖವೇ ಆಗಿರುತ್ತಂತೆ. ದುಃಖದ ಆದಿ ಸುಖವೇ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡಿ. ಸುಖದ ಕೊನೆ ದುಃಖ, ದುಃಖದ ಕೊನೆ ಮತ್ತೆ ಸುಖ. ಒಬ್ಬ ಮನುಷ್ಯ ಏನ್ ಮಾಡ್ತಾನೆ? ದುಃಖಕ್ಕನುಗುಣವಾಗಿ ಸುಖ ಬೇಕು ಅಂತ ಒದ್ದಾಡ್ತಾನೆ. ಆ ದುಃಖ ಉಪಶಾಂತ ಆಗುತ್ತೆ. ಆಗ ಅಯ್ಯೋ ನಾನು ಭಾರಿ ಸುಖನಾಗ್ಬಿಟ್ಟೆ, ಸುಖವನ್ನು ಹೊಂದ್ಬಿಟ್ಟೆ ಅಂತ ಅವನು ಮನಸ್ಸಲ್ಲಿ ಅಂದುಕೊಳ್ತಾನೆ. ನಂತರ ಏನಾಗುತ್ತೆ? ಅವನು ಮತ್ತೆ ದುಃಖದ ಸಂಸಾರಕ್ಕೆ ಅವನು ಬಿದ್ದಂಥವನಾಗ್ತಾನೆ. ಆದ್ರಿಂದ ನನಗೇನು ಮಾಡು ಭಗವಂತ ನೀನು ಅಂದ್ರೆ, ಭವಾಪವರ್ಗೋ ಭ್ರಮತೋ ಯಥಾ ಭವೇತ್ ಜನಸ್ಯ ತರ್ಹ್ಯಚ್ಯುತ ಸತ್ಸಮಾಗಮಃ ಸತ್ಸಂಗಮೋ ಯರ್ಹಿ ತದೈವ ಸದ್ಗತೋ ಪರಾವರೇಶೇ ತ್ವಯಿ ಜಾಯತೆ ಮತಿಃ. ಅಚ್ಯುತ, ಈ ಜೀವನು ಅನಾದಿ ಕಾಲದಿಂದಲೂ ಕೂಡ
ಈ ಹುಟ್ಟು ಸಾವು ಎಂಬ ಸಂಸಾರ ಚಕ್ರದಲ್ಲಿ ಸುತ್ತುತ್ತಲೇ ಇರ್ತಾನೆ. ಈ ಸಂಸಾರ ಚಕ್ರದಿಂದ ಪಾರಾಗುವ ಸಮಯ ಬಂದಾಗ ಅವನಿಗೆ ಸತ್ಸಂಗ ಅನ್ನೋದು ದೊರೆಯುತ್ತೆ. ಯಾವೊಬ್ಬನಿಗೆ ಸತ್ಸಂಗ ಅನ್ನೋದು ದೊರೆಯುತ್ತೋ ನೋಡಿ, ಮುಚುಕುಂದ ಆ ಸತ್ಸಂಗದ ಮಹತ್ವವನ್ನ ಹೇಳ್ತಾ ಇದ್ದಾನೆ. ಜೀವನದಲ್ಲಿ ಯಾರಿಗೆ ಸತ್ಸಂಗ ಅಂತ ದೊರೆಯುತ್ತೋ ಅದು ಮುಕ್ತಿಯ ಮಾರ್ಗಕ್ಕಿರುವ ಮೊದಲ ಮೆಟ್ಟಿಲಂತ. ಸುಮ್ನೆ ಸತ್ಸಂಗ ಅನ್ನೋದು ಎಲ್ಲರಿಗೂ ಸಿಗೋದಿಲ್ಲ, ಎಲ್ಲರಿಗೂ ಸಿಕ್ಕಿಬಿಡತ್ತೆ ಇಲ್ಲ. ಸತ್ಸಂಗ ಸಿಗಬೇಕು ಅಂದ್ರೂ, ಒಳ್ಳೆಯ ವಿಷಯದ ಶ್ರವಣ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ಭಗವಂತನ ಪೂರ್ಣಾನುಗ್ರಹ ಬೇಕಂತೆ, ಭಗವಂತನ ಪೂರ್ಣಾನುಗ್ರಹ ಬೇಕಂತೆ. ಆದ್ರಿಂದ ಏನಪ್ಪಾ ಅಂದ್ರೆ ಆ ಸತ್ಪುರುಷರಿಗೆ ಪರಮ ಆಶ್ರಯನಾದಂತಹ ಕೃಷ್ಣ ಪರಮಾತ್ಮನೇ ನನ್ನ ಜೀವನದಲ್ಲಿ ನನಗೆ ಯಾವಾಗಲೂ ಕೂಡ ಸಾಧು ಸತ್ಪುರುಷರ ಸಂಘವನ್ನೇ ನೀನು ಕರುಣಿಸ್ತಾ ಇರಪ್ಪ, ಕರುಣಿಸ್ತಾ ಇರು ಅಂತ ಹೇಳಿದ ಮೇಲೆ ಆಗ ಕೃಷ್ಣ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಲ್ಲಿ ಹೇಳಬೇಕಾದಾಗ ಆ ಮುಚುಕುಂದನಿಗೆ ಆಶೀರ್ವಾದವನ್ನ ಮಾಡ್ತಾನೆ. ಆಶೀರ್ವಾದವನ್ನ ಮಾಡಿ, ನೋಡಪ್ಪ ನೀನು ಏನ್ ಮಾಡು ಅಂದ್ರೆ ಬದರಿಕಾಶ್ರಮಕ್ಕೆ ನೀನು ಹೋದವನಾಗು, ಬದರಿಕಾಶ್ರಮಕ್ಕೆ ನೀನು ಹೋದವನಾಗು, ಅಲ್ಲೇ ಇರು ಅಂತ ಹೇಳಿ ಅವನನ್ನ ಬದರಿಗೆ ಕಳಿಸ್ಕೊಡ್ತಾನೆ. ಈಗಲೂ ನೀವು ಬದರಿಗೆ ಹೋದ್ರೆ ಅಲ್ಲಿ ಮುಚುಕುಂದ ಗುಫಾ ಅಂತ ಒಂದಿದೆ, ನೀವು ನೋಡಿರಬಹುದು. ಬದರಿಯಿಂದ ಒಂದು 2 ಕಿಲೋಮೀಟರ್ ಎಡಭಾಗಕ್ಕೆ ಹೋದ್ರೆ ಅಲ್ಲಿ ಮುಚುಕುಂದ ಗುಫಾ ಅಂತ ಇದೆ. ಬದರಿ ಒಳಗೆ ತುಂಬಾ ಗುಫಾ ಇದೆ. ವ್ಯಾಸ ಗುಫಾ ಅಂತ ಹೇಳ್ತಾರೆ, ಗಣಪತಿ ಗುಫಾ ಅಂತ ಹೇಳ್ತಾರೆ. ಅಂದ್ರೆ ವ್ಯಾಸರಲ್ಲಿ ಕುತ್ತುಕೊಂಡು ಮಹಾಭಾರತ ಬರೆದ್ರು ಅಂತ ಮಹಾಭಾರತ ಹೇಳಿದ್ರು, ಗಣಪತಿ ಅಲ್ಲಿ ಕುತ್ತುಕೊಂಡು ಆ ಒಂದು ಮಹಾಭಾರತವನ್ನ ರಚನೆ ಮಾಡದ ಅಂತ. ನಮಗೆ ಕೆಲವೊಂದು ಅರ್ಥ ಆಗದೆ ಇರುವಂತಹ ವಿಷಯಗಳು ಏನು ಅಂದ್ರೆ, ಈಗ ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ, ನೀವೇನ್ ಮಾಡ್ಬೇಕು, ಇಲ್ಲಿ ಕುತ್ಕೊಂಡು ಕೇಳ್ತೀರಾ, ಇಲ್ಲಿ ಕುತ್ಕೊಂಡು ಕೇಳ್ತೀರಾ, ಅಲ್ಲಿ ಕುತ್ಕೊಂಡು ಕೇಳ್ತೀರಾ. ವ್ಯಾಸ ಗುಫಾ ಇಲ್ಲಿದೆ, ಗಣಪತಿ ಗುಫಾ ಅಲ್ಲಿದೆ. ಗಣಪತಿ ಗುಫಾ ಅಷ್ಟು ದೂರ ಇದೆ, ಹೋಗಿದ್ದೆ, ನೋಡಿದ್ದೇನೆ. ಶಮ್ಯಾಪ್ರಾಸ ಅಂತ ವ್ಯಾಸರ ಒಂದು ಆಶ್ರಮದ ಹೆಸರು. ಅದು ಸರಸ್ವತಿ ನದಿಯ ಬುಡದೊಳಗೆ ಇತ್ತು ಅಂತ ವ್ಯಾಸರೇ ಬರ್ಕೊಂಡಿದ್ದಾರೆ ಭಾಗವತದೊಳಗೆ. ವ್ಯಾಸರ ಆಶ್ರಮದ ಹೆಸರು ಶಮ್ಯಾಪ್ರಾಸ ಅಂತ. ವ್ಯಾಸರ ಅಷ್ಟು ಕಿರುಚಳ್ಬೇಕಿತ್ತ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಅಂತ ಕಿರುಚಿದ್ರು ಗಣಪತಿ ಕೇಳೋದು ಕಷ್ಟ ಆಗಿದೆ. ಅಷ್ಟು ದೂರ ಇದೆ ಎರಡು ಗುಫಾ. ಅಂದ್ರೆ ಈಗ ನಾವು ದ್ವಾರಕೆಗೆ ಹೋದಾಗ ಕೃಷ್ಣನ ರೂಮು ಅಂತ ತೋರ್ಸಲ್ವೇ, ಭೇಟಿ ದ್ವಾರಕಾದೊಳಗೆ ಅವನೊಂದು ಆ ಕೃಷ್ಣನ ರೂಮು ಅಂತ ತೋರಿಸ್ತಾರೆ. ಅದು ಒಂದು 20-20 ಇಲ್ಲ, ಒಂದು 15. ಕೃಷ್ಣನ ಅರಮನೆ ಹೆಂಗಿತ್ತು ಅಂತದ್ರೊಳಗೆ ಇದು ಕೃಷ್ಣನ ಕೋಣೆ. ಅಂದ್ರೆ ನಮ್ಮ ಭಾವನೆಗೆ ಕೆಲವೊಂದು ಜಾಗಗಳು ಬೇಕು, ಅದು ಭಾವನೆಗೆ ಮಾತ್ರವೇ ಇಟ್ಕೋಬೇಕು. ಕೃಷ್ಣ ಅಂದ್ರೆ ಏನು ಅವನೇ ಹೇಳಿದಾನೆ, ಯಾರಿಗೂ ಕಣ್ಣಿಗೆ ಕಾಣದೇ ಇರುವ ರೀತಿ ಪರಿಪೂರ್ಣವಾಗಿ ಏನಾಗುತ್ತೆ, ಈ 3 ತಿಂಗಳಲ್ಲಿ 3 ದಿನದಲ್ಲಿ ದ್ವಾರಕ್ಕೆ ಮುಳುಗು ಹೋಗುತ್ತೆ ಅಂತ ಹೇಳಿದ್ದಾನೆ. ದ್ವಾರಕ್ಕೆ ಮುಳುಗು ಹೋಗುತ್ತೆ ಅಂತ ಹೇಳಿದ್ದಾನೆ. ಆದ್ರಿಂದ ಮುಂದೆ ಅವನ ಅಲ್ಲಿಗೆ ಹೋಗಿ ಆ ಮುಚುಕುಂದ ಗುಫದೊಳಗೆ ತಪಸ್ಸನ್ನ ಮಾಡಿ ಆ ಮುಚುಕುಂದನು ಮುಕ್ತಿಯನ್ನ ಪಡೆದ ಅಂತ ಹೇಳಿದ ಮೇಲೆ ನೋಡಿ, ಮುಂದೆ ಬರುವಂಥದ್ದೇ ಈಗ ಏನು, ರುಕ್ಮಿಣಿಯ ಕಲ್ಯಾಣ. ಯಾವಾಗ ಈ ರುಕ್ಮಿಣಿಯ ಕಲ್ಯಾಣದ ಪೂರ್ವ ಭಾಗ ಏನಿದೆ ಅದು ಹರಿವಂಶದಲ್ಲಿ ಚೆನ್ನಾಗಿದೆ. ರುಕ್ಮಿಣಿಯ ಭಾಗ ಉತ್ತರಾರ್ಧ ಏನಿದೆ ಅದು ಭಾಗವತದೊಳಗೆ ಚೆನ್ನಾಗಿದೆ. ಹರಿವಂಶವು ಕೃಷ್ಣನ ಕಥೆಯನ್ನೇ ಹೇಳೋಕೆ ಬಂದಿರೋದು. ಮಹಾಭಾರತದ ಕಿಲಕಾಂಡ ಅಂತ ಹೇಳ್ತಾರೆ. ತುಂಬಾ ಅದ್ಭುತವಾದ ಗ್ರಂಥ ಹರಿವಂಶ, ತುಂಬಾ ಅದ್ಭುತವಾದ ಗ್ರಂಥ, ಒಳ್ಳೆ ಧರ್ಮಶಾಸ್ತ್ರ ಗ್ರಂಥ, ಬಹಳ ಚೆನ್ನಾಗಿರುವಂತಹ ಗ್ರಂಥ. ನೋಡಿ, ಯಾವಾಗ ಹರಿವಂಶದ ಒಂದು ಇಂಟ್ರೊಡಕ್ಷನ್ ಹೇಳ್ಬಿಡ್ತೇನೆ. ಜರಾಸಂಧನಿಗೆ ಏನನ್ನೂ ಮಾಡ್ಕೊಳಕ್ ಆಗ್ಲಿಲ್ಲ, ಕೃಷ್ಣನ ಒಂದು ಕೂದಲನ್ನು ಅಲ್ಲಾಡ್ಸಕ್ಕಾಗ್ಲಿಲ್ಲ. 17 ಸಲಿ ಹೋಗಿ ಅವನ ಆಕ್ರಮಣವನ್ನ 23 ಅಕ್ಷೋಹಿಣಿ ಸೈನ್ಯವನ್ನ ತಗೊಂಡು ಹೋಗಿ ಮಾಡಿದ್ರು ಕೂಡ ಜರಾಸಂಧನಿಗೆ ಏನೂ ಮಾಡಕ್ಕಾಗ್ಲಿಲ್ಲ. ಯಾರನ್ನ? ಆ ಕೃಷ್ಣನನ್ನು.
ಆಗ ಏನಾಯ್ತು ಅಂದ್ರೆ ಏನಾದ್ರೂ ಮಾಡಿ ಇವನಿಗೆ ಪೆಟ್ಟು ಕೊಡಬೇಕು ಅಂತ ಜರಾಸಂಧನಿಗೊಬ್ಬ ಶಿಷ್ಯ ಇದ್ದ. ಅವನು ಇಬ್ರು ಜರಾಸಂಧನನ್ನ ಇಷ್ಟಪಡ್ತಾ ಇದ್ದಂಥವರೊಳಗೆ ರುಕ್ಮಿ ಅಂತ, ಯಾರು ರುಕ್ಮಿಣಿಯ ಅಣ್ಣ. ಇನ್ನೊಬ್ಬ ಖಾಸಾ ಶಿಷ್ಯ ಯಾರಪ್ಪ ಅಂತ ಜರಾಸಂಧನಿಗೆ ಶಿಶುಪಾಲ. ಜರಾಸಂಧನಿಗೊಬ್ಬ ಮಗನೂ ಇದ್ದ, ಅವನ ಹೆಸರು ಸಹದೇವ ಅಂತ. ಅವನು ಉಪಯೋಗಕ್ಕಿಲ್ಲ. ಜರಾಸಂಧನ ಒಂದು ಪೌರುಷ ಶಕ್ತಿ ಅವುಗಳ ಮುಂದೆ ಸಹದೇವಂದು ಏನೂ ನಡೆಯಲ್ಲ. ಆದ್ರೆ ಶಿಶುಪಾಲ ಗಟ್ಟಿಗ. ಜರಾಸಂಧ ಭಾರಿ ಇಷ್ಟಪಡ್ತಿದ್ದ ಶಿಶುಪಾಲನನ್ನು. ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಒಬ್ಬ ಗುರುಗೆ ತನ್ನ ಮಕ್ಕಳೇ ಇದ್ರೂ ಕೂಡ ಶಿಷ್ಯರ ಬುದ್ಧಿವಂತಿಗೆ ನೋಡಿ ಇಷ್ಟಪಡೋ ಹಾಗೆ. ಈಗ ದ್ರೋಣರಿಗೆ ಅಶ್ವತ್ಥಾಮ ಇದ್ದ, ಆದ್ರೂ ಕೂಡ ಅರ್ಜುನನ್ ಕಂಡ್ರೆ ಪ್ರೀತಿ ಅವನಿಗೆ. ಅರ್ಜುನನ ಕಂಡ್ರೆ ಪ್ರೀತಿ. ಈಗ ಬುದ್ಧಿವಂತಿಕೆ ಅನ್ನೋದು ಕೇವಲ ಒಂದು ರಕ್ತದಿಂದ ಬರಬೇಕು ಅಂತೇನಿಲ್ಲ. ಬುದ್ಧಿವಂತಿಕೆ ಅನ್ನೋದು ದೈವಾನುಗ್ರಹ. ಬುದ್ಧಿವಂತಿಕೆ ಅನ್ನೋದು ದೈವಾನುಗ್ರಹ. ಆ ಒಂದು ನಿಮಿತ್ತದಿಂದ ಇಲ್ಲಿ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಮುಂದೆ ಏನಾಗುತ್ತೆ ಅಂದ್ರೆ ಆ ರುಕ್ಮಿಣಿಯೋ ತ್ರಿಲೋಕ ಸುಂದರಿ, ಸಾಕ್ಷಾತ್ ಲಕ್ಷ್ಮಿ ಅವತಾರ ಅಂದ್ರೆ ಕೇಳ್ಬೇಕಾ ಅವಳ ಸುಂದರತೆಯನ್ನ. ಅವನು ಇವನಿಗೆ ಭೀಷ್ಮಕನಿಗೆ ರುಕ್ಮಿಯ ಮಾತನ್ನ ಭೀಷ್ಮಕ ಕೇಳ್ತಿರ್ತಾನೆ. ಭೀಷ್ಮಕ ರುಕ್ಮಿಣಿಯ ಅಪ್ಪ, ಭೀಷ್ಮಕ ಮಹಾರಾಜ, ವಿದರ್ಭ ದೇಶದ ರಾಜ ಅವನು. ಈಗಿನ ನಾಗ್ಪುರ್ ಇದೆಯಲ್ಲ, ಆ ನಾಗ್ಪುರನ್ನ ವಿದರ್ಭ ಅಂತ ಕರೆಯೋದು. ನಾಗ್ಪುರನ್ನ ಸೆಂಟರ್ ಮಾಡಿಕೊಂಡು ಸುತ್ತಮುತ್ತ ಇರುವಂತಹ ಜಾಗ ಏನಿದೆ ಅದನ್ನ ವಿದರ್ಭ ಅಂತ ಕರೆಯೋದು. ಏನಾಯ್ತು ಅಂದ್ರೆ ರುಕ್ಮಿಣಿಯ ಸ್ವಯಂವರವನ್ನ ಏರ್ಪಾಡು ಮಾಡು ಅಂತ ಹೇಳ್ಬಿಟ್ಟು, ರುಕ್ಮಿಣಿಯ ಸ್ವಯಂವರ. ಅದರೊಳಗೆ ಕೃಷ್ಣನಿಗೆ ಮಾತ್ರ ಏನ್ ಮಾಡ್ಲಿಲ್ಲ, ಹೇಳಿಕೆಯನ್ನ ಕಳಿಸ್ಲಿಲ್ಲ. ಕೃಷ್ಣನಿಗೆ ಮಾತ್ರ ಏನ್ ಮಾಡ್ಲಿಲ್ಲ, ಹೇಳಿಕೆಯನ್ನ ಕಳಿಸ್ಲಿಲ್ಲ. ಆದ್ರಿಂದ ಏನು ಅಂದ್ರೆ ಎಲ್ಲರಿಗೂ ಕಳಿಸಿದ್ರು. ನಂತರ ಕೃಷ್ಣನಿಗೆ ಗೊತ್ತಾಯ್ತು. ಕೃಷ್ಣ ಗರುಡನ ಮೇಲೆ ಕುಳಿತುಕೊಂಡು ಭೀಷ್ಮಕನ ಹತ್ರ ಬರ್ತಾನಂತೆ. ಅವ್ರು ಹೇಳ್ತಾನೆ, ತನ್ನ ಭೀಷ್ಮಕನ ಹತ್ರ ಬಂದು, ನೋಡು, ನಾನು ರುಕ್ಮಿಣಿಯನ್ನ ವಿವಾಹ ಆಗಬೇಕು ಅಂತೇನು ಬಯಸ್ತಾ ಇಲ್ಲ. ಇದು ಹರಿವಂಶದ ಕಥೆ ಹೇಳ್ತೀನಿ, ನಂತರ ಭಾಗವತಕ್ಕೆ ಬರ್ತೇನೆ. ನನ್ನೊಳಗೊಂದ್ಸಲಿ ನೋಡು, ನನ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿದ್ರೆ ರುಕ್ಮಿಣಿಗಿಂತ 1000 ಪಟ್ಟು ಚಂದ ಇರೋ ಹೆಣ್ಮಕ್ಳೆಲ್ಲ ಕೃಷ್ಣನ ಒಳಗಡೆನೆ ಇರ್ತಾರೆ. ಆದರೂ ರುಕ್ಮಿಣಿಯನ್ನ ನಾನು ವಿವಾಹ ಆಗಬೇಕು. ಯಾಕೆ ಅಂದ್ರೆ ನಾರಾಯಣನಿಗೇನೆ ಲಕ್ಷ್ಮಿ ಸಿಗಬೇಕು, ಬೇರೆಯವರಿಗೆ ಸಿಗಬಾರದು. ಇದಕ್ಕೆ ನೀನ್ ಏನ್ ಮಾಡ್ತೀಯ ನೋಡು ಅಂತ ಹೇಳಿದಾಗ ಏನ್ ಮಾಡ್ತಾನೆ ಅಂದ್ರೆ ಭೀಷ್ಮಕ ಮಹಾರಾಜ ಆ ಸ್ವಯಂವರವನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಅಂದ್ರೂ ಜರಾಸಂಧನಿಗೆ ತಡ್ಕೊಳಕ್ಕಾಗಿಲ್ಲ. ಏನಾದ್ರೂ ಒಂದು ಮಾಡಬೇಕು ಇವನಿಗೆ ಅಂತ ಅಂದುಕೊಂಡು ರುಕ್ಮಿಯನ್ನ ಕರೀತಾನೆ. ನೋಡು, ನಾಡಿದ್ದೆ ಶಿಶುಪಾಲನಿಗೂ ಮತ್ತು ರುಕ್ಮಿಣಿಗೂ ಮದುವೆ, ಈ ರೀತಿ ನಿಮ್ಮ ಅಪ್ಪನಿಗೆ ಹೇಳಿ ಒಪ್ಪಿಸು ಅಂತ ಹೇಳ್ಬಿಡ್ತಾನೆ. ಇವತ್ತು ಹೇಳ್ತಾನೆ ಏನಂತ ಹೇಳಿ, ನಾಡ್ದು ಶಿಶುಪಾಲನಿಗೂ ರುಕ್ಮಿಣಿಗೂ ಮದುವೆ. ಈ ಕಡೆಗೆ ಏನಾಗಿರುತ್ತೆ ಅಂದ್ರೆ ನೋಡಿ, ಈ ಕಡೆ ಏನಾಗಿರುತ್ತೆ ಅಂದ್ರೆ ಈ ಹೊಗಳು ಭಟ್ಟಂಗಿಯರು ಇರ್ತಾರಲ್ಲ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗುವಂತಹ ಹೊಗಳು ಭಟ್ಟಂಗಿಯರು, ಅವರು ಕೃಷ್ಣನ ಎಲ್ಲಾ ಲೀಲೆಗಳನ್ನು ತಂದು ವಿದರ್ಭದಲ್ಲಿ ಹೇಳೋದು, ರುಕ್ಮಿಣಿಯ ಎಲ್ಲಾ ಕಲ್ಯಾಣ ಗುಣಗಳನ್ನು ತಗೊಂಡು ಹೋಗಿ ದ್ವಾರಕೆಯಲ್ಲಿ ಹೇಳೋದು. ಇದರಿಂದ ಏನಾಗ್ಬಿಡುತ್ತೆ ಅಂದ್ರೆ ಕೃಷ್ಣನು ರುಕ್ಮಿಣಿಯನ್ನ ನೋಡಿಲ್ಲ, ರುಕ್ಮಿಣಿಯು ಕೃಷ್ಣನನ್ನ ನೋಡಿಲ್ಲ. ಆದರೆ ಇಬ್ಬರೂ ಕೂಡ ಅವರವರ ಗುಣಶ್ರೇಷ್ಠತೆಯಿಂದ ನಾನು ವಿವಾಹ ಆದರೆ, ರುಕ್ಮಿಣಿ ಹೇಳ್ತಾಳೆ ಕೃಷ್ಣನನ್ನೇ ಅಂತ ಹೃದಯದಲ್ಲಿ ಪತಿಯಾಗಿ ಆ ಕೃಷ್ಣನನ್ನ ಸ್ವೀಕರಿಸ್ಬಿಟ್ಟಿರ್ತಾಳೆ. ರುಕ್ಮಿಣಿ
ಪತಿಯಾಗಿ ಸ್ವೀಕರಿಸ್ಬಿಟ್ಟಿರ್ತಾನೆ. ಇಂಥ ಏನಾಯ್ತು ಅಂದ್ರೆ ಆ ಭೀಷ್ಮಕ ಸುತ ಅಂದ್ರೆ ರುಕ್ಮಿಣಿ ಯಾವಾಗ ನಾಡಿದ್ದೇ ಒಂದು ವಿವಾಹ ಅಂತ ಆಗ್ಬಿಡ್ತೋ, ರುಕ್ಮಿಣಿಗೆ ಕೈ ಕಾಲುಗಳು ಆಡ್ಲೇ ಇಲ್ಲ. ಏನು ಮಾಡಬೇಕು ಅಂತ ಅಂದುಕೊಂಡಾಗ ನೋಡಿ, ಆ ಕೃಷ್ಣನನ್ನ ಬಹಳ ಬೇಗ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕಲ್ಲ. ಆ ರಿಯಾಕ್ಟ್ ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ರುಕ್ಮಿಣಿ ಕೃಷ್ಣನಿಗೆ ಒಂದು ಕಾಗದವನ್ನು ಬರೆದು ಕಳಿಸ್ತಾರೆ. ರುಕ್ಮಿಣಿಯ ಸಂದೇಶ ಏನ್ ಮಾಡಬೇಕು, ಅದು ಸಂದೇಶ ಅಲ್ಲ, ಪ್ಲಾನ್ ಅದು. ನೀನ್ ಏನ್ ಮಾಡ್ಬೇಕು, ಏನ್ ಬಿಡಬೇಕು ಅಷ್ಟೇ. ನೀನ್ ಬರ್ತೀಯಾ, ಇಷ್ಟ ಇದೆಯಾ, ಅವೆಲ್ಲ ಪ್ರಶ್ನೆಯೇ ಇಲ್ಲ ಆ ಒಂದು ಇದ್ರೊಳಗೆ. ಯಾವ್ದ್ರೊಳಗೆ? ಆ ಲೆಟರ್ ಅಲ್ಲಿರುವಂಥದ್ದೆಲ್ಲವೂ ಕೂಡ ಏನು, ಮುಂದೆ ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಯಾರೋ? ರುಕ್ಮಿಣಿ. ಅಷ್ಟೊತ್ತಿಗೆ ಏನ್ ಮಾಡಿದ್ರು ಅಂದ್ರೆ, ಇಲ್ಲಿ ಮುಂದೆ ನೋಡಿ, ಇಲ್ಲಿಂದ ಒಂದಷ್ಟು ಮಾತನ್ನ, ಇದಿಷ್ಟು ನಡೆದಂಥದ್ದು ಎಲ್ಲಿ? ಹರಿವಂಶದ ರಚನೆ. ಈಗ ಭಾಗವತಕ್ಕೆ ಬರ್ತೇನೆ. ಭಾಗವತದಲ್ಲಿ ಏನಾಗುತ್ತೆ ಅಂದ್ರೆ, ಆ ಭೀಷ್ಮಕ ಮಹಾರಾಜನಿಗೆ 5 ಜನ ಗಂಡು ಮಕ್ಕಳು, ಕೊನೆಯವಳೊಬ್ಳು ಮಗಳು. ಸಂಸ್ಕೃತದಲ್ಲಿ ರುಕ್ಮ ಅಂದ್ರೆ ಬಂಗಾರ ಅಂತ ಅರ್ಥ. ಆ ಭೀಷ್ಮಕನಿಗೆ ಬಂಗಾರ ಅಂದ್ರೆ ಭಾರಿ ಇಷ್ಟ ಇತ್ತೇನಪ್ಪ. ಯಾಕೆ ಅಂದ್ರೆ, ಅವ್ರ ಮಕ್ಕಳಿಗೆ ಇಟ್ಟಂತ ಹೆಸರು ನೋಡಿ, ಆ ಭೀಷ್ಮಕ ಮಹಾರಾಜ ಮೊದಲನೇವನ ಹೆಸರು ರುಕ್ಮಿ, ಅಂದ್ರೆ ಬರೀ ಬಂಗಾರ. ಅವನು ರುಕ್ಮಿ ಅಂದ್ರೇನು? ಬಂಗಾರ. ಎರಡನೇವನು ರುಕ್ಮ ರಥ, ಬಂಗಾರದ ರಥವನ್ನ ಇಟ್ಟುಕೊಂಡವನು. ಮೂರನೇವನು ರುಕ್ಮ ಬಾಹು, ಬಂಗಾರದಂತ ತೋಳನ್ನ ಇಟ್ಟುಕೊಂಡವನು. ನಾಲ್ಕನೇವನು ರುಕ್ಮ ಕೇಶ, ಬಂಗಾರದ ಕೂದಲನ್ನು ಇಟ್ಟುಕೊಂಡವನು. 5ನೇವನು ರುಕ್ಮ ಮಾಲಿ. ನಾವೆಲ್ಲ ರುಕ್ಮ ಮಾಲಿಗಳು. ಅದ್ರ ಅರ್ಥ ಏನು? ಬಂಗಾರದ ಸರ ಹಾಕೊಂಡಿರೋರು. ಈ ಬಂಗಾರದ ಕೂದಲು, ಬಂಗಾರದ ಕೈ, ಬಂಗಾರದ ರಥ ಇವೆಲ್ಲ ಇಲ್ಲ. ನಾವೆಲ್ಲ ಯಾರು? ನಾವೆಲ್ಲ ರುಕ್ಮ ಮಾಲಿಗಳು. ರುಕ್ಮ ಮಾಲಿ ಅಂದ್ರೆ ಏನರ್ಥ? ಬಂಗಾರದ ಸರವನ್ನ ಧರಿಸಿರುವವರು ಅಂತ ಅರ್ಥ. ಈ 5 ಜನರಕ್ಕೆ ತಂಗಿ ಯಾರಪ್ಪ ಅಂದ್ರೆ ರುಕ್ಮಿಣಿ ತಂಗಿ. ಆ ಒಂದು ರುಕ್ಮಿಣಿ ಏನು? ಸೋಪಶ್ರುತ್ಯ ಮುಕುಂದಸ್ಯ ರೂಪವೀರ್ಯ ಗುಣಾಶ್ರಿಯ ಗೃಹಾಗತೈ ಗೃಹ್ಯಮಾನಾಃ ತಮ್ಮೇನೇ ಸದೃಶಂ ಪತಿಂ. ಸೋಪಶ್ರುತ್ಯ ಮುಕುಂದಸ್ಯ ರೂಪವೀರ್ಯ ಗುಣಶ್ರಿಯ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಆ ಕೃಷ್ಣನ ಗುಣಗಳನ್ನೆಲ್ಲವನ್ನೂ ಕೂಡ ಹೃದಯದಲ್ಲಿ ಕೇಳ್ತಾ ಆ ಕೃಷ್ಣ ಅಂದ್ಕೊಂಡ್ಬಿಟ್ಟಿದ್ರು. ಆ ರುಕ್ಮಿಣಿ ಏನ್ ಅನ್ಕೊಂಡ್ಬಿಟ್ಲ ಅಂದ್ರೆ, ನನ್ನ ಗುಣ, ನನ್ನ ವಿದ್ಯೆ, ನನ್ನ ರೂಪಕ್ಕೆ ತಕ್ಕಂತಹ ಗಂಡ ಯಾರೋ ಕೃಷ್ಣನೇ ಅಂತ ಅವಳು ಅನುರೂಪನಾದ ಗಂಡ ಅಂತ ನಿಶ್ಚಯಿಸ್ಬಿಟ್ಟಿದ್ಲು. ಇಲ್ಲಿ ಕೃಷ್ಣನ ಭಾವನೆ ಏನಾಗಿತ್ತು? ತಾಂಬುದ್ಧಿ ಲಕ್ಷಣ ಔದಾರ್ಯ ರೂಪಶೀಲ ಗುಣಾಶ್ರಯ ಕೃಷ್ಣಸ್ಯ ಸದೃಶೀಂ ಭಾರ್ಯಾಂ ಸಮುದ್ವೋಡುಂ ಮನೋದಧೆ. ಅತ್ತ ಭಗವಂತನಾದ ಕೃಷ್ಣನು ರುಕ್ಮಿಣಿಯ ಸುಂದರತೆ, ಅವಳ ಬುದ್ಧಿವಂತಿಕೆ, ಅವಳ ಉದಾರತನ, ಅವಳ ಸೌಂದರ್ಯ, ಅವಳ ಶೀಲ ಸ್ವಭಾವ, ಇವುಗಳೆಲ್ಲದರಿಂದಲೂ ಕೂಡ ಅದ್ವಿತೀಯಳಾಗಿದ್ದಾಳೆ ಅಂತ ತಿಳಿದುಕೊಂಡು, ಆ ರುಕ್ಮಿಣಿಯೇ ನನಗೆ ಅನುರೂಪಳಾದ ಪತ್ನಿ ಅಂತ ಕೃಷ್ಣನೂ ಭಾವಿಸ್ಬಿಟ್ಟಿದ್ದ. ಒಂದು ಕಡೆಗೆ ಕೃಷ್ಣನೂ ಭಾವಿಸಿದ್ದ, ಇನ್ನೊಂದು ಕಡೆಗೆ ರುಕ್ಮಿಣಿಯೂ ಭಾವಿಸಿದ್ದ. ಮತ್ತೆ ಆ ರುಕ್ಮಿಣಿ ಮತ್ತು ಕೃಷ್ಣನ ವಿವಾಹವನ್ನ ಅವರೆಲ್ಲ ಸಂಬಂಧಿಕರು ಕೂಡ ಒಪ್ಕೊಂಡಿದ್ರು. ಈ ರುಕ್ಮಿಣಿಗೆ ಕೃಷ್ಣನೇ ಕರೆಕ್ಟ್, ಇನ್ಯಾರು ಅಲ್ಲ ಅಂತ. ಆದರೆ ಆ ರುಕ್ಮಿ ಇದನಲ್ಲ, ಆ ಜರಾಸಂಧನ ಮಾತನ್ನ ಕೇಳಿಕೊಂಡು ತನ್ನ ಸ್ನೇಹಿತನಾದ ಆ ಶಿಶುಪಾಲನಿಗೆ ಕೊಡೋದು ಅಂತ ತೀರ್ಮಾನವನ್ನ ಮಾಡಿಬಿಟ್ಟ. ಹಾಗೇನಾಯ್ತು?
ತದವೇದ್ಯಾಸಿತಾಪಾಂಗಿ ವೈದರ್ಭೀ ದುರ್ಮನಾಭುಷಂ ವಿಚಿಂತ್ಯಾಪ್ತಂ ದ್ವಿಜಂ ಕಂಚಿತ್ ಕೃಷ್ಣಾಯ ಪ್ರಾಹಿಣೋದ್ಧೃತಂ. ಆಗ ತನ್ನ ಹಿರಿಯಣ್ಣನಾದಂತಹ ರುಕ್ಮಿಯು ಶಿಶುಪಾಲನ ಜೊತೆಗೆ ನನಗೆ ಮದುವೆ ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡಂತಹ ರುಕ್ಮಿಣಿ ಅತ್ಯಂತ ದುಃಖಿತಳಾಗಿ ಬಹಳವಾಗಿ ಯೋಚಿಸಿ ಕೊನೆಗೆ ತನ್ನ ವಿಶ್ವಾಸ ಪಾತ್ರನಾದಂತಹ ಒಬ್ಬ ದ್ವಿಜನನ್ನ ಕರೆದ್ಲಂತೆ. ದ್ವಿಜ ಅಂದ್ರೇನು? ಒಬ್ಬ ಬ್ರಾಹ್ಮಣ ಅಂತ, 2 ಸಲ ಹುಟ್ಟೋನು ಅಂತ ಅರ್ಥ. ಇಲ್ಲೊಂದು ಸಣ್ಣ ಕಥೆ ಇದೆ. ಇದನ್ನ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಗುರುಗಳು ಅವರ ಗ್ರಂಥದೊಳಗೆ ಹೇಳಬೇಕಾದಾಗ, ನಿಮ್ಮ ಆಳ್ವಾರ್ಗಳೇ ಅವ್ರ ಗ್ರಂಥಗಳಲ್ಲಿ ಹೇಳಬೇಕಾದಾಗ ಒಂದು ಕಡೆ ಬರೆದಿದ್ದಾರೆ, ತುಂಬಾ ಚೆನ್ನಾಗಿದೆ. ನನಗೆ ನಿಮ್ಮ ಆಳ್ವಾರ್ಗಳ ಹೆಸರು ನೆನಪಿರಲ್ಲಪ್ಪ, ನಿಜವಾಗ್ಲೂ ಸುಳ್ಳು ಹೇಳ್ತೀನಿ. ಎಲ್ಲರೂ ಮಹಾತ್ಮರೇ, ಅವ್ರದ್ದೆಷ್ಟೋ ಗ್ರಂಥ, ಆದ್ರೆ ನಮ್ಮ ಬುದ್ಧಿಯಲ್ಲಿ ಉಳಿಯುವಂತ ಹೆಸರುಗಳು ಒಬ್ಬರದೂ ಇಲ್ಲ. ಆ ರೀತಿಯಿಂದ ಅದರೊಳಗೆ ಒಂದ್ ಕಡೆ ಬರೀತಾರೆ, ಗರುಡನಿಗೆ ಒಂದು ಯೋಚನೆ ಬಂತಂತೆ. ಏನಂತ ಅಂದ್ರೆ, ಹನುಮಂತ ಎಷ್ಟು ಅದೃಷ್ಟವಂತ. ಏನಕ್ಕೆ ಅದೃಷ್ಟವಂತ? ರಾಮ ಹನುಮಂತನನ್ನು ಅಪ್ಪಿಕೊಂಡ್ಬಿಟ್ಟ. ನಾನು ಅಪ್ಪಿಸ್ಕೊಳ್ಬೇಕು ಭಗವಂತನ ಹತ್ರ ಅಂತ ಒಂದು ಸಣ್ಣ ಇಚ್ಛೆ ಬಂತಂತವ್ರು. ಅದ್ರೊಳಗೂ ಕೂಡ ಮೊದಲಿಗೆ ತುಂಬಾ ಚೆನ್ನಾಗಿ ಬರೀತಾರೆ, ಭಗವಂತ ಯಾವಾಗ ಭಕ್ತನನ್ನ ಅಪ್ಪಿಕೊಳ್ತಾನಪ್ಪ ಅಂದ್ರೆ, ಯಾವಾಗ ಭಕ್ತ ಮೊದಲು ತಾಯಾರ್ ದರ್ಶನ ಮಾಡಿ ಹೋಗಿ ಅವನನ್ನು ನೋಡ್ತಾರೆ, ಆಗ ಭಕ್ತನನ್ನ ಅಪ್ಕೊಳ್ತಾನಂತವನು. ಕೇವಲ ನೇರವಾಗಿ ಹೋಗಿ ಅವನನ್ನೇ ನೋಡಿದ್ರೆ ಅವನು ಇಷ್ಟಪಡೋದಿಲ್ವಂತೆ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ ಗೊತ್ತಾ? ಹನುಮಂತ ಉಂಗುರವನ್ನ, ಮುದ್ರಾಂಗುಲೀಯಕವನ್ನ ತಗೊಂಡು ಹೋಗ್ಬೇಕಾದಾಗ ಕೊಟ್ಟಿ ಕಳಿಸಿದ್ದಂತೆ ರಾಮಚಂದ್ರ ಕೊಟ್ಟಿ ಕಳಿಸಿದ್ದಂತೆ. ಆದರೆ ತಾಯಾರ್ ನೋಡ್ಕೊಂಡು ಬಂದಲ್ಲ ವಾಪಸ್ಸು, ಆಗ ಅಪ್ಪಿಕೊಂಡು ಮಾತಾಡ್ಸಿದ್ದಂತೆ. ಅಪ್ಪಿಕೊಂಡು ಅವನು ಏನ್ ಮಾಡದಂತೆ, ಮಾತಾಡ್ಸಿದ್ದಂತೆ. ಈಗ ನೋಡಿ ಅಂದ್ರೆ, ಆಗ ಗರುಡ ಅನ್ಕೊಂಡಂತೆ, ನಾನು ನೋಡ್ಬೇಕಲ್ಲ, ನಾನು ಕೂಡ ಒಂದು ಸಲ ಭಗವಂತನನ್ನು ಅಪ್ಕೋಬೇಕಲ್ಲ ಅಂದಾಗ ನೋಡಿ, ದ್ವಿಜ. ಇಲ್ಲಿ ಆ ದ್ವಿಜ ಶಬ್ದ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಯಾರೆ ಆ ಆಳ್ವಾರ. ಹೆಂಗ್ ಮಾಡ್ಯಾರೆ ಅಂದ್ರೆ, ಪಕ್ಷಿಯೂ ಕೂಡ ದ್ವಿಜ ಅಂತ. ಮೊದಲಿಗೆ ಮೊಟ್ಟೆಯಿಂದ ಹುಟ್ಟತ್ತಂತೆ, ಆಮೇಲೆ ಅದು ಮೊಟ್ಟೆ ಒಡೆದು ಮರಿಯಾಗಿ ಹುಟ್ಟತ್ತಂತೆ. ಮೊದಲು ಮೊಟ್ಟೆಯಿಂದ ಹುಟ್ಟತ್ತೆ, ನಂತರ ಮರಿ ಆಗತ್ತೆ, ಅದು 2 ಸಲ ಹುಟ್ಟತ್ತೆ. ಆಗ ಅನ್ಕೊಂಡಂತೆ, ಆಗ ನಮ್ಮಾಳ್ವಾರು ಹೇಳ್ತಾರೆ, ಆ ದ್ವಿಜ ಅನ್ನೋದಿಕ್ಕೆ ಗರುಡ ಅನ್ಕೊಂಡಂತೆ, ನನ್ನನ್ನೇ ಕರಿತೀಯಾಳೆ ಅಂತ ಆ ಬ್ರಾಹ್ಮಣನ ವೇಷದಲ್ಲಿ ಗರುಡ ಹೋದಂತೆ. ಆ ಗರುಡ ಹೋದಾಗ ಅವಳೆಲ್ಲ ಸಂದೇಶವನ್ನು ಕೊಟ್ಲಂತೆ. ನೋಡಿ, ಆ ಸಂದೇಶವನ್ನ ಕೊಟ್ಲು. ಏನಂತ? ಅವಳು ದ್ವಾರಕಾಂಸ ಸಮೇ ಭೇದ್ಯ ಪ್ರತಿಹಾರೈಹಿ ಪ್ರವೇಶಿತಃ ಅಪಶ್ಯದಾದ್ಯಂ ಪುರುಷಮಾಸೀನಂ ಕಾಂಚಸಾನನೆ. ಯಾವಾಗ ಅವಳು ಆ ಕೊಟ್ಲು, ಕೃಷ್ಣ ಹೇಳದಂತೆ ಹೋದಂತೆ ದ್ವಾರಕೆಗೆ ಯಾರೋ ಅದ್ವಿಜ ತಲುಪಿದಾಗ ಕೃಷ್ಣ ದೂರದಲ್ಲಿ ನಿಂತಿರ್ತಾನೆ. ನೋಡಿ, ಕೃಷ್ಣನು ಯಾವ ಮಟ್ಟಿಗೆ ಆ ವೇದವನ್ನ, ಶಾಸ್ತ್ರವನ್ನ ಕಲ್ತಂಥವ್ರ ಮೇಲೆ ಒಂದು ಭಾವವನ್ನ ಇಟ್ಟಿದ್ದ. ಸಹಸ್ರನಾಮದಲ್ಲಿ ಸುಮ್ನೆ ಬ್ರಾಹ್ಮಣ ಪ್ರಿಯ ಅಂತ ಹೇಳೋದಲ್ಲ. ನಾವು ಚೆನ್ನಾಗಿ ನಮ್ಮ ನಡವಳಿಕೆಯನ್ನ ಇಟ್ಟುಕೊಂಡರೆ ಕೃಷ್ಣ ಪರಮಾತ್ಮನೂ ಕೂಡ ಅದೆಲ್ಲಕ್ಕೂ ಕೂಡ ಅನುಮೋದನೆಯನ್ನ ಕೊಡ್ತಾನಂತೆ. ಅನುಮೋದನೆಯನ್ನ ಕೃಷ್ಣ ಪರಮಾತ್ಮ ಕೊಡ್ತಾನಂತೆ. ಏನು ಅಂದ್ರೆ, ಭಗವಂತ ಅನುಮೋದನೆಯನ್ನ ಅವನು ಕೊಡ್ತಾನಂತೆ. ಆದ್ರಿಂದ ಮೊದಲಿಗೆ ಅವನು ಹೇಳ್ತಾನಂತೆ, ಏನು ಅಂದ್ರೆ, ದ್ವಾರಕ್ಯಾಂಶ ಸಮಯಭೇತ್ಯ. ಅವನು ದೂರದಲ್ಲಿ ನೋಡ್ತಾನಂತೆ, ದೂರದೊಳಗೆ ಆ ಭಗವಂತನನ್ನ, ಆ ಬ್ರಾಹ್ಮಣನನ್ನು ನೋಡ್ತಾನಂತೆ. ನೋಡಿದ ತಕ್ಷಣ
ಕೃಷ್ಣ ಪರಮಾತ್ಮ ಕೆಳಗಡೆಗೆ ಬರ್ತಾನೆ. ಬಂದ ತಕ್ಷಣ ಆಸೀನಂ ಕಾಂಚನಾಸನೆ ಅವನನ್ನ ಹೋಗಿ ಏನ್ ಮಾಡ್ತಾನಂತೆ, ಬಂಗಾರದ ಸಿಂಹಾಸನದ ಮೇಲೆ ಅವನನ್ನ ಕೂಡಿಸ್ತಾನಂತೆ. ಬಂಗಾರದ ಸಿಂಹಾಸನದ ಮೇಲೆ ಕೂಡಿಸಿದ ನಂತರ ದೃಷ್ಟ್ವಾ ಬ್ರಹ್ಮಣ್ಯ ದೇವಸ್ಥಂ ಅವರುಹ್ಯ ನಿಜಾಸನಾತ್ ಉಪವೇಶ್ಯಾರ್ಹಯಾಂಚಕ್ರೇ ಯಥಾತ್ಮಾನಂ ದಿವೌಕಸಃ. ಅವನು ಮೊದಲು ಏನ್ ಮಾಡ್ತಾನೆ ಅಂದ್ರೆ, ಕೃಷ್ಣ ಪರಮಾತ್ಮನು ಬಂಗಾರದ ಆಸನದ ಮೇಲೆ ಕುಳಿತುಕೊಂಡಿದ್ದನ್ನ ಈ ಬ್ರಾಹ್ಮಣ ನೋಡ್ತಾನೆ. ನೋಡಿದ ತಕ್ಷಣ ಕೃಷ್ಣನು ಇವನನ್ನು ನೋಡ್ತಾನಂತೆ. ನೋಡಿದ ತಕ್ಷಣ ಏನ್ ಮಾಡ್ತಾನಂತೆ ಗೊತ್ತಾ, ಆ ಭಗವಂತ ಕೃಷ್ಣ ಏನ್ ಮಾಡ್ತಾನಂತೆ, ಅವರುಹ್ಯ ನಿಜಾಸನಾತ್. ನಿಜಾಸನ ಅಂದ್ರೆ ಏನು, ಎದ್ದು ಬಿಡ್ತಾನಂತೆ. ಅವನು ನೋಡಿದ ತಕ್ಷಣ ಏನ್ ಮಾಡ್ತಾನಂತೆ, ಎದ್ದು ಬಿಡ್ತಾನಂತೆ. ಎದ್ದು ಬಿಟ್ಟು ಉಪವಿಶ್ಯ ಅರ್ಹಯಾಂಚಕ್ರೆ, ತಾನು ಯಾವ ಆಸನದ ಮೇಲೆ ಕುಳಿತಿದ್ನೋ ಅದೇ ಆಸನದ ಮೇಲೆ ಅವನನ್ನು ಕೂಡಿಸ್ತಾನಂತೆ. ಇದು ಭಕ್ತಿ ಅಂದ್ರೆ, ಇದು ಪ್ರೇಮ ಅಂದ್ರೆ. ನಮ್ಮನೇಲಿ ಬಂದವರಿಗೆ ಬೇರೆದು ಟ್ರೀಟ್ಮೆಂಟು, ನಮ್ಮನೇಲಿ ಇರೋರಿಗೆ ಬೇರೆ ಟ್ರೀಟ್ಮೆಂಟ್ ಅಲ್ಲ. ಹೇಳಿದ್ ಗೊತ್ತಾಯ್ತಲ್ಲ, ನಾನು ಏನನ್ನ ಉಪಯೋಗಿಸ್ತೀನಿ ಅದನ್ನ ನಿಮಗೂ ಕೊಟ್ರೆ ಅದು ನಿಜವಾದ ಗೌರವ. ನಿಮಗೆಲ್ಲರಿಗೂ ಬೇರೆ, ನಮಗೆ ಮಾತ್ರ ಬೇರೆಯಾಗಿ ಇಟ್ಟುಕೊಂಡಿದ್ದೀವಿ ಅಂದ್ರೆ ಅದು ನಿಜವಾದ ಅತಿಥಿ ಸತ್ಕಾರ ಅಲ್ಲ. ನಿಜವಾದ ಅತಿಥಿ ಸತ್ಕಾರ ಅಲ್ಲ. ನೋಡಿ ಆ ಭಗವಂತ, ಅದು ನೋಡ್ಬೇಕು ನೀವು. ಯಾವ ಹಂಸತೂಲಿಕ ಸುಧಾಮನು ಬಂದಾಗ ರುಕ್ಮಿಣಿಯ ಜೊತೆಗೆ ಯಾವ ಹಂಸತೂಲಿಕಾ ಮಂಚದ ಮೇಲೆ ಕುಳಿತಿದ್ನೋ ಅದೇ ಹಂಸತೂಲಿಕಾ ಮಂಚದ ಮೇಲೆ ಸುಧಾಮನನ್ನು ಕೂಡಿಸ್ತಾನೆ. ನಾವೇನ್ ಮಾಡ್ತೀವಿ, ನಮ್ದೆಲ್ಲ ಒಂದಷ್ಟು ಪರ್ಸನಲ್ ಥಿಂಗ್ಸ್ ಇರುತ್ತೆ, ಅದು ಯಾರಿಗೂ ಶೇರ್ ಮಾಡೋದಿಲ್ಲ ನಾವು. ಕೃಷ್ಣ ಏನ್ ಮಾಡ್ತಿದ್ದಂತೆ, ತನ್ನ ವಸ್ತುವನ್ನೇ ಎಲ್ಲರಿಗೂ ಸರ್ವಸ್ವವಾಗಿ ಕೊಡ್ತಾ ಇದ್ದಂತೆ. ಇಟ್ಕೋ ಅದು ಕೃಷ್ಣ ಅಂದ್ರೆ. ಆಗ ಏನಾಯ್ತು, ಅವನಿಗೆ ಏನೇನು ಬೇಕು ಆ ಭೂಸುರೋತ್ತಮನನ್ನ ನೋಡಿದ ತಕ್ಷಣ ಇಳಿದು ಅವನನ್ನ ಸಿಂಹಾಸನದ ಮೇಲೆ ಕೂಡಿಸಿ, ದೇವತೆಗಳು ಹೇಗೆ ಭಗವಂತನನ್ನ ಪೂಜಿಸ್ತಾರೋ ಹಂಗೆ ಪೂಜಿಸುತ್ತಂತೆ ಆ ಬ್ರಾಹ್ಮಣನನ್ನು. ಷೋಡಶೋಪಚಾರ ವಿಧಿಯಿಂದ ಆ ಬ್ರಾಹ್ಮಣನನ್ನ ಪೂಜಿಸುತ್ತಂತೆ ಕೃಷ್ಣ. ಆಮೇಲೆ ಏನ್ ಮಾಡ್ತಾನೆ, ತಂ ಭುಕ್ತವಂತಂ ವಿಶ್ರಾಮಂ ಉಪಗಮ್ಯ ಸತಾಂ ಗತಿ ಪಾಣಿನಾಭಿಭೃಷನ್ ಪಾದೌ ಅವ್ಯಗ್ರಸ್ಥಮ ಪೃಚ್ಛತ. ಆ ಸತ್ಕಾರವಾದ ಬಳಿಕ ಕುಶಲ ಪ್ರಶ್ನೆಯನ್ನ ಕೇಳಿದಂತೆ ಆ ಬ್ರಾಹ್ಮಣನು ಉಂಡು ತಿಂದು ಎಲ್ಲಾ ರೀತಿಯಿಂದ ವಿಶ್ರಾಂತಿ ಪಡೆದಾಗ ಆ ಪರಮಾಶ್ರಯನಾದಂತ ಕೃಷ್ಣ ಅವನ ಬಳಿಯಲ್ಲಿ ಕುಳಿತುಕೊಂಡು ಅವನ ಕಾಲನ್ನ ಕೆಳಗಡೆ ಕುತ್ಕೊಂಡಂತ ಕೃಷ್ಣ ಕುತ್ಕೊಂಡು ಅವನ ಕಾಲನ್ನ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕಾಲನ್ನ ಒತ್ತುತ್ತಾ ಮುಂದಿನ ಮಾತನ್ನ ಆಡುತ್ತಂತೆ. ನಾವೇನ್ ಮಾಡ್ತೀವಿ ಹೇಳಿ, ಯಾರು ಮನೆಗೆ ಬಂದ್ರೆ ಏನಕ್ಕೆ ಬಂದ್ರಿ, ಮೊದಲನೇ ಪ್ರಶ್ನೆ ಏನಕ್ಕೆ ಬಂದ್ರಿ ಕೇಳ್ತೇವೆ. ಕೃಷ್ಣ ಹಂಗಲ್ಲ, ಮನೆಗೆ ಬಂದವರಿಗೆ ಎಲ್ಲ ಸತ್ಕಾರವನ್ನ ಮಾಡ್ದ, ಊಟವನ್ನ ಹಾಕ್ದ, ಎಲ್ಲವನ್ನೂ ಮಾಡ್ದ. ಎಲ್ಲ ಆದ ಮೇಲೆ ಅವ್ರು ವಿಶ್ರಾಂತಿ ಕೂತ್ಕೊಂಡ್ರಲ್ಲ, ಆಗ ಅವನು ಕೇಳಿದಂತೆ. ಅವಾಗ್ಲೂ ಕೇಳಲಿಲ್ಲ. ಅವಾಗ ನೋಡಿ ಮುಂದಿನ ಮಾತು ಹೇಳ್ತಾನೆ, ಕಚ್ಚಿತ್ ದ್ವಿಜವನ ಶ್ರೇಷ್ಠ ಧರ್ಮಸ್ಥೆ ವೃದ್ಧ ಸಮ್ಮತಃ ವರ್ತತೆ ನಾತಿ ಕೃಚ್ಛ್ರೇಣ ಸಂತುಷ್ಟ ಅದು ಸಂತುಷ್ಟ ಮನಸ್ಸದಾ. ದ್ವಿಜಶ್ರೇಷ್ಠನೇ, ಸದಾ ನಿನ್ನ ಮನಸ್ಸು ಸಂತೋಷವಾಗಿದೆಯೇನಪ್ಪ. ಆ ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ. ಯಾವತ್ತೂ ಕೂಡ ನಮ್ಮ ಮನಸ್ಸು ಸಂತೋಷವಾಗಿರ್ಬೇಕಂತೆ. ಏನು ಸಿಗತ್ತೆ ಅದರೊಳಗೆ ತೃಪ್ತಿಯನ್ನು ಹೊಂದಬೇಕಂತೆ, ಏನು ಸಿಗತ್ತೆ ಅದರೊಳಗೆ ಆನಂದವನ್ನು ಹೊಂದಬೇಕಂತೆ, ಸಂತುಷ್ಟವಾಗಿ ಇರಬೇಕಂತೆ. ಮತ್ತಿನ್ನೇನು, ಹಿರಿಯರಿಗೆ ಒಪ್ಪಿಗೆಯಾದಂತಹ ಧರ್ಮಾಚರಣೆಯನ್ನ ನೀನು ಮಾಡ್ತಾ ಇದೀಯಪ್ಪ ಅಂದ್ರೆ, ನಿಮ್ಮ ಗುರು ಹಿರಿಯರೆಲ್ಲರೂ ಕೂಡ ಯಾವುದನ್ನ ಧರ್ಮ ಅಂತ ಹೇಳಿ ಹೋಗಿದ್ದಾರೆ ಆ ಧರ್ಮಾಚರಣೆಯನ್ನ ನೀನು ಪಾಲನೆ ಮಾಡ್ತಾ ಇದೀಯಲ್ಲಪ್ಪ. ಮತ್ತಿನ್ನೇನು, ಹಂಗ ಅರ್ಥ ಏನು ಅಂದ್ರೆ, ನಿನ್ನ ಧರ್ಮಾಚರಣೆಯನ್ನ ಮಾಡುವುದಕ್ಕೆ ಯಾರೂ ಕೂಡ ಅಡ್ಡಿ ಬರ್ತಿಲ್ಲ ತಾನೆ ಅಂತ ಅರ್ಥ.
ಆ ರೀತಿ ಅಡ್ಡಿ ಬರೋದಿದ್ರೆ ಮುಂದಿನ ದಿನವೇ ಅವನನ್ನ ಯಾರು ಅಡ್ಡಿ ಮಾಡ್ತಾರೋ ಅವರನ್ನ ನಾಶ ಮಾಡ್ತಾನೆ. ಭಗವಂತ ಅವತಾರ ಮಾಡಿದ್ದೇ ಅದಕ್ಕೋಸ್ಕರ. ಏನಕ್ಕೋಸ್ಕರ ಅವತಾರ ಮಾಡ್ದ? ಯಾರ್ಯಾರು ಧರ್ಮಕ್ಕೆ ಅಡ್ಡಿಪಡಿಸುವಂತಹ ಗುಣವನ್ನ ಇಟ್ಟುಕೊಂಡಿದ್ರೋ ಆ ಅಡ್ಡಿಪಡಿಸುವವರೆಲ್ಲರನ್ನೂ ಕೂಡ ಭಗವಂತ ಏನ್ ಮಾಡ್ದ? ಒಬ್ಬೊಬ್ಬರನ್ನೇ ನಾಶ ಮಾಡ್ತಾ ಬಂದ. ಮುಂದಿನ ಮಾತು ನೋಡಿ, ಹೇಳ್ತಾನೆ ಸಂತುಷ್ಟೋ ಯರ್ಹಿ ವರ್ತೇತ. ಈ 3 ಶ್ಲೋಕ ನಮ್ಮೆಲ್ಲರಿಗೂ ಹೇಳಿರೋದು. ಅಂದ್ರೆ ಒಬ್ಬ ಬ್ರಾಹ್ಮಣ ಜೀವನದಲ್ಲಿ ಹೆಂಗಿರ್ಬೇಕು ಅಂತ. ನಿಜವಾದ ಬ್ರಾಹ್ಮಣ ಆಗ್ತಾನಾಗ. ಏನ್ ಹೇಳಿ? ಒಬ್ಬ ನಿಜವಾದ ಬ್ರಾಹ್ಮಣ ಜೀವನದೊಳಗೆ ಯಾವ ಸ್ವಭಾವವನ್ನ ಇಟ್ಟುಕೊಂಡಿರ್ಬೇಕು ಅನ್ನುವುದನ್ನ ಕೃಷ್ಣ ಪರಮಾತ್ಮ ತೋರಿಸ್ತೀಯನೆ ನೋಡಿ. ಸಂತುಷ್ಟೋ ಯರ್ಹಿ ವರ್ತೇತ ಬ್ರಾಹ್ಮಣೋ ಏನ ಕೇನಚಿತ್ ಅಹೀಯಮಾನ ಸ್ವಾಧರ್ಮಾತ್ ನಹ್ಯಸ್ಯಾಖಿಲ ಕಾಮಧಕ್ ಅಸಂತುಷ್ಟೋ ಅಸಕೃಲ್ಲೋಕ ಆಪ್ನೋತ್ಯಪಿ ಸುರೇಶ್ವರಃ ಅಕಿಂಚನೋಪಿ ಸಂತುಷ್ಟಃ ಶೇತೆ ಸರ್ವಾಂಗ ವಿಜ್ವರಃ ವಿಪ್ರಾಂ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸುಹೃತ್ತಮಾನ್ ನಿರಹಂಕಾರಿಣ ಶಾಂತಾನ್ ನಮಸ್ಯೆ ಶಿರಸಾಕೃತೆ. ಈ 3 ಶ್ಲೋಕ ಬ್ರಾಹ್ಮಣನ ವ್ಯಕ್ತಿತ್ವವನ್ನ ಹೇಳುವ ಶ್ಲೋಕ ಮತ್ತು ಒಬ್ಬ ಬ್ರಾಹ್ಮಣನು ಜೀವನದೊಳಗೆ ಹೇಗಿರಬೇಕು ಅಂತ ತಿಳಿಸಿದ ಶ್ಲೋಕ ಹೇಳ್ತಾರೆ ನೋಡಿ. ದ್ವಿಜಶ್ರೇಷ್ಠ ಬ್ರಾಹ್ಮಣನು, ಯಾವ ಬ್ರಾಹ್ಮಣನು ತನಗೆ ದೊರಕುವಂತಹ ವಸ್ತುಗಳಲ್ಲಿ ಸಂತೋಷವನ್ನ ಪಡುವುದಿಲ್ಲವೋ ಅವನ ಅವನತಿ ಅಲ್ಲಿಂದ ಶುರುವಾಗುತ್ತಂತೆ. ನಮಗೇನು ಸಿಗತ್ತೆ ಅದರಲ್ಲಿ ಸಂತೋಷವನ್ನ ಅನುಭವಿಸ್ಬೇಕು ನಾವು. ಯದೃಚ್ಛಾ ಲಾಭ ಸಂತುಷ್ಟ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳಿದನು. ಏನು? ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟಶ್ಚ ಮಹೀಪತಿ. ನಮ್ಮ ಹೃದಯದಲ್ಲಿ ಎಲ್ಲವನ್ನೂ ಹೃದಯದಲ್ಲಿ ಇಟ್ಕೊಂಡ್ಬಿಡೋದು. ಇಷ್ಟಿಷ್ಟುದ್ದ ಕಲ್ಪನೆಗಳನ್ನ, ಇಷ್ಟಿಷ್ಟುದ್ದ ಎಲ್ಲ ಆಸೆಗಳನ್ನ ಇಟ್ಟುಕೊಂಡು ಅದನ್ನ ಎದುರಿಗಿರೋರ್ ಮೇಲೆ ಹಾಕ್ತಾ ಇರೋದು. ನಮಗದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು. ನಮ್ಮ ಮನಸ್ಸು ಹೇಗಿರ್ಬೇಕಂತೆ ಅಂದ್ರೆ ಏನು ಸಿಗತ್ತೋ ಅದರಲ್ಲಿ ಸಂತುಷ್ಟವಾಗಿರ್ಬೇಕಂತೆ. ನಮ್ಮ ಸ್ವಧರ್ಮವನ್ನ ಪಾಲಿಸ್ತಾ ಇರ್ಬೇಕಂತೆ. ನೋಡಿ, ಸ್ವಧರ್ಮವನ್ನ ಪಾಲಿಸುತ್ತಾ ಸಿಕ್ಕ ವಿಷಯದೊಳಗೆ ಸಂತೋಷವಾಗಿ ನಾವುಗಳು ಇದ್ದವರಾದರೆ ಅದೇ ಸಾಕಂತೆ ನಮ್ಮ ಆನಂದಕ್ಕೆ. ಬೇರೆ ಇನ್ನೇನು ಬೇಕಾಗಿಲ್ಲ ನಮಗೆ. ನಮ್ಮ ಆನಂದಕ್ಕೆ ಅದೇ ಸಾಕಂತೆ. ಅದೆಲ್ಲ ನಮ್ಮ ಕಾಮನೆಗಳನ್ನು ಕೂಡ ಪೂರ್ಣ ಮಾಡುತ್ತಂತೆ. ಇಂದ್ರ ಪದವಿ ದೊರೆತರೂ ಕೂಡ ಸಂತೋಷವಾಗಿ ಇರದೇ ಇರುವವನು ಸುಖಕ್ಕಾಗಿ ಏನ್ ಮಾಡ್ತಾನೆ? ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಆ ಹುಟ್ಟು ಸಾವು ಎಂಬ ಚಕ್ರಗಳಿಗೆ ಸಿಗ ಹಾಕೊಂಡು ಒದ್ದಾಡಿ ಹೋಗ್ತಾ ಇರ್ತಾನೆ. ಒಬ್ಬೊಬ್ಬರಿಗಿರುತ್ತೆ ಒಂದು ಆಸೆಗಳು. ಯಾವ ಮಟ್ಟಿನ ಆಸೆ ಇರುತ್ತೆಪ್ಪ ಅಂದ್ರ ಎಷ್ಟು ಸಿಕ್ಕರೂ ಸಂತೋಷ ಇಲ್ಲ. ಅವ್ರಿಗೆ ಏನೋ ಒಂದು ಅತೃಪ್ತಿ ಭಾವ, ಯಾವುದೋ ರೀತಿಯಾದ ಅತೃಪ್ತಿ ಭಾವ. ಬೇಕು 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 ಬೇಕು. ತಮಾಷೆಗೆ ಹೇಳ್ತಿದ್ದೀನಿ, ಇದನ್ನ ಸೀರಿಯಸ್ ಆಗಿ ತಗೋಬೇಡಿ. ತುಂಬಾ ಬೇಕುಗಳೇನಾದ್ರು ನಮ್ಮ ಹೃದಯದಲ್ಲಾದ್ರೆ ನಮ್ಮಷ್ಟು ದೊಡ್ಡ ಬೇವಕೂಫುಗಳು ಯಾರು ಇಲ್ಲ. ಏನ್ ಹೇಳಿ? ಯಾರು ಇಲ್ಲ. ಎಷ್ಟು ಬೇಕುಗಳು ನಮ್ಮ ಜೀವನಕ್ಕೆ, ಎಷ್ಟು ವಸ್ತುಗಳು ಬೇಕು ಹೇಳಿ ನೋಡೋಣ. ನಿಜವಾಗ್ಲೂ ಇಲ್ಲಿ ಬಂದು 7 ದಿನ ಇದ್ನಲ್ಲ, ನನಗ್ ನಾನು ಅನ್ಕೊಂಡೆ ಎಷ್ಟು ಸಾಕು? ಒಂದು ಚಾಪೆ, ಒಂದು ದಿಂಬು, ಒಂದು 2 ಹೊತ್ತು ಊಟ, ಇಷ್ಟು ಇದ್ರೆ ಒಂದು 3 ಜೊತೆ ಪಂಚೆ, ಇಷ್ಟಿದ್ರೆ ಸಾಕು. ನಾವುಗಳು ಎಷ್ಟನ್ನು ಇಟ್ಟುಕೊಂಡಿದ್ದೀವಿ? ಅಷ್ಟಕ್ಕೆ ಸಂತೋಷ ಆಗ್ತೀವ ನಾವು? ಎಷ್ಟನ್ನು ಇಟ್ಕೊಂಡಿದೀವಿ ನಾವು? ಎಲ್ಲ ಬೇಕು, ಎಲ್ಲ ಕೊಟ್ಟಿದ್ದು ನಂಗೆ ಬೇಕು, ತುಂಬಿ 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 ಇಟ್ಕೊಳ್ಳೋದು. ಉಪಯೋಗ ಏನಿದೆ ಹೇಳಿ? ಉಪಯೋಗ ಏನಿದೆ ಅದರಿಂದ? ಯಾವ ರೀತಿಯಾದಂತಹ ಉಪಯೋಗವೂ ಕೂಡ ಇಲ್ಲ. ಆದ್ರಿಂದ ಹೇಳ್ತಾರೆ ಏನು ಅಂದ್ರೆ,
ಯಾವ ಒಬ್ಬ ಮನುಷ್ಯನಿಗೆ ಸಿಕ್ಕ ವಸ್ತುವಿನಲ್ಲಿ ಸಂತೋಷ ಇಲ್ಲವೋ ಅವನ ಅವನತಿ ಅಲ್ಲಿಂದ ಶುರುವಾಗುತ್ತಂತೆ. ಅವನ ಅವನತಿ ಶುರು ಅಂತ ಅರ್ಥ, ಬೇರೆ ಇನ್ನೇನು ಇಲ್ಲ. ಅವನ ಅವನತಿ ಶುರುವಂತೆ. ಅಷ್ಟೇ ಅಲ್ಲ, ಮತ್ತಿನ್ನೇನಪ್ಪ ಅಂದ್ರೆ ಮುಂದೆ ಹೇಳ್ತಾನೆ, ಯಾವ ಒಬ್ಬ ಬ್ರಾಹ್ಮಣನು ತಾನಾಗೇ ದೊರೆತಿರುವಂತಹ ವಸ್ತುವಿನಲ್ಲಿ ಸಂತೋಷವನ್ನ ಪಟ್ಟು ಅವನ ಸ್ವಭಾವ ಮೃದುವಾಗಿದ್ದರೆ, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಹಿತವನ್ನ ಬಯಸುವಂತವನಾದರೆ, ಅಹಂಕಾರ ರಹಿತನಾಗಿದ್ರೆ, ಅಂತಹ ಬ್ರಾಹ್ಮಣರಿಗೆ ನಾನು ಯಾವಾಗಲೂ ತಲೆ ತಗ್ಗಿಸಿ ಇರ್ತೇನೆ ಅಂತ ಕೃಷ್ಣ ಹೇಳಿದ್ದೇನೆ. ಕೃಷ್ಣ ಯಾವಾಗ ನಮ್ಮವನಾಗ್ತಾನೆ ಹೇಳಿ? 4 ಗುಣಗಳಿರ್ಬೇಕಂತೆ ನಮ್ಮಲ್ಲಿ. ಮೊದಲನೇ ಗುಣ ಯಾವುದು? ಸಿಕ್ಕ ವಸ್ತುವಿನಲ್ಲಿ ಸಂತೋಷದಿಂದ ಇರಬೇಕು. ಎರಡನೇ ಗುಣ ಏನು? ನಮ್ಮ ಸ್ವಭಾವ ಮೃದುವಾಗಿರಬೇಕು. ನಮ್ಮ ಸ್ವಭಾವ ಮೃದುವಾಗಿರಬೇಕು. ಮೂರನೆಯದು ಏನು ಅಂದ್ರೆ ಅಹಂಕಾರ ರಹಿತವಾಗಿರಬೇಕು. ಮತ್ತು 4ನೆಯದು ಭಗವಂತನನ್ನ ಚಿಂತಿಸುವ ಗುಣ ಇರಬೇಕು. ಈ 4 ಗುಣ ಇದ್ರೆ ಮಾತ್ರನೇ ಅವನು ಬ್ರಾಹ್ಮಣ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ತನ್ನ ಧರ್ಮ ಪಾಲನೆ ಮಾಡಬೇಕು, ಇರೋದ್ರೊಳಗೆ ಸಂತೋಷವಾಗಿರ್ಬೇಕು. ಅದು ಬಿಟ್ಟು ನಾವು ಬರೀ ಒಂದು ಹಿಂಗ್ ತೋರಿಸ್ಬಿಡೋದು, ನಾನು ಬ್ರಾಹ್ಮಣ ಸ್ವಾಮಿ ಅಂತ, ಉಪಯೋಗ ಏನು? ಈ ಜನಿವಾರ ತೋರಿಸಿದ್ರೆ ಉಪಯೋಗ ಏನು? ನಮ್ ಜನಿವಾರ ಇಲ್ಲಿ ಕಾಣಿಸಲ್ಲ, ನಿಮ್ ಜನಿವಾರಗಳು ಕಾಣಿಸ್ತಿತ್ತು ಸ್ವಾಮೀಜಿ. ನಮ್ ಜನಿವಾರ ತುಂಬಾ ತೆಳ್ಳ ಕಾಣಿಸಲ್ಲ, ನಿಮ್ ಜನಿವಾರ ದಪ್ಪ ಜನಿವಾರ ಎಲ್ಲ ಕಾಣಿಸ್ತಿತ್ತು. ಆದ್ರಿಂದ ಏನು ಅಂದ್ರೆ ಅಲ್ಲಿ ಹೇಳ್ತಾರೆ ನೋಡಿ, ಏನು ಉಪಯೋಗ ಏನಿದೆ? ಉಪಯೋಗ ಇಲ್ಲ. ಜಾತ್ಯ ಬ್ರಾಹ್ಮಣರಾದ್ರೆ ಉಪಯೋಗ ಇಲ್ಲ. ನಾವ್ ಹೇಳ್ತೀವಲ್ಲ, ನಾವೆಲ್ಲ ಹಿಂದೂಗಳು, ಜಾತ್ಯ ಹಿಂದೂಗಳಾದ್ರೆ ಉಪಯೋಗ ಇಲ್ಲ. ಹಿಂದುವಾಗಿ ಹುಟ್ಟಿ ಏನನ್ನ ಮಾಡ್ತಾ ಇದೀಯಪ್ಪ? ನಿಮ್ಮ ಯಾವುದೋ ಒಂದು ಹಿಂದೂ ಧರ್ಮದ ಗ್ರಂಥವನ್ನ ಒಂದು ಸಲಿನಾದ್ರೂ ಓದಿದೀಯಾ? ಒಂದು ಸಲಿನಾದ್ರೂ ಅದರೊಳಗಿನ ವಿಷಯ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದೀಯಾ? ಒಮ್ಮೆಯಾದ್ರೂ ಕೂಡ ನಮ್ಮ ಒಂದು ಧರ್ಮದ ಗುರುಗಳು ಯಾವುದಕ್ಕೋಸ್ಕರ ತುಂಬಾ ಪ್ರಯತ್ನವನ್ನ ಪಟ್ರು, ಏನಕ್ಕಷ್ಟು ಕಷ್ಟಪಟ್ರು ಅಂತ ತಿಳ್ಕೊಳಕ್ಕೆ ಹೋಗಿದೀಯಾ? ಒಂದು ಆಚಾರ ವಿಚಾರವನ್ನ ಇಟ್ಟುಕೊಂಡಿದೀಯಾ? ಬರೀ ನಮ್ಮಪ್ಪ ಹಿಂದೂ, ಅವರಪ್ಪ ಹಿಂದೂ, ಅವರಪ್ಪ ಹಿಂದೂ, ನಾನು ಹಿಂದೂ ಅಂದ್ರೆ ಉಪಯೋಗ ಏನು? ಹಿಂದುತ್ವ ಅನ್ನೋದು ಶರೀರದಿಂದ ಇರೋದಲ್ಲ, ಅದು ಬುದ್ಧಿಯಿಂದ ಇರೋದು. ಬ್ರಾಹ್ಮಣತ್ವ ಅನ್ನೋದು ಶರೀರದಿಂದ ಇರೋದಲ್ಲ, ಅದು ಬುದ್ಧಿಯಿಂದ ಇರೋದು. ನೀನು ಬುದ್ಧಿಯೊಳಗೆ ಕ್ರೂರನಾಗಿ ನಾನು ಬರೀ ಇಂಥವನು ಅಂತವನು ಅಂತ ಹೇಳ್ಕೊಂಡ್ರೆ ಉಪಯೋಗ ಏನಿದೆ? ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡಿ. ನನಗೆ ಯಾರು ಇಷ್ಟ ಆಗ್ತಾರೆ? ಈ 4 ಗುಣಗಳಿರುವವರು ಇಷ್ಟ ಆಗ್ತಾರೆ. ಈ 4 ಗುಣಗಳು ಇರುವವರು ಇಷ್ಟ ಆಗ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಕೃಷ್ಣ ನೋಡಿ ಈಗ ಕೇಳ್ತಾನೆ ಏನಂತ ಅಂದ್ರೆ, ಸರ್ವನ್ನೋ ಬ್ರೂಹಿ ಗುಹ್ಯಂಚೇತ್ ಕಿಂಕಾರ್ಯಂ ಕರವಾಂತೆ. ನೀವು ಏನೋ ಒಂದು ವಿಷಯವನ್ನ ಹೃದಯದಲ್ಲಿ ಇಟ್ಟುಕೊಂಡು ಬಂದಿದ್ದೀರಾ ಅಂತ ಅನ್ಸುತ್ತೆ. ಅದು ನನಗೆ ಹೇಳಬಹುದು ಅಂತ ಅನ್ನಿಸಿದರೆ, ಅದು ಗೌಪ್ಯವಲ್ಲ ಅಂತ ಆದರೆ ಅದನ್ನು ನನಗೆ ಹೇಳಿ. ಇದು ಕೇಳುವಂಥದ್ದು. ಏನ್ ಹೇಳು 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 ಅಂತ ಬಲವಂತ ಮಾಡೋದಲ್ಲ. ನಿನಗೆ ಹೇಳೋದಿದ್ದಿದ್ರೆ ನಾನು ಹೇಳ್ತೀನಪ್ಪ, ನಾನು ಹೇಳ್ತಿಲ್ಲ ಅಂದ್ರೆ ನಿಂಗೆ ಅದು ಅವಶ್ಯಕತೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಹಂಗಲ್ಲ, ಪಕ್ಕದಲ್ಲಿ ಕುತ್ಕೊಂಡು ತಿವಿಯೋದು. ಏನ್ ಹೇಳ್ದ ಅವನೇನ್ ಹೇಳ್ದ, ಅವನೇನ್ ಹೇಳ್ದ. ನಮ್ಗೆಲ್ಲ ನಮ್ಮ ಮನಸ್ಸು ಹುಳಿ ಹುಳಿ ಆಯ್ತು ಅಂದ್ರೆ ಜಗತ್ತೇ ಹುಳಿ ಹುಳಿಯಾಗಿ ಕಾಣಿಸುತ್ತೆ. ನಾವುಗಳು ಯಾವಾಗ್ಲೂ ಬೇರೆಯವ್ರ ವಿಷಯನೇ ಮಾತಾಡ್ತಿರ್ತೀವಲ್ಲ. ನಾವೇನ್ ಮಾಡ್ತೀವಿ ಹೇಳಿ? ಯಾವಾಗ್ಲೂ ಬೇರೆಯವ್ರ ವಿಷಯನೇ ಮಾತಾಡ್ತಾ ಇರ್ತೀವಿ. ಆ ಬೇರೆಯವ್ರ ವಿಷಯನೇ ಮಾತಾಡ್ತಾ ಇರೋರಿಗೆ ಯಾರು ನಮ್ಮ ಹತ್ರ ಬಂದು ಏನಾದ್ರು ಮಾತಾಡಿದ್ರು ಅಂದ್ರೆ ಅವ್ರಿಗೊಂದು ಭ್ರಾಂತಿ ಏನ್ ಗೊತ್ತಾ? ನಾವು ಅವ್ರ ವಿಷಯನೇ ಮಾತಾಡಿದ್ವಿ ಅಂತ. ನಾವು ಅವ್ರ ವಿಷಯನೇ ಮಾತಾಡಿದ್ವಿ ಅನ್ನೋ ಭ್ರಾಂತಿ. 3 ಜನ ರಾಮ ಮಂದಿರದ ಕಟ್ಟೆ ಮೇಲೆ ಕೂತಿದ್ವಿ. ರಾಮ ಮಂದಿರದ ಕಟ್ಟೆ ಏನಕ್ಕೆ?
ನಮ್ಮ ಅಪ್ರಮೇಯನ ಕಟ್ಟೆ ಮೇಲೆ ಮುಂದೆ 3 ಜನ ಕೂತಿದ್ವಿ ಅಂತ ಅನ್ಕೊಳ್ಳಿ. ಅದರಲ್ಲಿ ಒಬ್ಬ 8 ಗಂಟೆ ಅಷ್ಟೊತ್ತಿಗೆ ಒಬ್ಬ ಹುಡುಗ ಬಂದು ಹೇಳ, ಅಪಯ ಅಮ್ಮ ಊಟಕ್ಕೆ ಕರಿತೇಳೆ ಬಾ, ಊಟಕ್ಕೆ ಕರಿತೇಳೆ ಬಾ, ಏಯ್ ಬರ್ತೀನಿ ಹೋಗ ಅಂದ ಅಪ್ಪ. ಅವ್ರು ಮಾತಾಡ್ತಾನೆ ಇದ್ದಾರೆ 3 ಜನ, ಎಲ್ಲರ ವಿಷಯ ಮಾತಾಡ್ತಾರೆ, ಊರಲ್ಲಿರೋರು ಎಲ್ಲಾರ ವಿಷಯ ಮಾತಾಡ್ತಾ ಇದ್ದಾರೆ. ಮತ್ 8:30 ಅಷ್ಟೊತ್ತಿಗೆ ಬಂದ, ಅಪ್ಪಯ್ಯ ಅಮ್ಮ ಕೂಗ್ತಿದ್ದಾಳೆ, ಊಟಕ್ಕೆ ಬರ್ಬೇಕಂತೆ ನೀನು ಬಾ ಅಂತ ಹೇಳಿ. ಬರ್ತೀನಿ ಹೋಗ ಅಂತ ಮತ್ತೆ ಬೈದ. ಮತ್ತೆ 9 ಗಂಟೆ ಆಯ್ತು, ಮತ್ತೆ ಬಂದ ಹುಡುಗ ಬಂದ, ಅಪ್ಪ ಅಮ್ಮ ನೋಡಿ ಇಲ್ಲಿಗೆ ಬರ್ತಾಳಂತೆ, ಊಟಕ್ಕೆ ಬರ್ತೀಯೋ ಇಲ್ಲೋ? ಬರ್ತೀನಿ ಅಂತ ಹೇಳ್ತಾನೆ, ಹೋಗ ನೀನು ಅಂತ ಬೈದು ಬಿಟ್ಟು. ಪಕ್ಕದಲ್ಲಿ ಇಬ್ರು ಕೂತಿದ್ರಲ್ಲ, ಹೋಗೋ ಅಷ್ಟಲ್ಲಿ ಕೂಗ್ತಾ ಇದ್ದ, ಅವನು ಹೋಗು ಊಟಕ್ಕೆ ತಾನೆ ಹೋಗು ಅಂತ ಹೇಳ್ತಾನೆ. ಅವನು ಹೇಳ್ದ, ಹೋಗಲ್ಲ ಅಂದ. ಯಾಕೆ? ನಾನು ಎದ್ದೋದ್ರೆ ನೀವು ನನ್ನ ಬಗ್ಗೆ ಮಾತಾಡ್ತೀರಾ ಅದಕ್ಕೆ ಅಂದ. ಏನ್ ಹೇಳಿ? ನಾನು ಎದ್ದೋದ್ರೆ ಏನ್ ಮಾಡ್ತೀರಾ ನೀವು? ನನ್ ಬಗ್ಗೆ ಮಾತಾಡ್ತೀರಾ, ಅದಕ್ಕೆ ಹೋಗಲ್ಲ, ನೀವ್ ಎದ್ದೋಗ್ರು ನಾನು ಎದ್ದೋಗ್ತೀನಿ ಅಂದ. ನಮ್ ಜೀವನ ಇಷ್ಟೇ, ಬರೀ ಬೇರೆಯವ್ರ ವಿಷಯನೇ. ಒಂದು ಸಲಿನೂ ಕೂಡ ಏನಕ್ಕೆ ಅವಶ್ಯಕತೆ ಇದೆ ಬೇರೆಯವ್ರ ವಿಷಯದಲ್ಲಿಗೆ? ಇನ್ನೊಬ್ರು ಮನೆ ಕಟ್ಕೊಂಡು ನಿಮಗೆ ಏನ್ ಆಗ್ಬೇಕಾಗಿದೆ? ಕೃಷ್ಣನ ಮಾತು ಕೇಳಿ, ನೀವು ನನಗೆ ತಿಳಿಸಬಹುದು ಅಂತ ಆದರೆ ನನಗೆ ನೀವು ತಿಳಿಸಬಹುದು ಅಂತ ಆದ್ರೆ ನೀವು ನನಗೆ ತಿಳಿಸಿ ಅಂದಾಗ, ಏವಂ ಸಂಪೃಷ್ಟ ಬ್ರಾಹ್ಮಣ ಪರಮೇಷ್ಠಿನ ಲೀಲಾ ಗೃಹೀತ ದೇಹೇನ ತಸ್ಮೈ ಸರ್ವಮವರ್ಣಯತೆ. ಆ ಲೀಲಾ ಮಾನುಷ ವಿಗ್ರಹನಾದಂತಹ ಭಗವಂತನು ಶ್ರೀಕೃಷ್ಣನು ಎಲ್ಲಾ ಉಪಚಾರಗಳನ್ನು ಮಾಡಿ ಅತ್ಯಂತ ಸೌಮ್ಯ ವಾಕ್ಯಗಳಿಂದ ಸಂತುಷ್ಟಿಗೊಳಿಸಿ ಆ ಬ್ರಾಹ್ಮಣನಿಗೆ ಕೇಳಿದಾಗ ಏನ್ ಮಾಡ್ದ ಅಂದ್ರೆ, ಆ ಬ್ರಾಹ್ಮಣನು ರುಕ್ಮಿಣಿಯ ಸಂದೇಶವನ್ನ ಕೊಟ್ಟ. ಸಂದೇಶವನ್ನ ಅವನು ಹೇಳ್ದ, ಅರುಹಿದ ಅಂದ್ರೆ ಹೇಳ್ದ, ರುಕ್ಮಿಣಿ ಸಂದೇಶವನ್ನ ಹೇಳ್ದ. ನೋಡಿ, ನಾವು ಹೇಳ್ತೇವೆ ಈಗ ಯಾವುದೋ ಒಂದು ಹೊಸ ಸಿನಿಮಾ ಇತ್ಯಾದಿಗಳು ಬಂದ್ರೆ, ಏನೋ ಇದು ಇಷ್ಟೆಲ್ಲ ಜನ ನೋಡ್ತಾ ಇದ್ದಾರೆ, ಏನಪ್ಪ ಸಿನಿಮಾದು ಸ್ಟೋರಿ ಅದು ಅಂತ ಕೇಳಿದಾಗ ನಾವೇನ್ ಹೇಳ್ತೀವಿ? ಹೊಸ ತೀರೋ ಸ್ಟೋರಿ ಅಪ್ಪ, ಹುಡುಗ ಹುಡುಗಿನೇ ನೋಡಿಲ್ಲ, ಹುಡುಗಿ ಹುಡುಗನನ್ನೇ ನೋಡಿಲ್ಲ ಅಂದ್ರೂ ಅವ್ರು ಒಬ್ರಿಗೊಬ್ರು ಇಷ್ಟಪಟ್ಬಿಡ್ತಾರೆ, ಹೊಸ ಸ್ಟೋರಿ ಅಂತ. ಎಲ್ಲ ದಡ್ತನ. ನಮ್ ಕೃಷ್ಣ ರುಕ್ಮಿಣಿ ನೋಡ್ ಕಲೀರಿ. ಇಬ್ರಿಗಿಬ್ರು ನೋಡ್ಕೊಂಡಿಲ್ಲ, ಆದ್ರೂ ಇಬ್ರು ಬಲವಾಗಿ ಪ್ರೇಮಿಸ್ತಾ ಇದ್ದಾರೆ. ನಾನೇ ಮದುವೆ ಆಗಬೇಕು, ಅವಳೇ ಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ನೋಡಿ ಹೇಳ್ತಾನೆ ರುಕ್ಮಿಣಿ ಉವಾಚ. ರುಕ್ಮಿಣಿ ಏನ್ ಹೇಳ್ತಾಳೆ? ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ನಿರ್ವಿಶ್ಯ ಕರ್ಣ ವಿವರೈಃ ಹರತೋಂಗತಾಪಂ ರೂಪಂ ದೃಶಾಂ ದೃಶಿಮತಾಮಖಿಲಾರ್ಥ ಲಾಭಂ ತ್ವಯ್ಯಚ್ಯುತಾ ವಿಶತಿ ಚಿತ್ತಂ ಅಪತ್ರಪಂ ಮೇ. ಅಪತ್ರಪ ಅಂದ್ರೆ ನಾಚಿಕೆ ಇಲ್ಲದೆ ಅಂತ. ಸಂಸ್ಕೃತದಲ್ಲಿ ಅಪತ್ರಪ ಅಂದ್ರೆ ನಾಚಿಕೆ ಇಲ್ಲದೆ ಅನ್ನೋದಿಕ್ಕೆ ಆ ಒಂದು ಹೇಳ್ತಾರೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತ ಅಂತೆ. ತ್ರಿಭುವನ ಸುಂದರನೇ, ನಿನ್ನ ಗುಣಗಳನ್ನ ನಾನು ಕಿವಿಗಳ ಮೇಲೆ ಕೇಳಿ 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 ಏನಾಗ್ಬಿಟ್ಟಿದೆ ಅಂದ್ರೆ, ಆ ನಿನ್ನ ಗುಣಗಳು ನನ್ನ ಕಿವಿ ಒಳಗಡೆ ಪ್ರವೇಶವನ್ನ ಮಾಡಿ ಹೃದಯದ ಒಳಗೆ ಹೊರಟೋಗಿದೆ. ನಿನ್ನ ಗುಣಗಳು ಏನಾಗಿದೆ ಹೇಳಿ? ನನ್ನ ಕಿವಿಗಳಿಂದ ಪ್ರವೇಶ ಮಾಡಿ ಹೃದಯಕ್ಕೆ ಅದು ಒಳಗಡೆಗೆ ಹೋದಂಥದ್ದು ಆಗಿದೆಯಪ್ಪ. ನೀನು ಸರ್ವಾಂಗಗಳ ತಾಪವನ್ನ, ಜನ್ಮ ಜನ್ಮಾಂತರದ ಉರಿಯನ್ನ ನೀನು ಆ ಒಂದು ಕಳೆಯುತ್ತವಪ್ಪ. ನಿನ್ನ ರೂಪ ಸೌಂದರ್ಯ ನಿನ್ನ ಕಣ್ಣುಗಳಿಗೆ ಧರ್ಮಾರ್ಥ ಕಾಮ ಮೋಕ್ಷ ಎಂಬ 4 ಪುರುಷಾರ್ಥಗಳನ್ನ ಕೊಡುವಂಥದ್ದಾಗಿದೆ. ನಿನ್ನ ದಿವ್ಯ ರೂಪವನ್ನ ಸಂದರ್ಶಿಸುವವರಿಗೆ ಸಕಲ ಸಿದ್ಧಿಗಳೂ ಸಿಗುತ್ತಪ್ಪ. ಅಂತಹ ಗುಣಸಾಗರನಾದಂತಹ ಕೃಷ್ಣ ಪರಮಾತ್ಮನೇ, ನಿನ್ನಲ್ಲಿ ನನ್ನ ಮನಸ್ಸು ನಾಚಿಕೆ ಇಲ್ಲದೆ ನೆಟ್ಟಿದೆ. ಏನ್ ಹೇಳಿ? ನಿನ್ನಲ್ಲಿ ನನ್ನ ಮನಸ್ಸು ಹೆಂಗ ನೆಟ್ಟಿದೆ? ನಾಚಿಕೆಯೇ ಇಲ್ಲದೆ ನೆಟ್ಟಿದೆ. ಆದ್ರಿಂದ ಎಂತದ್ದು ಅಂದ್ರೆ, ನೀನು
ನನ್ನನ್ನ ವಿವಾಹ ಮಾಡ್ಕೋಪ್ಪ. ಮತ್ತಿನ್ನೇನು, ಕಾತ್ವಾ ಮುಕುಂದ ಮಹತಿ, ಅವ್ರು ಹೇಳ್ತಾಳೆ, ಪ್ರೇಮ ಸ್ವರೂಪನಾದಂತಹ ಶ್ಯಾಮ ಸುಂದರನೇ, ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಕುಲ, ಶೀಲ, ಸ್ವಭಾವ, ಸೌಂದರ್ಯ, ವಿದ್ಯೆ, ವಯಸ್ಸು, ಧನ, ಧಾಮ, ಹೀಗೆ ಎಲ್ಲರಲ್ಲಿಯೂ ಕೂಡ, ಎಲ್ಲಾ ವಿಷಯದಲ್ಲಿಯೂ ಕೂಡ ನೀನ್ ಏನಾಗಿದೆಯಾ? ಅದ್ವಿತೀಯ ಗುಣನಾಗಿದೆಯ. ನೀನೇನಾಗಿದೆಯಪ್ಪ? ಅದ್ವಿತೀಯ ಗುಣವನ್ನ ನೀನು ಹೊಂದಿದೀಯಪ್ಪ. ಮತ್ತೆ ನೋಡಿ, ಇಲ್ಲಿ ಹೇಳಬೇಕಾದ್ರೆ, ನೀನು ಇಷ್ಟೆಲ್ಲ ಅದ್ವಿತೀಯ ಗುಣವನ್ನ ಹೊಂದಿದೀಯಾ ಅಂತ ಹೇಳಿದ ಮೇಲೆ ಅವನು ಹೇಳ್ತಾಳೆ, ಯಾರು? ರುಕ್ಮಿಣಿ ಹೇಳುವವಳಾಗ್ತಾಳೆ, ನಿನ್ನಂತೆಯೇ ನಾನು ಕೂಡ. ಇದು ಮಾತು ತುಂಬಾ ಮುಖ್ಯ, ಇದು ತುಂಬಾ ಮುಖ್ಯವಾದ ಮಾತು. ನೀನು ಹೇಗೆ, ನೀನು ಯಾವ ರೀತಿಯಾಗಿ ಕುಲ, ಶೀಲ, ಸ್ವಭಾವ, ಸೌಂದರ್ಯ, ವಿದ್ಯೆ, ವಯಸ್ಸು, ಧನ, ಧಾಮ, ಹೀಗೆ ಎಲ್ಲದರೊಳಗೂ ಕೂಡ ನೀನು ಅದ್ವಿತೀಯನಾಗಿದೆಯೋ ಹಾಗೆ ನಾನು ಕೂಡ. ಅಂದ್ರೆ ಕೇವಲ ನಿನ್ನನ್ನೊಬ್ಬನನ್ನೇ, ನೀನೊಬ್ಬನೇ ದೊಡ್ಡವನು ಅಂತ ಅನ್ಕೋಬೇಡ. ಆ ಗುಣಗಳೆಲ್ಲವೂ ನನ್ನಲ್ಲೂ ಇದೆ. ಸುಮ್ಮನೆ ನಾನು ಇಷ್ಟಪಡ್ತಿದ್ದೀನಿ ಅಂತ ಅನ್ಕೋಬೇಡ. ನನ್ನಲ್ಲೂ ಕೂಡ ಆ ಎಲ್ಲ ಗುಣಗಳು ಕೂಡ ಇರುವುದಾಗಿದೆ. ಆದ್ರಿಂದ ನಾನೂ ಕೂಡ ಸತ್ಕುಲ ಪ್ರಸೂತೆಳು ಆಗಿದ್ದೇನಪ್ಪ. ಧೀರಾಪತಿಂ ಕುಲವತಿ ನ ವೃಣೀತ ಕನ್ಯಾ, ನಿನ್ನಂತೆಯೇ ನೀನೇ ಆಗಿದೀಯ. ನೀನು ಹೇಳಪ್ಪ, ಏನು ಅಂದ್ರೆ, ಕಾಲವು ಸನ್ನಿಹಿತವಾದಾಗ ಯಾವುದೇ ಒಬ್ಬ ಹೆಣ್ಣು ಮಗಳಾಗಲಿ ಏನನ್ನ ಬಯಸ್ತಾಳೆ? ಹೇಳಪ್ಪ ಕೃಷ್ಣ. ಏನ್ ಬಯಸ್ತಾಳೆ ಅಂದ್ರೆ, ನನಗೆ ನನ್ನ ರೂಪ ಔದಾರ್ಯಗಳಿಗೆ ತಕ್ಕಂತಹ ಒಬ್ಬನು ಗಂಡನು ಸಿಗಲಿ ಅಂತ ಬಯಸ್ತಾಳೆ. ಅದು ನೀನೇ ಕಣೋ ಕೃಷ್ಣ, ನೀನೇ ಅಪ್ಪ ಕೃಷ್ಣ. ಆದ್ರಿಂದ ಎಂಥದ್ದು, ನೀನು ಬಂದು ನನಗೆ ಆ ನರಲೋಕದ ಪ್ರಾಣಿಗಳನ್ನೆಲ್ಲರ ಮನಸ್ಸನ್ನ ಆನಂದಗೊಳಿಸುವಂತಹ ಸುಂದರರಾದಂತಹ ನಿನ್ನನ್ನ ಯಾವ ಹೆಣ್ಣು ತಾನೇ ಮದುವೆಯಾಗದೆ ಇರ್ತಾಳೆ? ಆದ್ರಿಂದ ನನ್ನನ್ನು ನೀನು ಪಾಣಿಗ್ರಹಣ ಮಾಡಪ್ಪ, ಮಾಡು. ಮುಂದೆ ನೋಡಿ ಹೇಳ್ತಾಳೆ, ಏನು ಅಂದ್ರೆ, ಗೋಮಾ ಯುವನ್ ಮೃಗಪತೇಹೇ ಬಲಿ ಮಂಬುಜಾಕ್ಷ ಮಾವೀರ ಭಾಗಮಭಿವಿರ್ ವಶದು ಚೈತ್ಯ ಆರಾತ್. ಪ್ರಿಯತಮ, ನಾನು ನಿನ್ನನ್ನ ಪತಿಯಾಗಿ ವರೆಸಿಬಿಟ್ಟಿದ್ದೇನೆ. ನಾನು ನಿನಗೆ ಆತ್ಮ ಸಮರ್ಪಣೆಯನ್ನ ಮಾಡಿದ್ದೇನೆ. ನೀನು ಅಂತರ್ಯಾಮಿಯಾಗಿ ಇರುವಂಥವನಾಗಿದೀಯ. ನನ್ನ ಹೃದಯದಲ್ಲಿರುವುದನ್ನ ನೀನು ನನ್ನ ಹೃದಯದಲ್ಲಿ ಏನಿದೆ ಅಂತ ಅದು ನಿನಗೆ ಗೊತ್ತೇ ಇರುತ್ತೆ. ನೀನು ಇಲ್ಲಿಗೆ ಬಂದು ನನ್ನನ್ನ ಪತ್ನಿಯಾಗಿ ಸ್ವೀಕರಿಸಪ್ಪ. ಯಾಕೆ? ನಿನ್ನಂತಹ ವೀರನಿಗೆ ಸಮರ್ಪಣೆಯಾಗಬೇಕಾಗಿರುವಂತಹ ನನ್ನನ್ನ ಸಿಂಹಕ್ಕೆ ಸಿಗುವಂತಹ ವಸ್ತುವನ್ನ ಯಾವುದೋ ನರಿ ಬಂದು ತಗೊಂಡು ಹೋದ್ರೆ ಅದು ಚೆನ್ನಾಗಾಗೋದಿಲ್ಲ. ಶಿಶುಪಾಲನನ್ನ ನರಿ ಅಂತ ಹೇಳ್ತಾ ಇದ್ದಾರೆ. ಸಿಂಹನಿಗೆ ಸಿಗುವಂತಹ ಭಾಗ ಏನಿದೆ ಅದನ್ನ ಒಂದು ನರಿ ತಗೊಂಡು ಹೋದ್ರೆ ಅದು ಅನುಕೂಲ ಆಗೋದಿಲ್ಲ. ಆದ್ರಿಂದ ನೀನು ಆ ನರಿಯು ಮುಟ್ಟುವ ಹಾಗೆ ನನ್ನನ್ನು ಮುಟ್ಟಬಾರ್ದಪ್ಪ, ನೀನು ಬಾ ಬಾ ಅಂತ ಹೇಳ್ತಾಳೆ. ನೋಡಿ, ಇದೆಲ್ಲದಕ್ಕಿಂತಲೂ ಕೂಡ ಇಲ್ಲಿ ಹೇಳ್ತಾಳೆ, ನಾನು ಈ ಹಿಂದೆ ಮಾಡಿದಂತಹ ಎಲ್ಲಾ ದಾನಾದಿಗಳು, ಎಲ್ಲಾ ದೇವತಾ ಕೆಲಸಗಳು, ಎಲ್ಲಾ ವ್ರತ ನಿಯಮಗಳು, ದೇವ ಬ್ರಾಹ್ಮಣ ಗುರು ಜನರನ್ನ ಪೂಜಿಸೋದು, ಆ ಭಗವಂತನ ಒಂದು ಪರಮೇಶ್ವರನ ಆರಾಧನೆಯಿಂದ ನಾನು ಏನೇನು ಪುಣ್ಯ ಕರ್ಮಗಳನ್ನ ಮಾಡಿದ್ದೇನೆ ಅದೆಲ್ಲದರೊಳಗೂ ಕೂಡ ಭಗವಂತ ಪ್ರಸನ್ನನಾಗಿದ್ರೆ, ಕೃಷ್ಣ ನೀನು ಬಂದು ನನ್ನ ಪಾಣಿಗ್ರಹಣವನ್ನ ಮಾಡುವಂತದ್ದಾಗ್ಲಿ. ಕೃಷ್ಣ ನೀನು ಬರಬೇಕಪ್ಪ, ನನ್ನ ಪಾಣಿಗ್ರಹಣವನ್ನ ನೀನು ಮಾಡಬೇಕು. ಬೇರೆ ಯಾರೂ ಕೂಡ ನನ್ನ ಪಾಣಿಗ್ರಹಣವನ್ನ ಮಾಡುವುದು ಬೇಡ ಅಂತ ಹೇಳಿದ ಮೇಲೆ ನೋಡಿ, ಈಗ ಇಷ್ಟು 4 ಶ್ಲೋಕದಲ್ಲಿ ನೀನು ಎಂಥವನು, ನಾನು ಎಂಥವಳು, ನೀನು ಬಂದು ಏನು ಮಾಡಬೇಕು ಅಂತ ಹೇಳ್ಬಿಟ್ಲು. ಇನ್ನು ಮುಂದೆ ಏನು ಮಾಡ್ತಾಳೆ ಅಂದ್ರೆ, ಅದನ್ನ ನೀನು ಹೆಂಗ್ ಮಾಡಬೇಕು ಅನ್ನುವಂತ ಒಂದು ರೂಟ್ ಮ್ಯಾಪ್ ಅನ್ನು ಹಾಕೊಡ್ತಾಳೆ. ಆ ರೂಟ್ ಮ್ಯಾಪ್ ಹೇಗಿದೆ, ಒಂದು ಪ್ಲಾನ್ ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಕ್ ಸಾಧ್ಯನೋ
ಆ ರೀತಿಯಾಗಿ ಪ್ಲಾನ್ ಅನ್ನ ಹಾಕೊಡ್ತಾಳೆ ಅವಳು. ಇದು ಎರಡು ಉದ್ದೇಶಕ್ಕೆ ರುಕ್ಮಿಣಿ ಮಾಡಿದ್ದು. ರುಕ್ಮಿಣಿಗೆ ಕೃಷ್ಣನು ಎಷ್ಟು ಇಷ್ಟನೋ, ಯಾವುದೇ ಹೆಣ್ಣಿಗಾಗ್ಲಿ ಗಂಡನ ಮನೆ ಎಷ್ಟು ಇಷ್ಟನೋ ತನ್ನ ತವರು ಮನೆಯೂ ಅಷ್ಟೇ ಇಷ್ಟ. ಗಂಡನ ಮನೆ ಎಷ್ಟು ಇಷ್ಟನೋ ತನ್ನ ತವರು ಮನೆಯೂ ಕೂಡ ಅಷ್ಟೇ ಇಷ್ಟ. ಕೃಷ್ಣ, ನೀನು ಬಂದು ಯುದ್ಧದೊಳಗೆ ನನ್ನನ್ನು ಗೆದ್ದು ನನ್ನನ್ನು ನೀನು ಒಂದು ಯುದ್ಧ ದಕ್ಷಿಣೆಯಾಗಿ ಸ್ವೀಕರಿಸು ಅಂತ ರುಕ್ಮಿಣಿ ಹೇಳಲಿಲ್ಲ. ಯಾಕೆ? ಕೃಷ್ಣ ಏನಾದರೂ ಯುದ್ಧಕ್ಕೇನಾದ್ರು ಹೋದ ಅಂದ್ರೆ ಏನಾಗುತ್ತೆ, ತನ್ನ ತವರು ಮನೆಯವರಿಗೆ ಅದು ದುಃಖವನ್ನ ತಂದುಕೊಡುತ್ತೆ. ತನ್ನ ತವರು ಮನೆಯವರಿಗೆ ಅದು ದುಃಖವನ್ನ ತಂದುಕೊಡುತ್ತೆ. ಆದ್ರಿಂದ ಏನು ಅಂದ್ರೆ, ನೀನು ಏನು ಮಾಡ್ಬೇಕಪ್ಪ ಅಂದ್ರೆ ಹೇಳ್ತಾರೆ ಕೇಳು ಪ್ರಭು, ನನ್ನ ತವರು ಮನೆಯವರಿಗೆ ನೋವನ್ನ ಮಾಡಬಾರ್ದು, ಅಂದ್ರೂ ನನ್ನನ್ನ ತಗೊಂಡು ಹೋಗ್ಬೇಕು, ನೀನು ಕರ್ಕೊಂಡು ಹೋಗ್ಬೇಕು. ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಹೇಳ್ತಾಳೆ, ನೋಡಪ್ಪ, ನೀನು ಅಜಿತನಾಗಿದೀಯ, ನನ್ನ ವಿವಾಹಕ್ಕೆ ನೋಡು, ನಾಡಿದ್ದು ಆಚೆ ನಾಡದಲ್ಲೇ ಮದುವೆ, ನಂದು ತುಂಬಾ ದೂರ ಇಲ್ಲ, ಬಹಳ ಬೇಗ ನನ್ನ ಮದುವೆ ಬಂದಾಯ್ತು. ಆದ್ರಿಂದ ಏನು, ಸತ್ಯದಲ್ಲೇ ಮದುವೆ ಇದೆ ನಂದು. ಆದ್ರಿಂದ ನೀನ್ ಏನ್ ಮಾಡು ಅಂದ್ರೆ ಬಹಳ ಬೇಗ ಬಾ. ಎಲ್ಲಿಗೆ ಬಾ? ನೀನು ನಮ್ಮ ರಾಜಧಾನಿಗೆ, ಕುಂಡಿನಪುರ ಅಂತ, ಆ ವಿದರ್ಭ ದೇಶದ ರಾಜಧಾನಿ ಬಂದು ಕುಂಡಿನ ನಗರ, ಅಲ್ಲಿಗೆ ನೀನು ಬಂದು ಬಿಡಪ್ಪ. ಗುಪ್ತ ರೂಪದಿಂದ ಬಾ. ನೀನ್ ಏನ್ ಮಾಡು ಅಂದ್ರೆ, ಆ ಜರಾಸಂಧ ಮತ್ತು ಶಿಶುಪಾಲನ ಸೈನ್ಯವನ್ನ ನಾಶ ಮಾಡಿ ನನ್ನನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿ ರಾಕ್ಷಸ ವಿಧಿಯಂತೆ ನೀನು ನನ್ನನ್ನ ಮದುವೆಯಾಗಪ್ಪ. ರಾಕ್ಷಸ ವಿಧಿಯಾಗಿ ನೀನು ಮದುವೆಯಾಗು ಅಂತ ಹೇಳು. ವಿವಾಹದಲ್ಲಿ 8 ಪ್ರಕಾರದ ಮದುವೆಗಳು: ದೈವ, ಬ್ರಾಹ್ಮ, ರಾಕ್ಷಸ, ಪೈಶಾಚ, ಇನ್ನು ಅನೇಕ, ಗಂಧರ್ವ, ಇವೆಲ್ಲವೂ ಕೂಡ ಅನೇಕ ವಿವಾಹಗಳು ಬರುತ್ತೆ. ಇದರೊಳಗೆ ಕೆಳಗಿಂದ 2ನೇದು ರಾಕ್ಷಸ ವಿವಾಹ. ಅಂದ್ರೆ ಅರ್ಥ ಏನು ಅಂದ್ರೆ, ಹುಡುಗಿಗೆ ಒಪ್ಪಿಗೆ ಇರುತ್ತೆ, ಹುಡುಗಿಯ ಮನೆಯವರ ಕಡೆಗೆ ಒಪ್ಪಿಗೆ ಇರೋದಿಲ್ಲ. ಅಂತಹ ಹುಡುಗಿಯನ್ನ ಕರ್ಕೊಂಡು ಹೋಗಿ ಮದುವೆ ಆಗೋದು ರಾಕ್ಷಸ ವಿವಾಹ. ಪೈಶಾಚ ವಿವಾಹ ಅಂದ್ರೆ ಏನು? ಹುಡುಗಿಗೂ ಒಪ್ಪಿಗೆ ಇಲ್ಲ, ಬಲವಂತವಾಗಿ ನೀನು ಮದುವೆ ಆಗೋದು ಪೈಶಾಚ ವಿವಾಹ. ಬಲವಂತವಾಗಿ ನೀನು ಮದುವೆ ಆಗೋದು ಏನದು? ಪೈಶಾಚ ವಿವಾಹ. ಇಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ, ನಿನ್ನ ರಾಕ್ಷಸ ವಿಧಿಯಂತೆ ನೀನು ಬಂದು ಏನ್ ಮಾಡು, ನನ್ನ ಮದುವೆಯಾಗು. ಅಷ್ಟೇ ಅಲ್ಲ, ಅದಕ್ಕೆ ಏನು ರೂಟ್ ಮ್ಯಾಪು ಅಂದ್ರೆ, ನೋಡಪ್ಪ, ನೀನು ಅಂತಃಪುರದೊಳಗೆ ಬಂದು ನನ್ನನ್ನು ನೀನು ಅಪಹರಿಸಿಕೊಂಡು ಹೋದ್ರೆ ಅಲ್ಲಿ ಸೇನೆ ಮತ್ತು ರಾಜ ನಮ್ಮನ್ನ ಕಾಯುವಂತಹ ಅರಮನೆ ಕಾವಲುಗಾರರು ಅವರೆಲ್ಲರಿಗೂ ಕೂಡ ನೀನೇನ್ ಮಾಡ್ಬೇಕಾಗತ್ತೆ? ಪೆಟ್ಟು ಕೊಟ್ಟು ಯುದ್ಧ ಮಾಡಿ ನೀನು ಕರ್ಕೊಂಡು ಹೋಗ್ಬೇಕಾಗತ್ತೆ. ಹಂಗ ಮಾಡಬೇಡ. ರಾಜ ಭಟರನ್ನ, ನನ್ನ ಬಂಧುಗಳನ್ನ ಸೋಲಿಸದೆ ಹೆಂಗ್ ತಗೊಂಡು ಹೋಗ್ಲಿ ಅಂತ ನೀನು ಯೋಚನೆ ಮಾಡಬೇಡ. ಏನು ಮಾಡು, ಅದಕ್ಕೊಂದು ಒಳ್ಳೆ ಉಪಾಯವನ್ನ ಹೇಳ್ತೀನಿ ಕೇಳು. ನಮಗೆ ಒಂದು ಕುಲಾಚಾರ ಪದ್ಧತಿ ಇದೆ, ಒಂದು ಆಚಾರ ಇದೆ. ಏನಪ್ಪ ಅದು ಆಚಾರ ಅಂದ್ರೆ, ವಿವಾಹದ ಹಿಂದಿನ ದಿನ ನಾನು ನಮ್ಮ ಕುಲದೇವತೆ ಆಗಿರುವಂತಹ ಅಂಬಿಕಾ ದುರ್ಗೆಯ ದರ್ಶನಕ್ಕೆ, ಗೌರಿಯ ದರ್ಶನಕ್ಕೆ ಗೌರಿ ದೇವಸ್ಥಾನಕ್ಕೆ ನಾನು ಹೋಗ್ತೇನೆ. ನೀನು ಆ ಸಮಯದಲ್ಲಿ ಬಂದು ನನ್ನನ್ನು ನೀನು ಏನು ಮಾಡು, ಆ ದರ್ಶನ ಮುಗಿಸಿಕೊಂಡು ಬರುವ ಸಮಯದಲ್ಲಿ ರಥವನ್ನ ಸಿದ್ಧ ಮಾಡಿಕೊಂಡಿರು. ನಾನೇ ಬಂದು ರಥದಲ್ಲಿ ಕುಳಿತುಕೊಳ್ತೇನೆ, ನೀನು ನನ್ನನ್ನ ಅಪಹರಣ ಮಾಡಿಕೊಂಡು ಹೋಗು. ಹೇಗಿದೆ ನೋಡಿ, ಅವಳೇ ಬಂದು ಕುತ್ಕೊಳ್ತಾಳೆ, ಇಲ್ಲೇನು ಕೈ ಹಿಡಿದು ಎಳ್ಕೊಂಡು ಹೋಗ್ಬೇಕಾಗಿಲ್ಲ, ನನ್ನನ್ನು ನೀನು ಕರ್ಕೊಂಡು ಹೋಗು ಅಂತ ಅವರು ಹೇಳ್ಬಿಟ್ರು. ಈ ಮಾತನ್ನ ಹೇಳಿದಾಗ ತಕ್ಷಣ ಕೊನೆಗೆ ಹೇಳ್ತಾರೆ ನೋಡಿ, ಯಸ್ಯಾಂಗ್ರಿ ಪಂಕಜ ರಜಃ ಸ್ತಪನಂ ಮಹಾಂತಃ ವಾಂಛತ್ಯುಮಾಪತಿ ರಿವಾತ್ಮತಮೋಪಹತ್ಯೈ ಯಹ್ಯಂಬುಜಾಕ್ಷನ ಲಭೇಯ ಭವತ್ ಪ್ರಸಾದಂ ಜಹ್ಯಾಮಸೂನ್ ವ್ರತ ಕೃಷಾನ್ ಶತ ಜನ್ಮಭಿಸ್ಯಾತ್. ಕಮಲಾಕ್ಷನೇ, ಆ ಉಮಾಪತಿಯಾದ ಭಗವಂತನಾದ ಶಂಕರನಿಗೆ ಸಮಾನರಾದಂತಹ ದೊಡ್ಡ ದೊಡ್ಡ ಮಹಾಪುರುಷರೂ ಕೂಡ ಆತ್ಮಶುದ್ಧಿಗಾಗಿ ನಿನ್ನ ಚರಣ ಕಮಲಗಳ
ಧೂಳಿಯಲ್ಲಿ ಸ್ನಾನ ಮಾಡೋದಕ್ಕೆ ಬಯಸ್ತಾರೆ. ನನಗೋ ನಿನ್ನ ಪ್ರಸಾದ, ನಿನ್ನ ಚರಣ ರಜವನ್ನ ಪಡೆಯಲಾಗದಿದ್ದರೆ ಏನು ಮಾಡ್ತೀನಿ ಗೊತ್ತಾ? ವ್ರತೋಪವಾಸವನ್ನ ಮಾಡಿ ನಾನು ನನ್ನ ಶರೀರವನ್ನ ತ್ಯಾಗ ಮಾಡ್ತೇನೆ. ವ್ರತೋಪವಾಸವನ್ನ ಮಾಡಿ ಏನ್ ಮಾಡ್ತೇನೆ? ನನ್ನ ಶರೀರವನ್ನ ತ್ಯಾಗ ಮಾಡ್ತೇನೆ ಹೊರತು ಬೇರೆಯವರನ್ನ ನಾನು ಮದುವೆಯಾಗೋದಿಲ್ಲ. ಬೇರೆಯವರನ್ನ ನಾನು ಮದುವೆಯಾಗೋದಿಲ್ಲ. ಬೇಕಾದ್ರೆ 100 ಜನ್ಮಗಳು ಕಳೆದ್ರೂ ಕೂಡ ನಿನ್ನನ್ನೇ ನಾನು ಪಡಿತೀನಿ ಹೊರತು ಬೇರೆಯವರನ್ನ ನಾನು ಪಡೆಯೋದಿಲ್ಲ ಅಂತ ಹೇಳಿದ ನಂತರ ಏನಾಗುತ್ತೆ ಅಂದ್ರೆ, ತಕ್ಷಣ ಇದು ರುಕ್ಮಿಣಿಯ ವಾರ್ತೆ ಅಂತ ಹೇಳಿದ ಮೇಲೆ ನೋಡಿ, ಅದನ್ನು ನೋಡಿದ ತಕ್ಷಣ ಕೃಷ್ಣನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಸಂತೋಷ ಆದಾಗ ಭಗವಂತ ಹೇಳ್ತಾನೆ ನೋಡಿ ಎಷ್ಟು ಚೆನ್ನಾಗಿದೆ. ತಥಾಹಮಪಿ ತಚ್ಚಿತ್ತಃ ನಿದ್ರಾಂಚ ನ ಲಭೇ ನಿಶಿ ವೇದಾಹಂ ರುಕ್ಮಿಣಾ ದ್ವೇಷಾನ್ ಮಮೋದ್ವಾಹೋ ನಿವಾರಿತಃ. ಬ್ರಾಹ್ಮಣ ಶ್ರೇಷ್ಠನೇ, ನಿನಗೊಂದು ವಿಷಯ ಹೇಳ ನಾನು. ಕೃಷ್ಣನ ಮುಖ ಅರಳು ಬಿಡುತ್ತೆ. ಕೃಷ್ಣನ ಮುಖ ಅರಳು ಬಿಡುತ್ತೆ. ನಿನಗೊಂದು ವಿಷಯ ಹೇಳ ನಾನು. ಹೇಳಿ. ಆ ವಿದರ್ಭ ರಾಜಕುಮಾರಿ ರುಕ್ಮಿಣಿ ಇದ್ದಾಳಲ್ಲ, ಅವಳು ನನ್ನನ್ನ ಎಷ್ಟು ಬಯಸ್ತಾ ಇದ್ದಾಳೋ ಅಷ್ಟೇ ನಾನು ಕೂಡ ಅವಳನ್ನ ಬಯಸ್ತಾ ಇದ್ದೀನಿ. ಅಷ್ಟೇ ನಾನು ಕೂಡ ಏನ್ ಮಾಡಿದ್ದೀನಿ? ಅವಳನ್ನ ಬಯಸ್ತಾ ಇದ್ದೀನಿ. ನನ್ನ ಮನಸ್ಸು ಏನಾಗಿದೆ? ಅವಳಲ್ಲಿ ನೆಲೆಸಿ ಬಿಟ್ಟಿದೆ. ನನಗೆ ರಾತ್ರಿಯ ಸಂದರ್ಭದಲ್ಲಿ ನಿದ್ರೆಯೇ ಬರ್ತಾ ಇಲ್ಲ. ಅವಳ ನೆನಪಿನಿಂದ ಏನಾಗಿದೆ ಹೇಳಿ? ರಾತ್ರಿಯ ಸಂದರ್ಭದಲ್ಲಿ ನನಗೆ ನಿದ್ರೆಯೇ ಬರ್ತಾ ಇಲ್ಲ. ಏನ್ ಮಾಡೋದು? ಅವರ ಅಣ್ಣ ಇದೆಲ್ಲ ರುಕ್ಮಿ ನನ್ನನ್ನು ಕಂಡ್ರೆ ಬಹಳ ದ್ವೇಷ ಮಾಡ್ತಾನೆ. ಅದಕ್ಕೋಸ್ಕರವೇ ಏನು ಅಂದ್ರೆ ನಾನು ಮದುವೆ ಆಗಕ್ಕೆ ಹೋಗ್ಲಿಲ್ಲ. ಆಗ ಏನ್ ಮಾಡ್ತಾನೆ? ತಾಮಾನಾಯುಷ್ಯ ಉನ್ಮಥ್ಯ ರಾಜನ್ಯಪಸದಾನ್ ಹೃದಯ ಮತ್ಪರಮಾನಾವದ್ಯಾಂಗಿ ಮೇಧಸೋ ಅಗ್ನಿಶಿಖಾಮಿವ. 2 ಅರಣಿಗಳನ್ನ ಮಥಿಸಿದಾಗ ಯಜ್ಞೇಶ್ವರನು ಹೇಗೆ ಮೇಲಕ್ಕೆ ಬರುವವನಾಗ್ತಾನೋ ಅದೇ ರೀತಿಯಾಗಿ ಶಿಶುಪಾಲ, ಜರಾಸಂಧ ಅವರೆಲ್ಲರನ್ನೂ ಕೂಡ ಯುದ್ಧದೊಳಗೆ ಮಥಿಸಿ ಅಶುದ್ಧವಾದ ರುಕ್ಮಿಣಿ ಎಂಬ ಅಗ್ನಿಯನ್ನ ನಾನು ಅಲ್ಲಿಂದ ತಗೊಂಡು ಬರ್ತೇನೆ, ನಾನು ಅವರಿಂದ ತಗೊಂಡು ಬರ್ತೇನೆ ಅಂತ ಹೇಳಿ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಸಾರಥಿ ದಾರುಕನನ್ನ ಕರೀತಾನೆ. ಆ ದಾರುಕನು ರಥಕ್ಕೆ 4 ಕುದುರೆಗಳನ್ನ ಕಟ್ತಾನಂತೆ. ಶೈಬ್ಯ, ಸುಗ್ರೀವ, ಮೇಘಪುಷ್ಪ ಮತ್ತು ಬಲಾಹಕ. ಇದು ಕೃಷ್ಣನ ಕುದುರೆಗಳ ಹೆಸರು. ಕೃಷ್ಣನ ಕುದುರೆಗಳ ಹೆಸರು ಶೈಬ್ಯ, ಸುಗ್ರೀವ, ಮೇಘಪುಷ್ಪ ಮತ್ತು ಬಲಾಹಕ ಅಂತ. ಆ 4 ಕುದುರೆಗಳನ್ನ ಅವನು ಕಟ್ತಾನೆ, ರಥವನ್ನ ಸಿದ್ಧತೆ ಮಾಡ್ತಾನೆ. ನೋಡಿ, ಎಲ್ಲ ಕಡೆಗೂ ಕೂಡ ನಾವು ನೋಡ್ಬೇಕಾಗಿರುವಂತಹ ಅಂಶ ಏನಪ್ಪಾ ಅಂದ್ರೆ, ಕೃಷ್ಣನು ಅತಿಥಿಗಳನ್ನ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದ ಅಂತ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದ ಅಂತ. ಮೊದಲು ಏನು ಮಾಡ್ತಾನಂತೆ ಗೊತ್ತಾ? ಕೃಷ್ಣ ಪರಮಾತ್ಮ ಮೊದಲು ಏನು ಮಾಡ್ತಾನಂತೆ ಗೊತ್ತಾ? ಮೊದಲು ಕೃಷ್ಣ ಆ ಅತಿಥಿಯಾದ ಬ್ರಾಹ್ಮಣನನ್ನ ಕೈ ಹಿಡಿದು ರಥದ ಮೇಲೆ ಹತ್ತಿಸ್ತಾನಂತೆ. ಆಮೇಲೆ ತಾನು ಹತ್ಕೊಳ್ತಾನಂತೆ. ನಾವೇನ್ ಮಾಡ್ತೀವಿ? ಮೊದಲು ನಾವು ಕುತ್ಕೊಂಡ, ಬನ್ನಿ ಕುತ್ಕೊಳ್ಳಿ, ಬನ್ನಿ ಮಾಡಿ ಅಂತ ಹೇಳ್ತೇವೆ. ಆ ರೀತಿ ಅಲ್ಲಂತೆ. ಮೊದಲು ಅವನನ್ನ ಹತ್ತಿಸಿದಂತೆ, ಆಮೇಲೆ ಇವನು ಹತ್ತದಂತೆ. ಅವೆಲ್ಲವೂ ಕೂಡ ಶೀಘ್ರಗಾಮಿಗಳಾದ ಕುದುರೆಗಳಂತವು. ಎಷ್ಟು ಫಾಸ್ಟ್ ಆಗಿ ಬಂತು ನೋಡಿ. ಗುಜರಾತ್ ಎಲ್ಲಿದೆ, ನಾಗ್ಪುರ್ ಎಲ್ಲಿದೆ? ಗುಜರಾತಿನ ಆ ಮೂಲೆ ದ್ವಾರಕಾ, ಮಹಾರಾಷ್ಟ್ರದ ಈ ಮೂಲೆ ನಾಗ್ಪುರ, ವಿದರ್ಭ. ಒಂದು ರಾತ್ರಿ ಒಳಗೆ ಬಂದ್ಬಿಡ್ತಂತೆ ಕುದುರೆ. ನೋಡಿ ಹೇಗಿದೆ. ನಾಡಿದ್ದು ಮದುವೆ, ರುಕ್ಮಿಣಿ ಮದುವೆ ಆಗ್ಬೇಕಾಗ್ತಿರೋದು. ಇವತ್ತು ಬೆಳಗ್ಗೆ ಕರೆದು ಆ ಬ್ರಾಹ್ಮಣನಿಗೆ ಹೇಳಿದ್ರು ಏನಂತ,
ಹೋಗಿ ಮುಟ್ಸು ಅಂತ. ಅವನು ಸಂಜೆಗೆ ಹೋದ ಮೇಲೆ ಕೃಷ್ಣ ಎಲ್ಲ ಉಪಚಾರ ಮಾಡ್ದ, ಅವಳಿಂದ ವಿಷಯ ತಿಳ್ಕೊಂಡ. ಸೂರ್ಯಾಸ್ತ ಆದ ನಂತರ ಏನ್ ಮಾಡ್ದ ಕೃಷ್ಣ, ಆ ಒಂದು ರಥವನ್ನ ಹೂಡು ಅಂತ ಹೇಳ್ದ ದಾರುಕನಿಗೆ. ರಥ ಹೂಡಿ ಬೆಳಗ್ಗೆ ಆಗೋದ್ರೊಳಗೆ ವಿದರ್ಭದಲ್ಲಿ ಇದ್ದಾನೆ. ಇಷ್ಟೇ ಕೃಷ್ಣ. ನೋಡಿ, ಇದೊಂದು ಹೇಳಕ್ ಮರ್ತು ಬಿಟ್ಟೆ. ಯಾವಾಗ ರುಕ್ಮಿಣಿಯ ಸಂದೇಶವನ್ನ ಆ ಬ್ರಾಹ್ಮಣನು ಓದಿದ್ನೋ ಆಗ ಕೃಷ್ಣ ಪರಿಶ್ವಜ್ಯ, ಆ ಬ್ರಾಹ್ಮಣ ಬಂದಿದ್ನಲ್ಲ ಆಗ ಅವರು ಬಹಳ ಗಟ್ಟಿಯಾಗಿ ಅಪ್ಪಿಕೊಂಡಂತೆ. ನೋಡಿ, ಆಗ ಆ ಗರುಡ ಅನ್ಕೊಂಡಿದ್ನಲ್ಲ ನಾನು ಪರಮಾತ್ಮನಿಂದ ತಪ್ಪಿಸಿಕೊಳ್ಳಬೇಕು ಅಂತ, ಅದು ಇಲ್ಲಿ ಈಡೇರಿತು ಅಂತ ಆ ಆಳ್ವಾರರ ಒಂದು ವಾಕ್ಯದೊಳಗೆ ಓದಿದ್ದಾರೆ. ನೋಡಿ, ಇಲ್ಲಿ ಹೇಳ್ತಾರೆ, ಆಗ ಅವನಲ್ಲಿ ಬರ್ತಾನೆ. ಬಂದಾಗ ಕೃಷ್ಣ ಪರಮಾತ್ಮನು ಆ ವಿದರ್ಭ ದೇಶಕ್ಕೆ ಬಂದು ಬಿಡ್ತಾನೆ. ಆ ಕುಂಡಿನ ನಗರದ ರಾಜಬೀದಿಗಳಲ್ಲಿ ಚೆನ್ನಾಗಿ ಒಂದು ಚೌಕಗಳೊಳಗೆ ಚೆನ್ನಾಗಿ ಅಲಂಕಾರ ಎಲ್ಲವನ್ನೂ ಕೂಡ ಮಾಡಿರ್ತಾರೆ. ನೋಡಿ, ಆ ಭೀಷ್ಮಕನು ಬೆಳಗ್ಗೆಯಿಂದಲೇ ದೇವ ಪಿತೃ ಕರ್ಮಗಳನ್ನ ನಾಂದಿ ಇತ್ಯಾದಿಗಳೆಲ್ಲವನ್ನೂ ಕೂಡ ಮಾಡಿ ಯಥಾವಿಧಿಯಾಗಿ ಮಾಡಿ ಬ್ರಾಹ್ಮಣನಿಗೆ ದಾನ ಇತ್ಯಾದಿಗಳೆಲ್ಲವನ್ನೂ ಕೂಡ ಕೊಟ್ಟು ಸಿದ್ಧನಾಗಿದ್ದಂತೆ. ಇತ್ತ ಏನಾಗಿದೆ ಅಂದ್ರೆ ಶಿಶುಪಾಲನ ಅಪ್ಪನ ಹೆಸರು ದಮಘೋಷ ಅಂತ, ಶಿಶುಪಾಲನ ಅಮ್ಮನ ಹೆಸರು ಶ್ರುತಶ್ರವೆ ಅಂತ. ಶಿಶುಪಾಲನ ಅಮ್ಮನ ಹೆಸರೇನೋ ಶ್ರುತಶ್ರವೆ ಅಂತ, ಅರ್ಥ ಆಯ್ತಲ್ಲ. ಆ ಶಿಶುಪಾಲ ಹಿಂದಿನ ದಿನವೇ ಮನೆಯಲ್ಲಿ ನಾಂದಿ ದೇವತಾ ಸಮಾರಾಧನೆ ಎಲ್ಲ ಮಾಡಿಬಿಟ್ಟು ಕಂಕಣ ಕಟ್ಟಿಕೊಂಡು ಕುಂಡಿನ ನಗರಕ್ಕೆ ಬಂದಿದ್ದಾನೆ, ಮದುವೆ ಆಗೋದಕ್ಕೆ ಬಂದಿದ್ದಾನೆ. ಇಲ್ಲಿ ಹಿಂದಿನ ದಿನ ಹುಡುಗಿ ಮನೆಯಲ್ಲಿ ಎಲ್ಲ ದೇವತಾ ಕೆಲಸಗಳು ಎಲ್ಲವೂ ಕೂಡ ಆಯ್ತಂತೆ. ನೋಡಿ ಹೇಗೆ ಆ ಒಂದು ಬಂದಿದ್ರಪ್ಪ ಅಂದ್ರೆ ಈ ಜರಾಸಂಧನಿಗೂ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಏನಂತ ಅಂದ್ರೆ ಈ ಮದುವೆ ನಡೆಯೋದು ಕಷ್ಟ ಇದೆ. ಸುಮ್ಮನೆ ನಮ್ಮ ಒಂದು ಬಲವಂತಕ್ಕೆ ಶಿಶುಪಾಲನನ್ನ ಒಂದು ಪಶು ತರ ಮಾಡಿದ್ದೇವೆ. ನಮ್ಮ ಒಂದು ಇಚ್ಛೆಯನ್ನ ಕೃಷ್ಣನಿಗೆ ಹೆಂಗಾರು ಮಾಡೋದು ಅವಮಾನ ಮಾಡಬೇಕು ಎಂಬ ಉದ್ದೇಶದಿಂದ ಶಿಶುಪಾಲನನ್ನ ಒಂದು ಪಶುವಿನ ಗೂಟಕ್ಕೆ ಸಿಗಿಸ್ದಂಗೆ ಶಿಶುಪಾಲನನ್ನ ಆ ರೀತಿ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಅವರ ಯಾರ್ಯಾರು ಶಾಲ್ವ, ಜರಾಸಂಧ, ದಂತವಕ್ತ್ರ, ವಿದೂರಥ, ಪೌಂಡ್ರಕ ಇವರೆಲ್ಲರೂ ಕೂಡ ಕೃಷ್ಣನ ವಿರೋಧಿಗಳೇ, ಕೃಷ್ಣನ ವಿರೋಧಿಗಳೇ. ಅವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ, ಆ ಒಂದು ಅವರವರ ಚತುರಂಗ ಸೈನ್ಯವನ್ನ ತಗೊಂಡು ಬಂದಿದ್ದಾರಂತೆ. ಚತುರಂಗ ಸೈನ್ಯವನ್ನು ತಗೊಂಡು ಅಲ್ಲಿಗೆ ಬಂದಿದ್ದಾರಂತೆ. ಯಾರು ಮದುವೆಗೆ ಬರಬೇಕಾದ್ರೆ ಚತುರಂಗ ಸೈನ್ಯವನ್ನು ತರ್ತಾರ? ಅವ್ರಿಗೆ ಗೊತ್ತಿದೆ ಇಲ್ಲಿ ಮದುವೆ ಆಗಲ್ಲ, ಆ ಕೃಷ್ಣ ಬಂದ್ರೆ ಒಂದು ಯುದ್ಧದನ್ನಾದ್ರೂ ಮಾಡೋಣ ಅನ್ನೋದಕ್ಕೋಸ್ಕರ ಅವರು ಚತುರಂಗ ಸೈನ್ಯವನ್ನ ತಗೊಂಡು ಬಂದಿದ್ದಾರೆ. ನೋಡಿ, ಆಗ ಏನಾಯ್ತು ಅಂದ್ರೆ ಕೃಷ್ಣ ರಾಮ ಎಲ್ಲರೂ ಕೂಡ ರಾಮಕೃಷ್ಣರನ್ನ ದ್ವೇಷ ಮಾಡುವಂಥವರೇ ಆಗಿದ್ದಾರೆ. ಬಲರಾಮ ಬಂದಂತೆ. ಇಷ್ಟು ವೇಗವಾಗಿ ಕೃಷ್ಣ ಎಲ್ಲಿಗೆ ಹೊರಟ ಅಂತ ಕೇಳದಂತೆ ದ್ವಾರಪಾಲಕರಿಗೆ. ಇಲ್ಲ, ಅವರು ರುಕ್ಮಿಣಿಯನ್ನ ವಿವಾಹ ಆಗೋದಕ್ಕೋಸ್ಕರ ಕುಂಡಿನ ನಗರಕ್ಕೆ ವಿದರ್ಭ ದೇಶಕ್ಕೆ ಹೋದ್ರು ಅಂತ ದ್ವಾರಕೆಯಲ್ಲಿ ವಿಷಯ ಗೊತ್ತಾಯ್ತು ಬಲರಾಮ. ಇತ್ತ ಬಲರಾಮ ಏನ್ ಮಾಡ್ದ, ತನ್ನ ನಾರಾಯಣಿ ಸೈನ್ಯವನ್ನ ಕರ್ಕೊಂಡು ಕುಂಡಿನ ನಗರದ ಹೊರಗಡೆಗೆ ಸಜ್ಜಾಗಿ ನಿಂತಿದ್ದ. ಅವನೂ ಕೂಡ ಸೈನ್ಯ ಕರ್ಕೊಂಡ್ ಬಂದ. ಕೃಷ್ಣನಿಗೆ ಗೊತ್ತೇ ಇಲ್ಲ ಬಲರಾಮ ಕರ್ಕೊಂಡು ಬಂದಿರೋದು. ಯಾಕೆ, ನನ್ನ ತಮ್ಮನಿಗೆ ತೊಂದರೆ ಆಗತ್ತೆ ಎಂಬ ಒಂದು ಭಾವ ಕರ್ಕೊಂಡು ಬಂದಿದ್ದಾನೆ. ಕುಂಡಿನ ನಗರಕ್ಕೆ ಬಂದಿದ್ದಾನೆ. ಇತ್ತ ಏನಾಗಿದೆ ಅಂದ್ರೆ ಭೀಷ್ಮ ಕನ್ಯಾವರಾರೋಹ ಕಾಂಕ್ಷಂತ್ಯಾಗಮನಂ ಹರೇಹೇ ಪ್ರತ್ಯಾಪತ್ತಿಮ ಪಶ್ಯಂತಿ ಜಿತಸ್ಯಾ ಚಿಂತಯತ್ತದ. ಇನ್ನೇನು ಬೆಳಗ್ಗೆ ಸ್ವಲ್ಪ ಹೊತ್ತಿಗೆ ನಾನು ಏನ್ ಮಾಡ್ಬೇಕು, ಗೌರಿಯ ಗುಡಿಗೆ ಹೊರಡಬೇಕು. ನಾಳೆಯ ಮದುವೆ ಗೌರಿ ಪೂಜೆಗೆ ಇನ್ನೂ ಕೂಡ ನಾನು ಕಳಿಸಿದಂತಹ ಆ ಬ್ರಾಹ್ಮಣ ಬರ್ಲಿಲ್ವೇ ಅನ್ನುವಂತಹ ದುಃಖದಲ್ಲಿ ಇದ್ದಾಳಂತೆ. ಆ ದುಃಖದೊಳಗೆ ಇದ್ದಾಗ ಅಷ್ಟೆಲ್ಲಾ ದುಃಖವನ್ನ ಮಾಡ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾಳೆ, ಅಷ್ಟು ಹೊತ್ತಿಗೆ ಆ ಬ್ರಾಹ್ಮಣನನ್ನ ಅವಳು ಕರಿತಾಳೆ. ನೋಡಿ, ಇಲ್ಲಿ ಒಂದು ಒಳ್ಳೆಯ ಮಾತಿದೆ. ಏವಂ ಬದ್ಧ್ವಾ ಪ್ರತೀಕ್ಷಂತ್ಯಾಹ ಗೋವಿಂದ ಗಮನಂ ನೃಪ
ವಾಮವೂರು ಭುಜೋ ನೇತ್ರಾಂ ಅಸ್ಫುರನ್ ಪ್ರಿಯ ಭಾಷಿಣಃ ನಮೀಲಯತ ಕಾಲಜ್ಞ ನೇತ್ರೇ ತಾಶ್ರು ಕಲಾಕಲೆ ಏವಂ ಚಿಂತಯತಿ ಬಾಲ ಗೋವಿಂದ ಹತಮಾನಸ. ಒಳ್ಳೆ ಮಾತು. ಏನಂದ್ರೆ ತುಂಬಾ ಯೋಚನೆ ಮಾಡ್ತಾಳೆ. ತುಂಬಾ ಶ್ಲೋಕಗಳೊಳಗೆ ಕೃಷ್ಣ ಬರ್ತಾನೋ ಇಲ್ವೋ, ಬಂದ್ರೆ ಏನಾಗ್ಬಿಡುತ್ತೋ ಏನೋ, ಆ ರೀತಿ ಎಲ್ಲ ಯೋಚನೆ ಮಾಡಿದ್ಮೇಲೆ ಇನ್ನೂ ಬಂದಿಲ್ಲ, ಇನ್ನು ಸಮಯ ಇದೆಯಲ್ಲ, ಇನ್ನೂ ಕೂಡ ಏನೋ ಸಮಯ ಇದೆಯಲ್ಲ, ಸಮಯಕ್ಕೆ ನಾವುಗಳು ಕಾಯುವವರಾಗೋಣ ಅಂತ ರುಕ್ಮಿಣಿ ಅನ್ಕೊಳ್ತಾಳೆ. ಇದು ಏನು ಹೇಳಂತೆ ಗೊತ್ತಾ? ಇದು ನಮ್ಮೆಲ್ಲರಿಗೂ ಏನನ್ನ ತಿಳಿಸುತ್ತೆ ಗೊತ್ತಾ? ಇದು ಏನನ್ನ ತಿಳಿಸುತ್ತೆ ಅಂದ್ರೆ, ನಾವೆಲ್ಲರೂ ಕೂಡ ಯಾವ ಕೆಲಸವನ್ನ ಮಾಡಬೇಕು ಅಂತ ಅಂದುಕೊಂಡ್ರು ಕೂಡ ಸಮಯಕ್ಕೆ ಕಾಯ್ಬೇಕಂತ. ಸಮಯಕ್ಕೆ ಕಾಯ್ದೆ ನಾವು ಮಾಡ್ತೀವಿ ಅಂದ್ರೆ ಅದು ಉಪಯೋಗ ಇಲ್ಲ. ಮತ್ತು ಅರ್ಜೆಂಟ್ ಮಾಡ್ಕೋಬಾರ್ದಂತೆ. ಅದು ಆಗತ್ತೆ. ಮುಂದೆ ನೋಡಿ, ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ಆ ಬ್ರಾಹ್ಮಣನು ಬರೋದನ್ನು ನೋಡ್ತಾಳೆ. ಬರೋದನ್ನ ನೋಡಿದಾಗ ಸಾತಂ ಪ್ರಹೃಷ್ಟ ವದನಂ ಅವ್ಯಗ್ರಾತ್ಮ ಗತಿಂ ಸತಿ ಆಲಕ್ಷ್ಯ ಲಕ್ಷಣಾಭಿಜ್ಞಾ ಸಮಪೃಷ್ಟ ಚುಜಿಸ್ಮಿತಾ. ಆ ಬ್ರಾಹ್ಮಣ ಬಂದಿದ್ದನ್ನು ನೋಡಿದ್ಲವನು. ಬಂದು ನೋಡಿದಾಗ ನೋಡಿ, ಲಕ್ಷಣಭಿಜ್ಞಾ, ರುಕ್ಮಿಣಿ ಲಕ್ಷಣ ಶಾಸ್ತ್ರವನ್ನು ಓದ್ಕೊಂಡಿದ್ದಂತೆ. ಅವನು ಕೈಯಲ್ಲಿ ಪತ್ರವನ್ನ ಇದನ್ನ ಹಿಡ್ಕೊಂಡು ಏನಂತೆ ಕೈ ಬೀಸ್ಕೊಂಡು ಸಂತೋಷವಾಗಿ ಬರ್ತಾ ಇದ್ದಾನಂತೆ. ಯಾರೋ ಆ ಬ್ರಾಹ್ಮಣ. ಅದನ್ನ ನೋಡಿಯೇ ರುಕ್ಮಿಣಿ ಅನ್ಕೊಂಡ್ಬಿಟ್ಲಂತೆ ಅವ್ನ ಕೆಲಸವನ್ನ ಸಾಧಿಸ್ಕೊಂಡು ಬಂದಿದ್ದಾನೆ ಅಂತ. ಈಗ ನಾವ್ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತೀವಿ, ಅದು ಯಾರನ್ನೋ ನೋಡಕ್ಕೋ ಮಾಡಕ್ಕೋ ಎಲ್ಲ ಹೋಗ್ತೇವೆ. ತಕ್ಷಣ ಏನಾಗುತ್ತೆ, ಮನೆಗೆ ಬರ್ತೇವೆ. ಬಂದು ಶಪ ಅಂತ ಒಂದು ಬ್ಯಾಗನ್ನ ಪಕ್ಕದಲ್ಲಿ ಇಟ್ಟು ನೀರ್ ತೊಗೊಂಬಾರೆ ಅಂತ ಟೋನಲ್ಲಿ ಹೇಳಿದ್ವಿ ಅಂದ್ರೆ ಅರ್ಥ ಆಗ್ಬಿಡ್ಬೇಕು, ಹೋಗಿದ್ ಕೆಲಸ ಆಗಿಲ್ಲ ಅಂತ. ನಾವು ತಕ್ಷಣ ಸರ ಬಂದಿಟ್ಟು ಏನ್ ಮಾಡಿದ್ದೆ ಅಡಿಗೆಗೆ, ನೀರ್ ತಗೊಂಬಾ ಅಂತೆ, ಏನೋ ಹೋಗಿದ್ ಕೆಲಸ ಆಗಿದೆ ಅಂತ ಅರ್ಥ. ನಾವೇನ್ ಮಾಡ್ತೀವಿ ಅಂದ್ರೆ ಲಕ್ಷಣ ವಿಜ್ಞಾಹ, ನಮ್ಮ ಒಂದು ನಡವಳಿಕೆಯಲ್ಲೇ ಗೊತ್ತಾಗೋಗುತ್ತಂತೆ ಕೆಲಸ ಆಗಿದೆಯೋ ಆಗಿಲ್ವೋ ಅನ್ನೋದು. ರುಕ್ಮಿಣಿಗೆ ಗೊತ್ತಾಗೋಯ್ತಂತೆ ಕೆಲಸ ಆಗಿದೆ ಅಂತ. ಆಗ ಏನ್ ಮಾಡ್ತಾಳೆ, ಮಧುಪರ್ಕವನ್ನ ಎಲ್ಲವನ್ನೂ ಕೂಡ ಕೊಟ್ಟು ಅವನನ್ನ ಸತ್ಕಾರವನ್ನ ಮಾಡಿ ಅವನು ಹೇಳ್ದನಂತೆ, ಅಮ್ಮ, ಕೃಷ್ಣ ಪರಮಾತ್ಮನು ಕುಂಡಿನ ನಗರಕ್ಕೆ ಬಂದವನು ಆಗಿದ್ದಾನೆ ಅನ್ನುವಂತಹ ಸಂದೇಶವನ್ನ ಕೊಟ್ಟು ಬಿಡ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ, ಈ ರಾಮಕೃಷ್ಣರು ಬಂದಿದ್ದಾರೆ ಅನ್ನುವ ವಿಷಯ ಭೀಷ್ಮಕ ಮಹಾರಾಜನಿಗೆ ಗೊತ್ತಾಗುತ್ತೆ. ಭೀಷ್ಮಕ ಮಹಾರಾಜನಿಗೆ ಗೊತ್ತಾಗುತ್ತಂತೆ. ಗೊತ್ತಾದಾಗ ಸ್ವಯಂ ಆಗಿ ಹೋಗಿ ಕೃಷ್ಣರಾಮರಿಗೆ ಸತ್ಕಾರವನ್ನ ಮಾಡಿ ಭೀಷ್ಮಕ ಮಹಾರಾಜ ಒಳ್ಳೆಯ ಡೇರೆಯನ್ನೆಲ್ಲವನ್ನು ಉಳ್ಕೊಳ್ಳಕ್ಕೆ ಎಲ್ಲಿ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿ ಬಂದಂತೆ. ಮಾಡಿ ಬಂದಾಗ ಆ ಕೃಷ್ಣ ಪರಮಾತ್ಮ ಆ ಕುಂಡಿನ ನಗರದೊಳಗೆ ನಡ್ಕೊಂಡು ಬರ್ತಾ ಇದ್ದಾನೆ. ಆ ನಡ್ಕೊಂಡು ಬರಬೇಕಾದಾಗ ಕೃಷ್ಣ ಪರಮಾತ್ಮನನ್ನ ಕುಂಡಿನ ನಗರದ ಜನರು ನೋಡಿದ್ರಂತೆ. ನೋಡಿ ಹೇಳ್ತಾ ಇದ್ದಾರೆ, ಎಂಥ ಮಾತು ನೋಡಿ, ಭಗವಂತ ನಮ್ಮ ಜೀವನದೊಳಗೆ ನಾವುಗಳೇನಾದರೂ ಕೂಡ ಒಂದಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿದ್ರೆ ಆ ಪುಣ್ಯವನ್ನೆಲ್ಲವನ್ನೂ ಕೂಡ ನಿನಗೆ ಕೊಡ್ತೇವಪ್ಪ, ಹೇಗಾದರೂ ಮಾಡಿ ಕೃಷ್ಣ ಮತ್ತು ರುಕ್ಮಿಣಿಯನ್ನ ನೀನು ಸೇರ್ಸಪ್ಪ ಅಂತ ಊರಿನ ಜನ ಪ್ರಾರ್ಥನೆ ಮಾಡ್ತೀಯರಂತೆ. ಊರಿನ ಜನರು ಪ್ರಾರ್ಥನೆಯನ್ನ ಮಾಡ್ತೀಯರೆ. ಹೀಗೆಲ್ಲ ಆದಾಗ ಏನಾಯ್ತು ಅಂದ್ರೆ, ಆ ರುಕ್ಮಿಣಿಯು ಅಂಬಿಕಾಲಯಕ್ಕೆ ಹೊರಟು ನಿಂತುಕೊಳ್ತಾಳೆ. ಅಂಬಿಕಾಲಯಕ್ಕೆ ಹೊರಟು ನಿಲ್ತಾಳೆ. ಹೊರಟು ನಿಂತಾಗ ಅವಳು ಏನ್ ಮಾಡ್ತಾಳೆ, ಕೃಷ್ಣ ಪರಮಾತ್ಮನ ಚರಣ ಕಮಲಗಳನ್ನೇ ಧ್ಯಾನಿಸುತ್ತಾ ಹೊರಟ್ಲಂತೆ. ಭೇರಿ, ಮೃದಂಗ, ಶಂಖ, ಪಣವ, ತೂರ್ಯ ಮುಂತಾದಂತಹ ಎಲ್ಲ ಮಂಗಳ ವಾದ್ಯಗಳು ಎಲ್ಲರೂ ಕೂಡ ಹೋಗ್ತಿದ್ದಾರೆ. ಮೊದಲಿಗೊಂದು ಬ್ರಾಹ್ಮಣರ ಒಂದು ಸಮೂಹ ಹೋಗ್ತಿದೆ ಅಂತ ವೇದ ಹೇಳಿಕೊಂಡು, ನಂತರ ಮಂಗಳ ವಾದ್ಯದ ಸಮೂಹ ಹೋಗ್ತಾ ಇದೆಯಂತೆ, ನಂತರ ಸುಮಂಗಲಿಯರು ಕರ್ಕೊಂಡು ಹೋಗ್ತೀಯರಂತೆ. ಕೊನೆಗೆ ರುಕ್ಮಿಣಿ ಆ ಚತುರಂಗ ಸೇನೆಯ ರಕ್ಷಣೆ ಒಳಗೆ ಹೋಗ್ತಾ ಇದ್ದಾಳಂತೆ. ಒಂದು ರಕ್ಷಣೆ ಒಳಗೆ ಅವಳು ಹೋಗ್ತೀಯಳಂತೆ. ನೋಡಿ, ಅವಳು ಕಾಲಲ್ಲಿ ಪಾದುಕೆಯನ್ನು ಧರಿಸಿಲ್ವಂತೆ. ನೋಡಿ, ನಮಗೆ ವಿವಾಹದ ಹಿಂದಕ್ಕೆ ನಾವು ಹೆಣ್ಣು ಮಕ್ಕಳಿಂದ ಗೌರಿ ಪೂಜೆಯನ್ನು ಮಾಡಿಸ್ತೇವೆ. ಅದು ನೋಡಿ ಸಂಪ್ರದಾಯ ಇಲ್ಲಿಂದನೇ ಇದೆ. ರುಕ್ಮಿಣಿಯೂ ಕೂಡ ಗೌರಿ ಪೂಜೆಗೆ ಅಲ್ಲಿಗೆ ಹೋದ್ಲು ಅಂತ. ಗೌರಿ ಪೂಜೆಗೆ ಅಲ್ಲಿ ಹೋಗಿ ವಿಧಿವತ್ತಾಗಿ ಆ ಬ್ರಾಹ್ಮಣ
ಸ್ತ್ರೀಯರಿದ್ರಲ್ಲ ಅವರು ಗೌರಿ ಪೂಜೆಯನ್ನ ಮಾಡಿಸಿದ್ರಂತೆ. ಇದು ವಿಶೇಷ. ಇನ್ನೊಂದು ನೋಡಿ, ಈಗಲೂ ಕೂಡ ಮದುವೆಯಲ್ಲಿ ಗೌರಿ ಪೂಜೆ ಮಾಡೋದು ಹೆಣ್ಣು ಮಕ್ಕಳು ಮುತ್ತೈದೆಯವರೇ ಮಾಡಿಸ್ತಾರೆ. ಪುರೋಹಿತರು ಬಂದಿದ್ರು ಕೂಡ ಪುರೋಹಿತರೇನು ಹೋಗೋದಿಲ್ಲ ಮಾಡ್ಸಕ್ಕೆ, ಅವ್ರ ಮನೆ ಹಿರಿಯರು ಮಾಡಿಸ್ತಾರೆ. ಸಂಪ್ರದಾಯ ಇದೆ, ಗೌರಿ ಪೂಜೆಯ ಸಂಪ್ರದಾಯ. ಆಗ ಎಲ್ಲವನ್ನು ಕೂಡ ಮಾಡಿದ ಮೇಲೆ, ಪೂಜೆ ಆದ್ಮೇಲೆ ಅಮ್ಮ ಅವರೆಲ್ಲರೂ ಹೇಳ್ತಾರೆ, ರುಕ್ಮಿಣಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೋಮ್ಮ, ನಿನ್ನ ಮನಸ್ಸಿನಲ್ಲಿರೋ ಎಲ್ಲಾ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿನ್ನ ವೈವಾಹಿಕ ಜೀವನ ಸಂತೋಷವಾಗಿರ್ಲಿ ಎಂದು ಪ್ರಾರ್ಥನೆ ಮಾಡ್ಕೋ ಅಂತ ರುಕ್ಮಿಣಿಗೆ ಹೇಳಿದ್ರೆ, ರುಕ್ಮಿಣಿ ಪ್ರಾರ್ಥನೆ ನೋಡಿ ಏನ್ ಮಾಡ್ತಾಳೆ, ನಮಸ್ತೆ ತ್ವಾಂಬಿಕೆ ಭೀಕ್ಷ್ಣಂ ಸ್ವಸಂತಾನಯುತಾಂ ಶಿವಾಂ ಭೂಯಾತ್ ಪತಿರ್ಮೇ ಭಗವಾನ್ ಕೃಷ್ಣ ಕೃಷ್ಣ ಸದನುಮೋದತಾ. ರುಕ್ಮಿಣಿ ಭಗವತಿಯಲ್ಲಿ ಹೇಳ್ತಾಳೆ, ಜಗದಂಬೆ ನಿನ್ನ ಮಡಿಲಲ್ಲಿ ಕುಳಿತಿರುವಂತಹ ಗಣಪತಿಗೆ, ನಿನ್ನ ಪಕ್ಕದಲ್ಲಿ ಕುಳಿತಿರುವಂತಹ ಶಿವನಿಗೆ, ನಿನ್ನ ಎದುರಿಗೆ ನಿಂತಿರುವಂತಹ ಆ ಷಣ್ಮುಖನಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರವನ್ನ, ನಿನಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಮ್ಮ. ಏನು ಮಾಡು ಅಂದ್ರೆ, ಕೃಷ್ಣ ನನ್ನನ್ನ ಪಾಣಿಗ್ರಹಣವನ್ನ ಕೃಷ್ಣನೇ ಮಾಡುವಂಥದ್ದಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ ಅಂತ ನಮಸ್ಕಾರವನ್ನು ಮಾಡಿಬಿಡ್ತಾಳೆ. ನಮಸ್ಕಾರವನ್ನು ಮಾಡಿ ಅವಳು ಹೊರಗಡೆಗೆ ಬರುವುದಕ್ಕೆ ಆರಂಭ ಮಾಡ್ತಾಳೆ. ನೋಡಿ, ಅಂಬಿಕಾ ಗುಡಿಯಿಂದ ಹೊರಗಡೆ ಬರ್ತಾಳೆ. ಆ ಅಂಬಿಕಾ ಗುಡಿಯಿಂದ ರುಕ್ಮಿಣಿ ಹೊರಗಡೆ ಬರಬೇಕಾದಾಗ ಅವಳು ಹೇಗೆ ಕಂಡ್ಲಪ್ಪ ಅಂತ ಶುಕಬ್ರಹ್ಮರು ಹೇಳ್ತಿದ್ದಾರೆ. ನೋಡಿ, ಅವಳು ರುಕ್ಮಿಣಿ ದೇವಿ ಇಡೀ ಪ್ರಪಂಚವನ್ನ ಮೋಹಗೊಳಿಸ್ತಾ ಇದ್ಲಂತೆ. ಅವಳು ತುಂಬಾ ಚೆನ್ನಾಗಿದ್ಲಂತೆ, ಚೆನ್ನಾಗಿ ಅಲಂಕಾರವನ್ನ ಮಾಡ್ಕೊಂಡಿದ್ದಂತೆ. ಅವಳಿಗೂ ಕೂಡ ಮುಂಗುರುಳು ಮುಂದಕ್ಕೆ ಬಿದ್ದಿತ್ತಂತೆ. ಅವಳ ನೋಟ ಚಂಚಲವಾಗಿತ್ತಂತೆ. ಅವಳು ಒಳ್ಳೆಯ ರೀತಿಯಾದಂತಹ ಒಂದು ಒಡ್ಯಾಣವನ್ನ ಎಲ್ಲವನ್ನೂ ಕೂಡ ಧರಿಸಿದ್ಲಂತೆ. ಒಮ್ಮೆ ರುಕ್ಮಿಣಿ ಏನ್ ಮಾಡದಂತೆ ಗೊತ್ತಾ, ಒಂದು ಸಲಿ ಆ ಮುಂಗುರುಳು ಇತ್ತಲ್ಲ ಅದನ್ನ ಪಕ್ಕಕ್ಕೆ ಸರಿಸಿಕೊಂಡು ಅಲ್ಲಿದ್ದಂತಹ ಎಲ್ಲಾ ರಾಜರುಗಳನ್ನ ಒಂದು ಸಲಿ ಹೀಗೆ ನೋಡಿದ್ಲಂತೆ. ಸಣ್ಣದಾಗಿ ನಗುತ್ತಾ ನೋಡಿದ ತಕ್ಷಣವೇ ಏನಾಗ್ಬಿಡ್ತಂತೆ ಗೊತ್ತಾ, ಪರಿಪೂರ್ಣವಾಗಿ ಆ ಎಲ್ಲರೂ ಕೂಡ, ಯಾರು ಆ ಒಂದು ಬಂದಂಥವ್ರೆಲ್ಲರೂ ಕೂಡ ಯಾವ ಒಂದು ನೋಡಿ, ಬಂದವರು ಎಲ್ಲರೂ ಕೂಡ ಕೆಲವರು ಆನೆಯ ಮೇಲೆ ಕುಳಿತಿದ್ರಂತೆ, ಕೆಲವರು ರಥದಲ್ಲಿ ಕುಳಿತಿದ್ರಂತೆ, ಕೆಲವರು ದೊಡ್ಡ ದೊಡ್ಡ ಆಯುಧವನ್ನ ಕೈಯಲ್ಲಿ ಹಿಡ್ಕೊಂಡಿದ್ರಂತೆ. ಆ ರುಕ್ಮಿಣಿ ಒಮ್ಮೆ ಹೀಗೆ ನೋಡಿದ ತಕ್ಷಣವೇ ಆನೆಯಿಂದ ಬಿದ್ದೋದ್ರಂತೆ, ರಥದಿಂದ ಬಿದ್ದೋದ್ರಂತೆ, ತಮ್ಮ ಆಯುಧವನ್ನೆಲ್ಲವನ್ನು ಕೆಳಗಡೆ ಬಿಟ್ಬಿಟ್ರಂತೆ. ಏನಕ್ಕೆ ನೋಡಿದ್ಲು ಅಂದ್ರೆ, ಶುಕಬ್ರಹ್ಮರು ಹೇಳ್ತಾರೆ, ಮುಂದೆ ಕೃಷ್ಣ ಬರ್ತಾನಲ್ಲ ಅವನಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲರನ್ನು ನಿರಾಯುಧಳಾಗಿ ನಿಲ್ಲಿಸಿದ್ಲಂತವಳು. ನಿರಾಯುಧಳಾಗಿ, ಈಗ ಕುದುರೆ ಮೇಲೆ ಆನೆ ಮೇಲೆ ಕೂತ್ಕೊಂಡಾಗ ಅವ್ರು ಫಾಲೋ ಮಾಡೋದು, ಚೇಸ್ ಮಾಡೋದು ಸುಲಭ. ಅವರೆಲ್ಲರೂ ಬಿದ್ದೋಗ್ಬಿಟ್ರೆ ಮತ್ತೆ ಹತ್ತಿ ಬರೋಟದೆ ಕೃಷ್ಣ ಓಡಿ ಹೋಗ್ಬಿಡ್ತಾನೆ. ಆಗ ಇಡೀ ತನ್ನ ರೂಪವನ್ನ ಆ ಕೃಷ್ಣ ಪರಮಾತ್ಮನಿಗವಳು ಸಮರ್ಪಣೆಯನ್ನ ಮಾಡಿದ್ಲಂತೆ. ಮಾಡಿದಾಗ ಅವಳು ಏನ್ ಮಾಡ್ತಾಳೆ, ಈ ಕಡೆಗೆ ಆ ಕಡೆ ಪಕ್ಕ, ಆ ಕಡೆ ಪಕ್ಕ, ಆ ಕಡೆ ಪಕ್ಕ ನೋಡ್ತಾನೇ ಇದ್ದಾಳೆ. ಕಡೆಗಣ್ಣಿನಿಂದ ನೋಡ್ತಾ ಇರ್ಬೇಕಾದ್ರೆ ಏನಾಯ್ತು, ಪ್ರಾಪ್ತಾನ್ ಶತನೃಪಾಂತು ದೃಶೇ ಅಚ್ಯುತಾಂ ಸಹ. ಎಷ್ಟು ಚೆನ್ನಾಗಿದೆ ನೋಡಿ, ಪ್ರಾಪ್ತಾನ್ ಹಿತೈಷಾನ್, ದೂರದೊಳಗೆ ಬಹಳ ದೂರದಲ್ಲಿ ಆ ಕೃಷ್ಣ ಪರಮಾತ್ಮನು ರುಕ್ಮಿಣಿಗೆ ಕಂಡಂತೆ. ರುಕ್ಮಿಣಿಗೆ ಬಹಳ ದೂರದಲ್ಲಿ ಆ ಕೃಷ್ಣ ಪರಮಾತ್ಮನು ಕಂಡಂತೆ ಏನಾಯ್ತು, ತಾಮ್ರಾಜ ಕನ್ಯಾಂ ರಥಮಾರು ರುಕ್ಷತಿ ಜಹಾರ ಕೃಷ್ಣೋ ದ್ವಿಷತಾಂ ಸಮೀಕ್ಷತಾಂ ರಥಂ ಸಮಾರೋಢ್ಯ ಸುಪರ್ಣ ಲಕ್ಷಣಂ ರಾಜನ್ಯ ಚಕ್ರಂ ಪರಿಭೂಯ ಮಾಧವ. ಆಗ ತಕ್ಷಣ ಏನಾಯ್ತು ಅಂದ್ರೆ, ಎಲ್ಲರೂ ನಿರಾಯುಧರಾಗಿ ನಿಂತಿದ್ದಾರೆ. ತನ್ನ ರಥದ ಲಗಾಮನ್ನ ಹಿಂಗೆ ಎಳೆದನಂತೆ
ರಥ ಹಾರಿ ಆ ರುಕ್ಮಿಣಿಯಲ್ಲಿ ನಿಂತಿದ್ಲೋ ಅಲ್ಲಿ ಮುಂದಕ್ಕೆ ಬಂತಂತೆ. ಅಲ್ಲಿಗೆ ಬಂದಾಗ ಕೃಷ್ಣನ ಸಮಸ್ತ ಶತ್ರುಗಳು ನೋಡ್ತಾ ನೋಡ್ತಾ ಇರುವ ಹಾಗೆಯೇ ಆ ರುಕ್ಮಿಣಿಯನ್ನ ಕೈಯಲ್ಲಿ ಹಿಡಿದು ಎತ್ತುಕೊಂಡು ತನ್ನ ರಥದಲ್ಲಿ ಇಟ್ಟುಕೊಂಡು ಒಂದು ಬೇಟೆಯನ್ನ ಸಿಂಹ ಹೇಗೆ ಬೇಟೆಯಾಡುತ್ತೋ ಹಾಗೆ ರುಕ್ಮಿಣಿಯನ್ನ ಕೂಡಿಸಿಕೊಂಡು ಒಂದೇ ಸಲ ಮತ್ತೊಂದು ನೆಗೆದು ಕೃಷ್ಣ ಪರಮಾತ್ಮ ಹಾರಿಬಿಟ್ಟಂತೆ. ನರಿಗಳ ಮಧ್ಯದೊಳಗಿದ್ದಂತಹ ಬೇಟೆಯನ್ನ ಸಿಂಹ ಹೇಗೆ ತನ್ನ ಧೈರ್ಯದಿಂದ ಎತ್ತುಕೊಂಡು ಹೋಗುತ್ತೋ ಹಾಗೆ ಎತ್ತುಕೊಂಡು ಹೋಗ್ತಾರೆ. ಆಗ ಎಲ್ಲರೂ ಕೂಡ ಹಾಹಾಕಾರ ಎದ್ದು ಬಿಡ್ತಂತೆ. ಜರಾಸಂಧನ ವರ್ತಿಗಳು ಎಲ್ಲರೂ ಕೂಡ ಬಹಳ ಕೂಗಾಡಕ್ಕೆ ಶುರು ಮಾಡಿದ್ರಂತೆ. ಆಯುಧವನ್ನು ಹಿಡಿದು ಧಿಕ್ಕಾರ ಧಿಕ್ಕಾರ, ಕೃಷ್ಣನಿಗೆ ಧಿಕ್ಕಾರ, ಅಷ್ಟೇ ಅಲ್ಲ ಎತ್ತುಕೊಂಡು ಓಡ್ ಹೋಗ್ತೀಯ, ಯುದ್ಧ ಕೊಡು ಯುದ್ಧ ಕೊಡು ಯುದ್ಧ ಕೊಡು ಅಂತ ಅವರೆಲ್ಲರೂ ಕೂಡ ಹಿಂದಿಂದಕ್ಕೆ ಹೋಗುವಂತವ್ರು ಶುರುವಾದಂತೆ. ನೋಡಿ, ಇಲ್ಲಿ ಒಂದು ಸಣ್ಣದಾಗಿ ಮಾತಿದೆ. ಶಿಶುಪಾಲನಿಗೆ ಬಹಳ ಬೇಜಾರಾಗ್ಬಿಡುತ್ತೆ. ಶಿಶುಪಾಲನಿಗೆ ತುಂಬಾ ದೂರ ಅಟ್ಟಿಸ್ಕೊಂಡು ಹೋಗ್ತಾರೆ. ಬಲರಾಮನ ಸೈನ್ಯ ಇರುತ್ತೆ ಹೊರಗಡೆ, ನಾರಾಯಣಿಯ ಸೈನ್ಯ ಎಲ್ಲವೂ ಚಚ್ಚಾಕ್ಬಿಡುತ್ತೆ. ಆ ರುಕ್ಮಿ ಒಬ್ಬನೇ ಕೃಷ್ಣನನ್ನ ಅಟ್ಟಿಸಿಕೊಂಡು ಬಹಳ ದೂರ ಹೋಗ್ತಾನೆ. ಶಿಶುಪಾಲನಿಗೆ ಯಾವಾಗ ತುಂಬಾ ಬೇಜಾರಾಗ್ಬಿಡುತ್ತೆ, ಜರಾಸಂಧ ಬಂದು ಆ ಶಿಶುಪಾಲನಿಗೆ ಆತ್ಮೋಪದೇಶವನ್ನು ಮಾಡ್ತಾನೆ. ಜಗತ್ತಲ್ಲಿ ಯಾವುದು ಸತ್ಯ ಅಲ್ಲಪ್ಪ, ಯಾವುದು ನಿಂದೋ ಅದು ನಿನಗೆ ಸಿಗುತ್ತೆ, ನಿಂದಲ್ಲೇ ಇರೋದು ಹೋಗುತ್ತೆ, ಇದಕ್ಕೆಲ್ಲ ನೀನು ದುಃಖಿಸ್ಬೇಡ ಅಂತ ಶಿಶುಪಾಲನಿಗೆ ತತ್ವಜ್ಞಾನದ ಉಪದೇಶವನ್ನು ಮಾಡ್ತಾನೆ. ಅದಾದ ಮೇಲೆ ರುಕ್ಮಿ ಏನ್ ಮಾಡ್ತಾನೆ, ಮುಂದಕ್ಕೆ ಆ ರಥದ ಹಿಂದೆ ಹೋಗ್ಬೇಕಾದಾಗ ರಥ ನಿಲ್ಲಿಸಿ ರುಕ್ಮಿಯನ್ನ ಹಿಡಿತಾನೆ. ಹಿಡಿದು ಬಹಳ ಒಂದು ಯುದ್ಧವನ್ನ ಕೊಡುವಂತಾನೆ. ಕೃಷ್ಣ ಲೀಲಾಜಾಲವಾಗಿ ರುಕ್ಮಿಯನ್ನ ಏನ್ ಮಾಡ್ತಾನೆ, ಕೆಳಗಡೆಗೆ ಕೆಡುತ್ತಾನೆ. ಅವನು ಎಷ್ಟು ದ್ವೇಷವನ್ನ ಇಟ್ಕೊಂಡಿದ್ನಪ್ಪ ಅಂದ್ರೆ, ಕತ್ತಿಯಿಂದ ಹೊಡೆಯಕ್ಕೆ ಹೋದಾಗ ತಕ್ಷಣವೇ ತಪ್ಪಿಸಿಕೊಂಡವನಾಗಿ ಅವನ ಹೃದಯ ಪಂಚೆಯಲ್ಲಿಯೇ ರುಕ್ಮಿಯನ್ನ ಕಟ್ಟಾಕ್ತಾನೆ. ಆ ಯಾವಾಗ ಕೊಲ್ಲೋದಿಕ್ಕೆ ಹೋದ್ನೋ ರುಕ್ಮಿಣಿ ಅಪಾ ಅಂದ್ಬಿಡ್ತಾಳೆ. ಆಗ ಬಲರಾಮ ತಡಿತಾನೆ, ನೀನ್ ಎಂಥ ಕೆಲಸವನ್ನು ಮಾಡ್ತೀಯ, ಈಗ ತಾನೇ ಅವಳು ಕರ್ಕೊಂಡು ಬಂದು ಅವಳ ಎದುರಿಗೆ ಅವರ ಅಣ್ಣನಿಗೆ ಅವಮಾನ ಮಾಡೋದುಂಟ ಅಂತ ಹೇಳಿದಾಗ ಕೃಷ್ಣ ಅವನಿಗೆ ಕೇಶಚ್ಛೇದವನ್ನು ಮಾಡ್ದ ಅಂತ. ಕೃಷ್ಣ ಅವನಿಗೆ ಕೇಶವನ್ನ ಇದನ್ ಮಾಡ್ತಾನೆ. ಅವನು ಏನು ಮಾಡ್ತಾನೆ ಅಂದ್ರೆ, ತಕ್ಷಣ ಆ ವಲ್ಲಿಯಿಂದಲೇ ಅವನನ್ನ ಕಟ್ಟಾಕಿ ಅವನು 5 ಕಡೆಗೆ ಕೇಶವೋಪನವನ್ನು ಮಾಡ್ತಾನಂತೆ. ಅವನು ಎಲ್ಲ ಸೈನ್ಯವನ್ನ, ರುಕ್ಮಿಯ ಸೈನ್ಯವನ್ನ ಧ್ವಂಸ ಮಾಡ್ತಾನೆ. ಬಹಳ ಒಂದು ಅವಮಾನವಾಗ್ಬಿಡುತ್ತೆ. ಆಗ ಅವನೊಂದು ಪ್ರತಿಜ್ಞೆಯನ್ನ ಮಾಡ್ತಾನೆ ರುಕ್ಮಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ನಾನು ಹೋಗೋದಿಲ್ಲ, ಇಲ್ಲೇ ಒಂದು ನಗರವನ್ನ ನಿರ್ಮಾಣ ಮಾಡಿಕೊಂಡು ಇರ್ತೇನೆ ಅಂತ ಹೇಳಿ ಆ ರುಕ್ಮಿ ಭೋಜಕೂಟ ಅನ್ನುವಂತಹ ಒಂದು ನಗರವನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲೇ ಇದ್ದಂತೆ. ಅಲ್ಲಿಂದ ಬಂದ ಮೇಲೆ ಕೃಷ್ಣನನ್ನ, ರುಕ್ಮಿಣಿಯನ್ನ ದ್ವಾರಕೆಗೆ ಕರ್ಕೊಂಡು ಬರ್ತಾನೆ. ನೋಡಿ, ಇಲ್ಲೆಲ್ಲ ಹೇಳ್ಬಿಡ್ತಾರೆ ಕರ್ಕೊಂಡು ಬಂದ ತಕ್ಷಣ ಕೃಷ್ಣ ಮದುವೆ ಆಗ್ಬಿಟ್ಟ ಅಂತ. ಇಲ್ಲ, ಶುಕಬ್ರಹ್ಮರು ಹೇಳಿದ್ದಾರೆ, ಶುಭ ಮುಹೂರ್ತವನ್ನ ಇಡಿಸಿ ಮದುವೆ ಆಗ್ತಂತೆ. ಒಳ್ಳೆಯ ಶುಭ ಮುಹೂರ್ತವನ್ನ ಇಡಿಸಿ ವಿಧಿಪೂರ್ವಕವಾಗಿ ಮದುವೆಯನ್ನ ಆದಂತೆ. ಆ ದ್ವಾರಕಾ ಪಟ್ಟಣದೊಳಗೆ ಇರುವವರೆಲ್ಲರೂ ಕೂಡ ಕೃಷ್ಣನಿಗೆ ಉಡುಗೊರೆಯನ್ನ ಕೊಟ್ರಂತೆ. ನೋಡಿ, ತಗೋಬೇಕಾಗಿಲ್ಲ. ಈ ರೀತಿಯಾಗಿ ಆ ರುಕ್ಮಿಣಿಯನ್ನ ಕೃಷ್ಣ ಪರಮಾತ್ಮನು ತನ್ನ ದ್ವಾರಕಾ ನಗರಕ್ಕೆ ಕರೆದುಕೊಂಡು ಬಂದು ಎಲ್ಲರ
ಒಂದು ಜೊತೆಗೆ ವಿವಾಹವನ್ನು ಅದ್ಧೂರಿಯಾಗಿ ಮಾಡಿಸ್ತಾನೆ. ಹೇಳ್ತಾರೆ, ಯಾವ ಮಟ್ಟಿಗೆ ವಿವಾಹ ನಡೆದಿತ್ತಪ್ಪ ಅಂದ್ರೆ, ಎಷ್ಟು ಜನ ಬಂದಿದ್ರಪ್ಪ ಅಂದ್ರೆ, ಆ ಆನೆಯ ನೆತ್ತಿಯಿಂದ ಹರಿದಂತಹ ಆ ಮದರಸ ಇದೆಯಲ್ಲ, ಆ ಮದರಸದಿಂದ ದ್ವಾರಕೆಯ ರಾಜ ಬೀದಿ ಕೊಚ್ಚೆಯಾಗಿತ್ತಂತೆ. ಏನ್ ಹೇಳಿ, ಎಷ್ಟು ಜನ ಬಂದಿದ್ರು ಅಂದ್ರೆ, ಆನೆಯ ಕುಂಭಸ್ಥಳದಿಂದ ಬಂದಂತಹ ಮದರಸವು ಭೂಮಿಗೆ ಬಿದ್ದು ದ್ವಾರಕೆಯ ನಗರ ಕೊಚ್ಚೆಯಾಗಿತ್ತಂತೆ. ಅಷ್ಟರ ಮಟ್ಟಿಗೆ ಆ ಕೃಷ್ಣ ಪರಮಾತ್ಮನು ವಿವಾಹವನ್ನು ಅದ್ಧೂರಿಯಾಗಿ ಮಾಡಿಕೊಳ್ತಾನೆ. ಆ ಸಂಭ್ರಮದಿಂದ ಕುರು, ಸಂಜಯ, ಕೇಕೆಯ, ವಿದರ್ಭ, ಯದುವಂಶದ ರಾಜರುಗಳು ಎಲ್ಲರೂ ಕೂಡ ಪರಸ್ಪರವಾಗಿ ಮಾತಾಡ್ಕೊಳ್ತಾ ಇದ್ರಂತೆ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ರುಕ್ಮಿಣಿಯ ರೂಪದಲ್ಲಿದ್ದು, ಆ ಲಕ್ಷ್ಮೀದೇವಿ ಏನ್ ಮಾಡಿದ್ಲು, ಲಕ್ಷ್ಮೀಪತಿಯನ್ನ ಸೇರಿದ್ಲು, ಆ ಕೃಷ್ಣ ಪರಮಾತ್ಮನನ್ನ ಸೇರಿದ್ಲು ಅಂತ ದ್ವಾರಕಾವಾಸಿಗಳೆಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಈ ರೀತಿಯಾಗಿ ಆ ರುಕ್ಮಿಣಿಯ ಕಲ್ಯಾಣ ಸಂಪನ್ನಗೊಳ್ಳುತ್ತೆ. ಈ ಸಪ್ತಾಹವನ್ನೇ ಮಂಗಳ ಮಾಡೋಕ್ಕಿಂತ ಮುಂಚೆ ಒಂದು 2-3 ಮಾತನ್ನ ಹೇಳಿ ಈ ಒಂದು ವರ್ಷ ಈ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳಿ ಮುಗಿಸ್ತೇನೆ. ಮೊದಲಿಗೆ ಹೇಗೆ ಬರಲಿ ಅನ್ನೋದೊಂದು ಯೋಚನೆ ಇತ್ತು. ಕಾರಣ ಏನು ಅಂದ್ರೆ, ನಾನೇ ತಪ್ಪು ತಿಳ್ಕೊಂಡು ಕಳೆದ ಸಲ ಕೃಷ್ಣ ಜನ್ಮಾಷ್ಟಮಿ ಆದ ತಕ್ಷಣ ಒಂದು 7 ದಿನ ಇಲ್ಲಿ ಬಂದ್ಬಿಟ್ಟಿದ್ದೆ. ಈ ಸಲಿನೂ ಅದೇ ಮುಹೂರ್ತ ಅಂದುಕೊಂಡು ಎಲ್ಲರಿಗೂ ಹೇಳಿಕೊಂಡು ಅದನ್ನ ನೋಟ್ ಮಾಡ್ಕೊಂಡಿದ್ದೆ. ಆದ್ರೆ ಯಾವಾಗ ನಾನು ನಾಳೆ ಬರ್ತೀನಿ ಅಂತ ಇನ್ನೊಂದು ವಾರದಲ್ಲಿ ಗುರುಗಳೇ ಎಲ್ಲ ಚೆನ್ನಾಗಿದೆಯಾ ಅಂತ ಟೆಲಿಫೋನ್ ಮಾಡಿದಾಗ ಈ ಸಲ ಅಲ್ಲ ಮುಂದಿನದು ಅಂತ ಹೇಳಿದ್ರು ಅವರು. ಹೃದಯ ಢಕ್ಕಂದು ಹೋಯ್ತು. ಕಾರಣ ಏನು ಅಂದ್ರೆ, ನವರಾತ್ರಿ ಶುರುವಾಗ್ಬಿಡುತ್ತೆ, ಗುಡಿ ಹೆಂಗಪ್ಪ, ಏನ್ ಮಾಡೋದಪ್ಪ, ಎಲ್ಲ ಕಾರ್ಯಕ್ರಮಗಳನ್ನು ಒಪ್ಕೊಂಡ್ಬಿಟ್ಟಿದ್ದೇನೆ ಅಂದಾಗ ಏನೋ ಕೃಷ್ಣನ ಮೇಲೆ ಭಾರ ಹಾಕಿ, ಮೊದಲಿಗೆ ಭಾಗವತ ಅಂದಾಗ ಇದನ್ನು ನಾವು ತಪ್ಪಿಸ್ಕೋಬಾರ್ದು. ಕೃಷ್ಣನ ಅನುಗ್ರಹ ಇದ್ದಾಗ ಮಾತ್ರವೇ ನಮಗೆ ಈ ಭಾಗವತವನ್ನು ಹೇಳುವ ಒಂದು ಅವಕಾಶ ಸಿಗುತ್ತೆ ಎಂದು ಈ ಒಂದು ಅಪ್ರಮೇಯನ ಸನ್ನಿಧಾನಕ್ಕೆ, ಆ ನವನೀತ ಕೃಷ್ಣನ ಸನ್ನಿಧಾನಕ್ಕೆ ನಾವುಗಳು ಬಂದವರಾದ್ರಿ. ಬಂದೆ ಇಲ್ಲಿ ಬಂದ ಮೇಲೆ ಇಲ್ಲೆಲ್ಲರ ಒಂದು ಪ್ರೇಮ, ಆ ಒಂದು ಜನರ ವಿಶ್ವಾಸ, ಅದನ್ನು ಕಂಡು ಹೃದಯ ನಿಜವಾಗಿ ಉಕ್ಕಿ ಬಂತು. ಬಹಳ ಪ್ರೀತಿಯಿಂದ 7 ದಿನಗಳ ಕಾಲ ಬಹಳ ಆನಂದವಾಗಿ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಜವಾಗಲೂ ಕೂಡ ಆ ಕೃಷ್ಣನು ಮತ್ತೆ ಮತ್ತೆ ಈ ಕ್ಷೇತ್ರಕ್ಕೆ ಕರೆಸಿಕೊಳ್ಳುವಂಥವನಾಗಲಿ ಮತ್ತು ನಿಮ್ಮ ಶತಾಭಿಷೇಕವನ್ನ ನಾನೇ ಬಂದು ಇಲ್ಲಿ ಮತ್ತೊಂದು ಭಾಗವತ ಹೇಳಿ ಮಾಡಿಸ್ತೇನೆ. ಏನು ಇಲ್ಲಿ ಗುರುಗಳು ಕುಳಿತಿದ್ದಾರೆ, ಅವರು 100ನೇ ವರ್ಷದ ಹುಟ್ಟಿದಬ್ಬ ಶತಾಭಿಷೇಕ. ಆ ಶತಾಭಿಷೇಕದ ಅಂಗವಾಗಿ ಮತ್ತೊಂದು ಸಲಿ ಒಂದು ಭಾಗವತವನ್ನ ಹೇಳಿ ಅವರಿಗೆ ಮತ್ತೆ ನಾನೇ ನಿಂತು ಹೋಮ ಹವನಾದಿಗಳನ್ನ ಮಾಡಿ ಅವರಿಗೆ ಶತಾಭಿಷೇಕವನ್ನ ಮಾಡಿಸುವಂತಹ ಭಾಗ್ಯ ಆ ಕೃಷ್ಣ ನನ್ನ ಪಾಲಿಗೆ ಕೊಡಲಿ ಅಂತ ಹೇಳ್ತಾ, ಹಾಗೂ ಈ ಒಂದು ಊರಿನಲ್ಲೂ ಕೂಡ ಇಷ್ಟು ಜನರು ಬಂದು, ಆ ಭಾಗವತ ಪ್ರೇಮಿಗಳು ಬಂದು, ಯಾಕಂದ್ರೆ ನೀವುಗಳು ಕೂತಾಗೇನೆ ನಮಗಳಿಗೆ ಈ ಉಪನ್ಯಾಸವನ್ನ ಮಾಡೋಕ್ಕೆ ಒಂದು ಶಕ್ತಿ. ಒಂದು 3-4 ದಿನದಿಂದ ಗಂಟ್ಲು ತುಂಬಾ ತೊಂದರೆ ಕೊಡ್ತು. ಆದರೂ ಎದುರಿಗೆ ಕುಳಿತಿರುವಂತಹ ವೈದ್ಯರು ಏನೋ ಒಂದು ಮಾತ್ರೆ, ಅದಕ್ಕೊಂದು ಔಷಧ, ಇದನ್ನು ತಗೊಳ್ಳಿ ಸ್ವಾಮಿ, ಇದನ್ನು ತಗೊಳ್ಳಿ ಅಂತ ಕೊಟ್ಟು ಆ ಗಂಟಲಿಗೆ ಶಕ್ತಿ ತುಂಬಿದ್ದಾರೆ. ಮೊದಲಿಗೆ ಗುರುಗಳಿಗೆ ಅನಂತ ನಮಸ್ಕಾರ. ಎರಡನೇದು, ಮೊದಲಿಗೆ ಕೃಷ್ಣ ಅಪ್ರಮೇಯ ನವನೀತ ಕೃಷ್ಣನಿಗೆ ಮೊದಲನೇ ನಮಸ್ಕಾರ ಹೇಳಿ ಆಗಿದೆ, ಅವನಿಗೆ ನಮಸ್ಕಾರ. ಈ ಭಾಗವತವನ್ನು ಹೇಳಿಸಿಕೊಂಡಂತಹ ಕೃಷ್ಣನಿಗೆ ನಮಸ್ಕಾರ. ಇಲ್ಲಿ ಅವಕಾಶ ಕೊಟ್ಟಂತಹ ವರದರಾಜ ಗುರುಗಳಿಗೆ ನಮಸ್ಕಾರ. ಮತ್ತೆ 4ನೇದು, ಅತಿ ಮುಖ್ಯವಾಗಿ ಅತ್ಯಂತ ಪ್ರೀತಿಯಿಂದ ಕಂಡು ಯಾವಾಗ ಹೋದರೂ ಕೂಡ ಪ್ರೀತಿಯಿಂದ ಬಡಿಸಿದಂತಹ ನಮ್ಮ ಆ ಪಾಕಶಾಲೆಯ ಎಲ್ಲರಿಗೂ ಕೂಡ ಅನಂತ ಅನಂತ ವಂದನೆ. ಅವ್ರು ಬಹಳ ಪ್ರೀತಿಯಿಂದ ನೋಡಿಕೊಂಡ್ರು. ಮತ್ತು ಎಲ್ಲ ಸಹೃದಯರು, ನಮ್ಮ ಕೃಷ್ಣಕುಮಾರ್ ಅವರಾಗ್ಬೋದು, ಇವರಾಗ್ಬೋದು, ಎಲ್ಲರೂ ಆನಂದದಿಂದ ಕಂಡಿದ್ದೀರಾ. ಮೊನ್ನೆ ಅವರು ಹೇಳಿದ್ರು, ಈ ಭಾಗವತ ಯಾವತ್ತೂ ನಿಲ್ಲಬಾರ್ದು, ಇದು ತುಂಬಾ ದಿನಗಳ ಕಾಲ ನಡಿಬೇಕು.
ಅವರೊಂದು ಹೇಳಿದ್ರು, ನಾನು ಇದ್ರೂ ಇಲ್ಲದೆ ಇದ್ರೂ ನಡೀತಾನೆ ಇರಬೇಕು ಅಂತ. ನಾನು ಹೇಳ್ತೀನಿ ಗುರುಗಳೇ, ಇನ್ನೂ 16 ಸಪ್ತಾಹಕ್ಕೆ ನಿಮ್ಮನ್ನೇ ಪರೀಕ್ಷಿತನ ಸ್ಥಾನದಲ್ಲಿ ಕೂಡಿಸಿ ಇಲ್ಲಿ ಯಾರು ಶುಕಬ್ರಹ್ಮನ ಸ್ಥಾನದಲ್ಲಿ ಕುತ್ಕೊಳ್ತಾರೋ ಅವರು ಭಾಗವತ ಹೇಳುವಂಥದ್ದಾಗಿ. ಯಾಕಂದ್ರೆ ನೀವಾದ್ರೂ ಅಕ್ಕಪಕ್ಕ ನೋಡಿದ್ದೀರ, ಇಡೀ ಉಪನ್ಯಾಸವನ್ನ ಆ ಕಡೆ ಈ ಕಡೆ ನೋಡಿದ್ರೆ ನನ್ನನ್ನೇ ನೋಡಿ ಪೂರ್ತಿ ಕೇಳಿದ್ದಾರೆ ಅಂದ್ರೆ ಅದು ಅವರೊಬ್ಬರೇ. ಅಷ್ಟು ಪ್ರೇಮದಿಂದ ಕೇಳಿದ್ದಾರೆ. ಇನ್ನು ನಾನು ಬರ್ಬೋದು, ನೆಕ್ಸ್ಟ್ ಇನ್ನೊಬ್ರು ಬರ್ಬೋದು, ಅದ್ರ ಮುಂದೆ ಇನ್ನೊಬ್ರು ಬರ್ಬೋದು, ಮತ್ತು ಇಲ್ಲಿ ಯಾರ್ಯಾರು ಕುತ್ಕೊಳ್ತಾರೋ ಅವ್ರು ಯಾರು ಭಾಗವತ ಹೇಳ್ತಾರೋ ಅದಕ್ಕೆ ಕೇಳುವುದಕ್ಕೆ ಪರೀಕ್ಷಿತನ ಸ್ಥಾನದಲ್ಲಿ ತಾವೇ ಕುಳಿತುಕೋಬೇಕು. ಅದು ನನ್ನ ಹೃದಯದ ಇಚ್ಛೆ ಅಂತ ಹೇಳ್ತಾ 2ನೇ ಬಾರಿ ಈ ಕ್ಷೇತ್ರಕ್ಕೆ ಕರೆಸಿಕೊಂಡು ಏನು ಈ ಭಾಗವತವನ್ನು ನಡೆಸಿಕೊಂಡ್ರಿ, ಮತ್ತೆ ತಮ್ಮೆಲ್ಲರಿಗೂ ಧನ್ಯವಾದ, ನನ್ನ ಶಿರಸಾವಾಗಿ ನಮಸ್ಕಾರ ಅಂತ ಹೇಳ್ತಾ ಈ ಒಂದು ಸಪ್ತಾಹವನ್ನ ಮಂಗಳ ಮಾಡ್ತೇನೆ. ಮತ್ತೆ ಕೃಷ್ಣ ಮತ್ತು ಅಪ್ರಮೇಯ ಯಾವಾಗ ಕರೆಸಿಕೊಳ್ತಾನೆ ಆಗ ಬಂದು ಭಾಗವತದ ಪೂರ್ವಾರ್ಧ, ದಶಮಸ್ಕಂದದ ಪೂರ್ವಾರ್ಧ ಹೇಳಿದ್ದೇನೆ, ಆ ಉತ್ತರಾರ್ಧವನ್ನ ಹೇಳುವಂತಹ ಒಂದು ಭಾಗ್ಯ ಆ ಅಪ್ರಮೇಯನು, ಆ ನವನೀತ ಕೃಷ್ಣನು, ಆ ಪರವಾಸುದೇವನು ಎಲ್ಲರೂ ಕೂಡ ಕರುಣಿಸುವಂಥದ್ದಾಗಲಿ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಂಗಳ ಮಾಡ್ತೇನೆ. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹೀಷಾಃ. ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು, ಪುತ್ರಿಣಃ ಸಂತು ಪೌತ್ರಿಣಃ.